देशिकाय नमः। श्रीमद्रङ्गशटावि संयमिवरैः वीक्षास्पदं सादरम् श्रीमद्वेदवतं सदेशिकयते पादारविन्दाश्रयं वादूलान्वयदेशिकबुधवरं वेदान्तिनं सद्गुरुं वाल्मीकिशुकव्याससूक्तिमधुकं नारायणार्यं भजे। वादूलवंशतिलकं गुणसंविराट्यं श्रीरङ्गकायिजमुने पदानुसक्तं वेदान्तदेशिकयतीन्द्रकृपाभिषिक्तं रामानुजार्ಯಮಹಂ ಸಮೀಡೆ. ಅಲ್ಲೂ ರಾಮಾನುಜಾರ್ಯ ಅಂತ ಬಂದರು, ನಾರಾಯಣಾರ್ಯ ಅಂತ ಹೇಳಬೇಕು. ಶ್ರೀರಾಮ ಎಲ್ಲರೂ ರಾಮಾನುಜ ದಾಸನ್ನೇ, ಅದು ತನಿಯನ್ನಲ್ಲಿ ಹೇಳ್ಬೇಕಾದ್ರೆ ಅವ್ರ ಹೆಸರು ಹೇಳಬೇಕು. ಶ್ರೀರಾಮಾನುಜ ಯೋಗೀಂದ್ರ ವೇದಾಂತಾರ್ಯ ಕೃಪಾಶ್ರಯಂ ಶ್ರೀರಂಗೇಶ ಪಾದವಿನುತಂ ವರದಾರ್ಯಮಹಂ ಭಜೆ. ಶ್ರೀಲಕ್ಷ್ಮೀ ನೃಸಿಂಹ ದಿವ್ಯ ಪಾದುಕಾ ಸೇವಕ ವರದಾರ್ಯ ಮಹಾದೇಶಿಕಾಯ ನಮಃ. ಎಲ್ಲ ಆತ್ಮಬಂಧುಗಳಿಗೆ, ಭಕ್ತವೃಂದದವರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತಿನ ಕೊನೆಯ ದಿವಸ ಮಂಗಳಂ ತಿರುಪಾವೈ ಯಜ್ಞದ ಮಂಗಳಂ ದಿವಸ ಇವತ್ತು TTD ಆಶ್ರಯದಲ್ಲಿ ದಿವ್ಯ ಪ್ರಬಂಧ ಕಮಿಟಿಯವರು ಏರ್ಪಡಿಸಿಕೊಟ್ಟಿದ್ದ ಈ ಕಾರ್ಯಕ್ರಮ ಇವತ್ತಿಗೆ ಮುಗಿಯುತ್ತೆ. ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಸುಬ್ರಹ್ಮಣ್ಯ ನಗರದ ಟ್ರಸ್ಟಿಯವರುಗಳು ಮತ್ತು ಹೆಬ್ಬಾರ್ ಸಭಾ ಅವರಿಬ್ಬರಿಗೂ ನನ್ನ ನಮನಗಳನ್ನು ತಿಳಿಸ್ಕೊಂಡು ಇವತ್ತಿನ ಉಪನ್ಯಾಸ ಮಾಲಿಕೆಗೆ ಹೋಗೋಣ. ಇವತ್ತಿನ ಉಪನ್ಯಾಸ ಮಾಲಿಕೆ ತುಂಬ ಎಲ್ಲರಿಗೂ ಹಿತವಾಗಿರುವಂಥದ್ದು, ರಂಜಕವಾದದ್ದು. ಹೇಗೆಂದರೆ ಗೋದಾ ಕಲ್ಯಾಣಂಗೆ ಯಾವಾಗಲೂ ಸಮಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಬೇಗ ಬನ್ನಿ ಅಂತ ನಿಮಗೆಲ್ಲ ಹೇಳಿದೆ. ಇಲ್ಲದೆ ಹೋದರೆ ಎಲ್ಲ ಕಲ್ಯಾಣೋತ್ಸವಕ್ಕೆ ಬಂದುಬಿಡ್ಬೋದಾಗಿತ್ತು. 1 ಅವರು ಗೋದಾ ಕಲ್ಯಾಣದ ಬಗ್ಗೆ ಮಾಡೋಣ. 30 ದಿವಸನೂ ನಾವು ವ್ರತ ಮಾಡಿದ್ಲು, ಅದು ಕನಸಲ್ಲಿ ಮಾತ್ರ ಮದುವೆ ಅಂತ ನೋಡಿದ್ಲು. ಅದ್ರ ಬಗ್ಗೆ ನೋಡೋಣ. ಯಾಕಂದರೆ ಗೋದಾನ ಕರ್ಕೊಂಡು ಹೋಗಿ ಶ್ರೀರಂಗಕ್ಕೆ ಬಿಟ್ಟಾಗ ಅಲ್ಲಿ ಅವಳು ಅದೃಶ್ಯ ಆಗಿಬಿಟ್ಟು ಭಗವಂತನ ಸೇರ್ಕೊಂಡ್ಬಿಟ್ಲು. ಆದರೆ ಪೆರಿಯಾಳವ್ರಿಗೆ ಒಂದು ತುಂಬ ದುಃಖ ಇತ್ತಂತೆ. ಹೇಗೆ ಅಂದರೆ ನಲ್ಲದೋರ್ ತಾಮರೈ ಪೊಯ್ಹೈ ಅಂದ್ಬಿಟ್ಟು ಅವರು ಪೆರಿಯಾಳ್ವಾರ್ ತಿರುಮೊಳಿನಲ್ಲಿ ಫುಲ್ಲು ಬರೆದಿದ್ದಾರೆ. ಒಂದು ಹೆಣ್ಮಗುನ ಹೇಗೆ ಸಾಕ್ಬಿಟ್ಟು ಬೇರೆಯವ್ರಿಗೆ ದಾರೆ ಕೊಟ್ಟರೆ ಎಷ್ಟು ನೋವಾಗುತ್ತೆ, ಆ ಥರ ಇದು ಕ್ರಮವಾಗೇ ಮದುವೆ ಮಾಡಿಕೊಟ್ರೆ ಎಷ್ಟು ನೋವಾಗುತ್ತೆ. ಅಂಥದ್ರಲ್ಲಿ ನೀನು ಕಣ್ಣಿಗೆ ಮರೆಯಾಗ್ಬಿಟ್ಟು ಹೋಗ್ಬಿಟ್ಟಿಯಲ್ಲ ಅಂತ ತುಂಬ ಬೇಜಾರು ಮಾಡ್ಕೊತಿರ್ತಾರೆ. ಹಾಗೆಯೇ ದೇವ್ರಿಗೂ ಹೇಳ್ತಾರಂತೆ, ವಟಪತ್ರಶಾಹಿಗೆ ಹೇಳ್ತಾರಂತೆ, ನೀನು ಕರ್ಕೊಂಡೋಗಿದ್ದು ನನಗೆ ಗೊತ್ತು, ಗರ್ಭಗುಡಿಲಿ ಏನು ನಡೀತು ಅನ್ನೋ ವಿಚಾರ ನನಗೆ ಗೊತ್ತು. ಆದರೆ ನಾನು ಹೋಗಿ ವಾಪಸ್ಸು ಶ್ರೀರಂಗದಿಂದ ಹೋಗಿ ಶ್ರೀವಲ್ಲಿಪುತ್ತೂರಿನಲ್ಲಿ ಹೀಗೆ ಗರ್ಭಗುಡಿನಲ್ಲಿ ಮಾಯ ಆಗಿಬಿಟ್ಲು ಅಂದರೆ ಯಾರು ನಂಬ್ತಾರೆ? ಏನೋ ಮಾಡಿಬಿಟ್ಟಿದ್ದಾರೆ ಇವರೇ, ಎಲ್ಲೋ ಬಾವಿಗೋ ಎಲ್ಲೋ ನೂಕ್ಬಿಟ್ಟಿದ್ದಾರೆ ಇವ್ರ ಮಗಳನ್ನ, ಅಥವಾ ಅವಳೆಲ್ಲೋ ಓಡೋಗ್ಬಿಟ್ಲು, ಏನಾದರೂ ಹೇಳ್ಬೋದಲ್ವ. ಅದಕ್ಕೆ ನಲ್ಲದೋರ್ ಕಲ್ಯಾಣಂ ಶೈದೆ ಅಂತ ಅವ್ರು ನಲ್ಲದೋರ್ ತಾಮರೈ ಪೈಯಲ್ಲಿ ಹೇಳ್ತಾರೆ. ಎಲ್ಲ ನಾಡು ನಹರು ಮರಿಯ ನಲ್ಲದೋರ್ ಕಲ್ಯಾಣಂ ಶೈದೆ ಅಂತ. ಒಳ್ಳೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ಮದುವೆ ಮಾಡ್ಕೊಳ್ಬೇಕು ಅಂತ. ಯಾಕೆ ಇದು ಎಲ್ರಿಗೂ ಗೊತ್ತಾಗೋ ಥರ ಒಂದು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲೆಲ್ಲ ಇವಾಗ ಕೋರ್ಟು ರಿಜಿಸ್ಟ್ರೇಷನ್ ಅಂತ ಆ ಥರ ಏನಿಲ್ಲ. ಆ ಪಾಣಿಗ್ರಹಣ ಇದೆಯಲ್ಲ, ಪಾಣಿಗ್ರಹಣ, ಧಾರೆ ಮತ್ತು ಲಾಜಾ ಹೋಮ, ಅಗ್ನಿ ಸುತ್ತಲೂ ಪ್ರದಕ್ಷಿಣೆ ಮಾಡ್ತೀವಲ್ಲ, ಇವೇನೇ ಸಾಕ್ಷಿ, ಪಂಚಭೂತಗಳೇ ಸಾಕ್ಷಿ ನಮ್ಮ ಮದುವೆಗೆ. ಆ ಹಿರಿಯರ ಇದರಲ್ಲಿ ಸಮಕ್ಷಮದಲ್ಲಿ ಮಂತ್ರಘೋಷಗಳನ್ನು ಹೇಳಿಕೊಂಡು ಮದುವೆ ಮಾಡಿಕೊಂಡ್ರೆ ಅಷ್ಟೇ ಸಾಕು, ಅದಕ್ಕಿಂತ ಬೇರೆ ಏನು ಬೇಡ. ಅಲ್ಲಿ ಹೆಚ್ಚು ಕಡಿಮೆ ಯಾವುದು 0% ಡೈವರ್ಸ್ ಅವಾಗೆಲ್ಲ. ಯಾಕೆಂತ ಹೇಳಿದ್ರೆ ಯಾರು ಋಣಪಟ್ಟಿರ್ತಾರೋ ಅವರೇ ನಮಗೆ ಪತ್ನಿ ಆಗ್ತಾರೆ, ಅವರೇ ನಮಗೆ ಪತಿ ಆಗ್ತಾರೆ ಅಂತ ಹೇಳಿ ಅವ್ರ ಋಣ ನಾವು ಸವಿಸ್ಬೇಕು ಅನ್ನೋ ಥರ ಹಾಗೆ ಇದ್ಬಿಡೋರು. ಯಾರೂ ಆ ಥರ ಇವ್ರು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಅಂದ್ಕೊಳ್ತಾನೆ ಇರಲಿಲ್ಲ. ಆ ಕಾಲ ಇನ್ನೂ ಜಾಸ್ತಿ. ಹೇಗೆ ಅಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲ ಕನ್ಯಾದಾನ ಅಂತ, ದೊಡ್ಡವರಾಗ್ಬಿಟ್ರೆ, ಮೆಚ್ಯೂರ್ ಆಗಿಬಿಟ್ರೆ, ಅವ್ರು ದೊಡ್ಡವರಾಗ್ಬಿಟ್ರೆ, ಹೆಂಗಸಾಗ್ಬಿಟ್ರೆ ಅವ್ರನ್ನ ವೃಷಲೆ ಅಂತ ಹೇಳ್ತಾರೆ. ಅವ್ರು ಕನ್ಯಾದಾನ ಅಂತ ಹೇಳಲ್ಲ. ವೃಷಲೆ ದಾನ ಮಾಡಿದ್ರೆ ಮದುವೆಯಲ್ಲಿ ಅದಕ್ಕೆ ಒಂದು ಇದು ಇದೆ, ಪ್ರಾಯಶ್ಚಿತ್ತ ಮಂತ್ರನೂ ಇದೆ. ಅದನ್ನು ಹೇಳಿಬಿಟ್ಟು ದಾನ ಮಾಡಬೇಕು ಕ್ರಮವಾಗಿ. ಅದಕ್ಕೋಸ್ಕರನೇ 6 ವರ್ಷ 8 ವರ್ಷಕ್ಕೆ ಮುಂಚೆ ಎಲ್ಲ ಮದುವೆ ಮಾಡಿಬಿಡೋರು. ಕನ್ಯಾದಾನ ಅಂದರೆ ಅದೇನೆ.
ದೊಡ್ಡವಳಾಗೋಕ್ಕೆ ಮುಂಚೆನೇ ಮದುವೆ ಮಾಡಿಬಿಡ್ಬೇಕು ಅಂತ. ಆ ಥರ ಇದ್ದಿದ್ದ ಕಾಲದಲ್ಲಿ ಈ ಥರ ಬೇರೆ ಏನೂ ತೊಂದರೆಗಳೇ ಇರಲಿಲ್ಲ ಆ ಥರ. ಹಾಗೆ ಬಿಟ್ಟು ಬರೋದು ಹೇಗೆ ಅಂತ, ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಕಳಿಸ್ಬಿಟ್ರೆ ಆ ಚಿಕ್ಕ ವಯಸ್ಸಲ್ಲೇ ಒಪ್ಕೊಂಡ್ಬಿಡ್ತಾರೆ. ಹೋಗಿರೋ ಮನೇನೂ ಹಾಗೆ ಒಗ್ಗೋಗುತ್ತೆ, ಅವ್ರಿಗೇನು ಅನಿಸೋದೇ ಇಲ್ಲ, ಅಷ್ಟೇನು ವ್ಯತ್ಯಾಸ ಗೊತ್ತಾಗಲ್ಲ, ಎಲ್ಲರ ಜೊತೆಗೂ ಸ್ನೇಹವಾಗಿದ್ದು ಬಿಡ್ತಾರೆ. ಸ್ವಲ್ಪನೇ ಬುದ್ಧಿ ಬಂದುಬಿಟ್ರೆ ನಾವೇನು ಮಾಡ್ತೀವಿ, ಜಡ್ಜ್ಮೆಂಟಲ್ ಕೆಪಾಸಿಟಿ, ನಮಗೆ ಎಲ್ಲರನ್ನೂ ಜಡ್ಜ್ ಮಾಡ್ತಾ ಇರ್ತೀವಿ, ಇವ್ರು ಹಾಗೆ ಅವ್ರು ಹಿಂಗೆ ಅಂತ. ಆ ಬುದ್ಧಿ ತಿಳಿಯೋಕ್ಕೆ ಮುಂಚೆನೇ ಕಳಿಸ್ಬಿಡ್ಬೇಕು ಅಂತ ಆ ಥರ ಕಳಿಸೋರು. ಮತ್ತು ನಾವು ಅಲ್ಲಲ್ಲಿ ನೋಡ್ತೀವಿ, ಹಳೆ ಕಾಲದಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಅಂತ ಹೇಳಬೇಕಾದ್ರೆ ಗಂಡನ ಮನೆ ಇರಬೇಕು, ಇಲ್ಲದೆ ತಂದೆ ಮನೇಲಿ ಇರಬೇಕು ಅಂತಲೇ ಇತ್ತು ಅವಾಗ. ಆದಷ್ಟು ಬೇಗ ತಂದೆ ತಾಯಿರು ಗಂಡನ ಮನೆಗೆ ಕಳಿಸ್ಬಿಡೋರು. ಇದನ್ನು ನಾವು ಯಾವಾಗ ನೋಡ್ತೀವಿ ಅಂತ ಹೇಳಿದ್ರೆ, ತನ್ನೇರಾಯಿರಂ ಪಿಳ್ಳೆಗಳೋಡು ತಳರ್ನಡೆ ಇಟ್ಟು வருவான் ಅನ್ನೋ ಪಾಶದಲ್ಲಿ ನೋಡ್ತೀವಿ. ಸಾಯಂಕಾಲದ ಹೊತ್ತು ಗೋಧೂಳಿ ಲಗ್ನದಲ್ಲಿ ಕೃಷ್ಣ ಬಲರಾಮ ಎಲ್ಲರೂ ಒಟ್ಟಿಗೆ ಬರಬೇಕಾದ್ರೆ ಮಂಗೈಮಾರ್ ಶಾಲಹ ವಾಶಲ್ಪತ್ತಿ ಅಂತ ಎಲ್ಲ ಚಿಕ್ಕ ಚಿಕ್ಕ ಹುಡುಗಿರು ಎಲ್ಲ ತುಂಬ ಹೆಣ್ಮಕ್ಳೆಲ್ಲ ಇದ್ರಲ್ಲ, ಇಲ್ಲ ಕೃಷ್ಣ ಬರೋವಾಗ ಹೊರಗಡೆ ಬಿಡ್ತಾ ಇರಲಿಲ್ವಂತೆ. ಅಷ್ಟು ಮನಮೋಹಕ ಅವನ ಹಿಂದೆ ಓಡೋಗ್ಬಿಡ್ತಾರೆ. ನೀ ಪೂವೇ ಪೂವಣ್ಣ ಎಂಡ್ರೆ ಆಟ ಸಾಮಾನು ಬೊಂಬೆ ಕೈಯಲ್ಲಿ ಶಿರುದುದಯೋಡು ಅಂತಾರೆ. ಕೈನಲ್ಲಿ ಇನ್ನೂ ಬೊಂಬೆ ಟಾಯ್ ಇಟ್ಕೊಂಡಿರ್ತಾರಲ್ಲ, ಸಾಫ್ಟ್ ಟಾಯ್, ಹೇಗೆ ಅಂದರೆ ಅದನ್ನು ಇಟ್ಕೊಂಡಿರೋಳು ಕೃಷ್ಣನ ನೋಡಿದ್ರೆ ಅವ್ನ ಹಿಂದೆ ಪೂವೈ ಪೂವಣ್ಣ ಅಂತ ಓಡೋಗ್ಬಿಡ್ತಾಳಂತೆ. ನೋಡೋರು ಏನು ಅನ್ಕೋತಾರೆ, ನನಗೆ ಅವಮಾನ ಅಂತ ಹೇಳ್ಬಿಟ್ಟು ಅದೆಲ್ಲ ಗ್ರಿಲ್ ಗೇಟ್ ಹಾಕ್ಬಿಡೋರು. ಶಾಲೆಗೆ ವಾಶಲ್ ನೋಡಿ, ಸಲಾಕೆ ಇರುತ್ತಲ್ಲ, ಅದರ ಬಾಗಿಲು ಹಾಕ್ಬಿಡೋರಂತೆ, ಯಾರೋ ಹೊರಗಡೆ ಹೋಗಬಾರ್ದು ಅಂತ. ಆ ಥರ ಒಂದು ಕಾಲ ಸ್ಟ್ರಿಕ್ಟಾಗಿತ್ತು. ಕಾರಣವೂ ಇರ್ಬೋದು ಅದಕ್ಕೆ, ಯಾಕೆಂತ ಹೇಳಿದ್ರೆ ಎಲ್ಲ ಜರಾಸಂಧ ಅಂಥವರೆಲ್ಲ ಇದ್ದವರು, ನರಕಾಸುರ ಅಂಥವರೆಲ್ಲ ಇದ್ದವರು. ಈ ಬ್ಯಾಡ್ ಎಲಿಮೆಂಟ್ಸ್ ಯಾವಾಗಲೂ ಆಸರಿ ಇರುತ್ತಲ್ಲ, ಯಾವತ್ತಿಗೂ ಇದ್ದರು ಅವರು, ಎಲ್ಲ ಯುಗದಲ್ಲೂ ಇದ್ದರು ಅವರು, ಯಾವಾಗಲೂ ಹಿಂದೆ ಏನಿಲ್ಲ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಅನ್ನ ಇದು ಇಲ್ಲ ಸಪ್ರೇಟಾಗಿ ಕೊಟ್ಬಿಟ್ರೆ ವಾಶ್ ಅದರಲ್ಲಿ ನಾನು ಇಸ್ಕೊಂಡೋಗಿ ಚೇರ್ ಇಟ್ಟು ನನಗೆ ಇದೇ ಹಾಗಾಗಿ ಬೇಗ ಮದುವೆ ಮಾಡ್ತಾಯಿದ್ರು ಅಂತ ಅವಳು ಒಂದು ರಮೇಶ್ ಪೆರ್ಮನೀಷ್ ಇಟ್ಕೊಂಡು ಅದಕ್ಕೆ ವಟಪತ್ರ ಶಾಯನ್ ಕೇಳ್ಕೊಳ್ತಾರಂತೆ. ಹಾಗಾದರೆ ನೀನು ಬಂದು ಎಲ್ಲರೂ ನೋಡೋ ಥರ ಒಂದು ಮದುವೆ ಮಾಡ್ಕೊಂಡು ಹೋಗು, ಆವಾಗ ನಮಗೂ ಸಮಾಧಾನ, ಜನರು ಏನೂ ಹೇಳೋದಿಲ್ಲ ಅಂತ. ಅದಕ್ಕೆ ಆ ಮದುವೆನೇ ಮಾಡ್ಕೊಳ್ಳೋದನ್ನು ಈ ವಾರಣಮಾಯಿರಮಲ್ಲಿ ತೋರಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಯಾವಾಗ ನಿನಗೂ ಮದುವೆ ಮಾಡಬೇಕಮ್ಮ, ನಿಂಗೆ ವಯಸ್ಸಾಯಿತು ಅಂತ ಹೇಳ್ತಾರಂತೆ. ಹಾಗೆ ಹೇಳಿದಾಗ ಅವಳು ಹೇಳ್ತಾಳಂತೆ, ನೀ ಯಾರ್ಯಾರನ್ನೂ ಎಲ್ಲ ನೋಡ್ಬಿಡ್ಬೇಡ, ನೀನು ನೋಡಿದವ್ರನ್ನೆಲ್ಲ ಮಾಡ್ಕೊಳ್ಳಲ್ಲ ಅಂತ. ಅವಳು ಭಯ ಆಗ್ಬಿಡತ್ತಂತೆ. ಈಗೆಲ್ಲ ಯಾರೂ ಮಾತಾಡ್ತಾನೆ ಇರಲಿಲ್ಲ ಆಗಿನ ಕಾಲಕ್ಕೆ, ಇವಳೇನು ಹಿಂಗೆ ಹೇಳ್ತಾ ಇದ್ದಾಳೆ ಅಂತ. ಹಾಗೆ ಯಾಕೆ ಅಂತ ಹೇಳಿದ್ರೆ, ತಂದೆ ತಾಯಿ ಏನು ನೋಡ್ತಾರೋ ಅದೇನೆ ಅವರು ಹೆಣ್ಮಕ್ಳಿಗೆ ತೋಡಿಸಿ ಮಾಡಬೇಕು ಅಂತ ಏನಿಲ್ಲ, ದೊಡ್ಡವರೇ ಮಾತಾಡಿಕೊಂಡು ಮದುವೆ ಮಾಡಿಬಿಡೋರು. ಹಾಗೆ ಕೇಳ್ತಾಳಂತೆ, ಇಲ್ಲ ಮಾನಿಡವರ್ಕೆಂಡ್ರು ಪೇಚು ಪಡಿಲ್ ವಾഴಹಿಲ್ಲೇನು ಕಂಡಾಯ್ ಮನ್ಮದನೆ ಅಂತ ನಾಚಿಯಾರ್ ತಿರುಮಲಿನಲ್ಲಿ ಹೇಳ್ತಾಳೆ. ಈ ತಿರುಪಾವೆ ಎಲ್ಲ ಮುಗಿದ ಮೇಲೆ ನಾನು ಹೇಳಿದ್ನಲ್ಲ, ಯಾವಾಗ ಇನ್ನೂ ಮದುವೆ ಆಗಿಲ್ಲ, ಭಗವಂತನು ಎದುರುಗಡೆ ಬರಲಿಲ್ಲ ಅಂದಿದ್ದಾಗ ಆ ವಿರಹದಲ್ಲಿ, ಭಗವಂತನನ್ನು ಸೇರಲಿಲ್ಲ ಅನ್ನೋ ವಿರಹದಲ್ಲಿ ಪೂರ್ತಿ ನಾಚಿಯಾರ್ ತಿರುಮಳಿ 143 ಪಾಶ ಬರೀತಾಳೆ. ಅದರಲ್ಲಿ ಹೇಳ್ತಾಳೆ, ಮಾನಿಡವರ್ಕ್ ಎಂಡ್ರೆ ಎನ್ನ ಪೇಚೆ ಪಡಿಲ್ ವಾഴಹಿಲ್ಲೇನ್ ಕಂಡಾಯ್ ಮನ್ಮದನೆ ಅಂತ ಹೇಳ್ತಾಳೆ. ಮೊದಲನೇ ತೈಯರು ತಿಂಗಳು ಕರೆವಿಳಕ್ಕಿ ಅಂತ ಹೇಳ್ಬಿಟ್ಟು ಆ ಪಾಶದಲ್ಲಿ ಹೇಳ್ತಾಳೆ. ಮನುಷ್ಯರಿಗೆ ಅಂತ ಏನಾದರೂ ನೀನು ನನ್ನ ಗೊತ್ತು ಮಾಡಿಬಿಟ್ರೆ ಖಂಡಿತವಾಗ್ಲೂ ನಾನು ಬದುಕಲ್ಲ ಅಂತ. ಅವ್ರ ತಂದೆಗೂ ಅದೇ ಮಾತು ಹೇಳ್ತಾಳೆ, ಆಗೋದಿಲ್ಲ, ನಾನು ಮದುವೆ ಮಾಡಿಕೊಂಡ್ರೆ ದೇವರನ್ನೇ ಮಾಡ್ಕೊಳ್ಳೋದು ಅಂತ. ದೇವ್ರನ್ನ ಹೇಗಮ್ಮ ಮಾಡ್ಕೊಳಕ್ಕಾಗತ್ತೆ? ನೀನು ಹಾಡುಗಳಲ್ಲೇ ಹೇಳಿಬಿಟ್ಟೆ, ಪರ ವಿಭವ ವ್ಯೂಹ ಅರ್ಚ ಅಂತರ್ಯಾಮಿ ಅಂತ. ಪರವಾಸುದೇವ ಅಂತೂ ಎಲ್ಲರೂ ಮೋಕ್ಷಕ್ಕೆ ಹೋದಾಗಲೇ ನೋಡೋಕ್ಕಾಗೋದು, ಅವನನ್ನೆಲ್ಲ ಮದುವೆ ಮಾಡ್ಕೊಳಕ್ಕಾಗಲ್ಲ, ಕಷ್ಟ. ಅಲ್ಲಾಗಲೇ ಭೂದೇವಿ ನೀಳಾದೇವಿ ಎಲ್ಲರೂ ಇದ್ದಾರೆ, ಅಲ್ಲಿ ಶ್ರೀದೇವಿ ಎಲ್ಲರೂ ಇದ್ದಾರೆ, ಅದು ಕಷ್ಟಮ್ಮ ಅಂತ ಹೇಳಿಬಿಟ್ಟು ಇವಳು ಭೂದೇವಿ ಅವತಾರನೇ, ಆದರೆ ಈಗ ಆಂಡಳಾಗಿ ಬಂದಿದ್ದಾಳೆ. ಹಾಗೆ ಪರವಾಸುದೇವನಾಗಲ್ಲ, ವ್ಯೂಹದಲ್ಲೂ ಆಗೋದಿಲ್ಲ, ಕ್ಷೀರಾಬ್ದಿಗೂ ಮೋಕ್ಷಕ್ಕೆ ಹೋದರೆ ಮಾತ್ರನೇ ಆಗೋದು. ಕ್ಷೀರಾಬ್ದಿಲಿರೋ ಭಗವಂತನ ಮದುವೆ ಮಾಡ್ಕೊಳಕ್ಕಾಗಲ್ಲ. ಅದಾದಮೇಲೆ ವಿಭವ ಅವತಾರದಲ್ಲಿ ಅಂತ ಹೇಳಿದ್ರೆ, ಕೃಷ್ಣ ಅವತಾರ ಆಗಿ ಎಷ್ಟೋ ಕಾಲ ಆಯಿತು, ಮತ್ತೆ ಯಾವುದೋ ಅವತಾರನೂ ಮಾಡ್ಕೊಂಡು ಬಂದಿಲ್ಲ, ಹೇಗೆ ಮದುವೆ ಮಾಡ್ಕೊಳ್ಳೋದು?
ಅಂತರ್ಯಾಮಿಯಾಗಿರೋ ದೇವರು ಕಣ್ಣಿಗೆ ಕಾಣಿಸಲ್ಲ ಯಾರಿಗೂ. ಅದನ್ನ ಹೇಗಮ್ಮ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತೀಯ ನೀನು, ಆಗೋದಿಲ್ಲ, ಕಷ್ಟ ಅಂತ ಹೇಳ್ತಾರಂತೆ. ಅವಾಗ ಇನ್ನು ಬಾಕಿ ಇರೋದು ಅರ್ಚ ಅಂತ ಕೇಳ್ತಾಳಂತೆ. ಅರ್ಚಾಮೂರ್ತಿ ಇದೆಯಲ್ಲ ಅಂತ. ಅರ್ಚಾಮೂರ್ತಿ ಇದೆ ಅಮ್ಮ, ಆದರೆ ಅವನ ಕಲ್ಲು, ಅವನು ಹಾಗೆ ತಟಸ್ಥವಾಗಿರ್ತಾನಲ್ಲ, ಅವನ ಮದುವೆ ಮಾಡ್ಕೊಂಡು ಹೇಗೆ ಸಂಸಾರ ಮಾಡೋಕ್ಕಾಗತ್ತೆ ಅಂತ ಅವ್ರ ತಂದೆ ಕೇಳ್ತಾರಂತೆ. ಅದೇನೋ ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ಕೊಟ್ಟು ಮದುವೆ ಮಾಡು, ನಾನು ನೀನು ಕೊಟ್ಟು ಮದುವೆ ಮಾಡು, ನಾನು ಆಮೇಲೆ ಹೇಗೆ ಸಂಸಾರ ಮಾಡ್ತೀನಿ ನೀನು ನೋಡ್ಬೋದು ಅಂತ. ಅವ್ನು ಇದೇನೋ ತಮಾಷೆಗೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರಂತೆ. ಆದರೆ ಹೋಗ್ತಾ ಹೋಗ್ತಾ ಆಸೆ ಅವಳಿಗೆ ತುಂಬ ಬಲೀತು. ಯಾರ ಮಾತನ್ನು ಕೇಳದೆ ಹೇಳಿದ್ರು, ಇಲ್ಲ ಖಂಡಿತವಾಗ್ಲೂ ಆಗೋದೇ ಇಲ್ಲ, ಮದುವೆ ಅಂತ ಒಂದಾದರೆ ಅರ್ಚಾಮೂರ್ತಿ ಜೊತೆಗೆ ನೀನು ಮಾಡಿಕೊಡ್ಬೇಕು ನನಗೆ ಅಂತ ಹೇಳ್ತಾಳಂತೆ. ಅವಾಗೇನು ಮಾಡ್ತಾರೆ, ಸರಿ ಅವ್ರ ತಂದೆ ಕೇಳ್ತಾರಂತೆ. ಇದೆಲ್ಲ ತಿರುಕುಡಂದೆ ಆಂಡವನ್ನು ಎಲ್ಲ ಚಮತ್ಕಾರವಾಗಿ ಹೇಳೋ ಅಂಥದ್ದು. ಅರ್ಚಾಮೂರ್ತಿ ಆದರೆ ಯಾರೇನು ಮಾಡ್ಕೊಳ್ತೀಯಮ್ಮ, 108 ದಿವದೇಶ ಇದೆ, ಯಾವುದಾನ ಒಂದು ಸೆಲೆಕ್ಟ್ ಮಾಡು, ಅಲ್ಲಿ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತಾರಂತೆ. ಅವಾಗ ಮೊದಲಿಂದ ಶುರು ಮಾಡ್ತಾರೆ. ಮೇಲ್ಗಡೆ ಒಂದು ಬದ್ರಿಕಾಶ್ರಮ ನಾರಾಯಣನ ಮದುವೆ ಮಾಡ್ಕೊಳ್ತೀಯ ಅಂತ. ಯಾಕೆಂದರೆ ನೀನು ಮೊದಲನೇ ಹಾಡಲ್ಲಿ ನಾರಾಯಣನೇ ನಮಕ್ಕೆ ಪರತೆರುವ ಹೇಳಿದೆಯಲ್ಲ, ಬದ್ರಿನಾರಾಯಣನ ಮದುವೆ ಮಾಡ್ಕೊಳ್ತೀಯ ಅಂದರೆ ಅವಾಗ ಅವಳು ಹೇಳ್ತಾಳಂತೆ, ಇಲ್ಲಪ್ಪ ಅಲ್ಲೆಲ್ಲ ತುಂಬ ಚಳಿ, ನನಗೆ ಆಗೋದಿಲ್ಲ. ಅದು ತಮಿಳ್ನಾಡಲ್ಲಿ ಇದ್ದವ್ರಿಗಂತೂ ಬೆಂಗಳೂರೇ ಆಗಲ್ಲ, ಅವ್ರಿಗೆ ಚಳಿ, ಅವ್ರಿಗೆ ಆಗಲ್ಲ, ತುಂಬ ಚಳಿ ಅಂತ ಹೇಳ್ತಾಳಂತೆ. ಸರಿ, ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದರೆ ತಿರುಪಿರುದಿ ಅಂತ. ಅದಕ್ಕೆ ಆ ತಿರುಪಿರುದಿ ಜೋಶಿ ಮಟ್ಟಿಗೆ ತಿರುಪಿರುದಿ ಅಂತ ತಮಿಳಲ್ಲಿ ಹೇಳ್ತಾರೆ. ತಮಿಳವ್ರಿಗೆ ಆ ಭಾಷಾ ಅಭಿಮಾನ ಎಷ್ಟು ಅಂದರೆ ಪ್ರಾಪರ್ ನೋವನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ ಅವರು. ಅದು ಆಲ್ಟರ್ನೇಟಿವ್ ಈ ವರ್ಡ್ಸು ನಾವು ತಿಳಿದಿಟ್ಕೊಂಡಿರ್ಬೇಕು, ಇಲ್ಲದೆ ಈ ತಿರುಪಿರುದಿ ಇದ್ಯಾವುದು ದಿವದೇಶ ನಾವು ನೋಡಿಲ್ವಲ್ಲ ಅಂತ ಅನ್ಕೋಬಾರ್ದು. ಜೋಶಿ ಮಟ್ಟಿಗೆ ಅವರು ತಿರುಪಿರುದಿ ಅಂತಾರೆ. ಇಲ್ಲ ಬೇಡಪ್ಪ, ಅಲ್ಲೆಲ್ಲ ಆ ಊರಲ್ಲಿ ಸುಳ್ಳು ಹೇಳಿದವ್ರಿಗೆಲ್ಲ ತುಂಬ ಶಿಕ್ಷೆ ಅಂತೆ, ಕಠಿಣವಾದ ಶಿಕ್ಷೆ, ಬೇಡ ಆ ಊರು ನನಗೆ ಬೇಡ ಅಂತ ಹೇಳ್ತಾಳಂತೆ. ಸರಿ, ಆಗಲಿ ಬಿಡು. ಸಾಲಿಗಾದೆ ಮುಕ್ತಿನಾಥ್ ಸಾಲಿಗ್ರಾಮ ಕ್ಷೇತ್ರ ಅದು ಪರವಾಗಿಲ್ಲ. ಅಯ್ಯೋ ಪರವಾಗಿಲ್ಲ, ಆದರೆ ಎಲ್ಲ ಚಿನ್ನನ ಕೊರೆದು ಸಾಲಿಗ್ರಾಮ ಎಲ್ಲ ತೂತು ಮಾಡಿಬಿಡ್ತಾರಂತೆ, ಅಲ್ಲಿ ಎಲ್ಲ ಕೊರೆದು ಬಿಟ್ಟಿದ್ದಾರೆ ಅಂತ. ಸಾಲಿಗ್ರಾಮ ಅನ್ನೋದು ಕ್ಷೇತ್ರ ದಾಮೋದರ ಕುಂಡದಲ್ಲಿ ದೊಡ್ಡ ಸಾಲಿಗ್ರಾಮ ಎಲ್ಲ ಸಿಗುತ್ತೆ. ತುಂಬ ಕಾಲಾಂತರಗಳಿಂದ, ತುಂಬ ತಲತಲಾಂತರಗಳಿಂದ ಅಲ್ಲಿಂದ ಹೇಗೆ ಅಂದರೆ ಹಿರಣ್ಯ ಗರ್ಭ ಅಂತಲೇ ಹೆಸರು. ಒಳಗಡೆ ಕೊರೆದ್ರೆ ಅದು ವಜ್ರಕೀಟಗಳು ಹೋಗಿ ಅಲ್ಲೇ ಅವು ಫಾಸಿಲ್ ಥರ ಆಗಿಬಿಟ್ಟಿರುತ್ತೆ. ಆ ಫಾಸಿಲ್ ಆದಾಗ ಚಿನ್ನ ಆಗಿಬಿಟ್ಟಿರುತ್ತೆ, ಚಿನ್ನದ ಪುಡಿ. ಆ ನೇಪಾಳ ಗೌರ್ಮೆಂಟ್ ಅವರೆಲ್ಲ ಅದಕ್ಕೆ ಟೆಂಡರ್ ಹಾಕಿರ್ತಾರೆ, ಆ ಸಾಲಿಗ್ರಾಮನೆಲ್ಲ ಹಾರ್ವೆಸ್ಟ್ ಮಾಡಿ ಚಿನ್ನದ ಪುಡಿ ಎಲ್ಲ ತೆಗೆಯೋದು. ಅವಾಗೇನಾಗುತ್ತೆ, ಆ ಕಲ್ಲುಗಳೆಲ್ಲ ತೂತಾಗ್ಬಿಟ್ಟಿರುತ್ತೆ ಎಲ್ಲ. ಅದಕ್ಕೆ ಇವಳು ಹೇಳ್ತಾಳೆ, ಎಲ್ಲ ಕೊರೆದ್ಬಿಟ್ಟು ಚಿನ್ನ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ, ಬೇಡ ಅಂತ ಹೇಳ್ತಾಳಂತೆ. ಸರಿ, ನೈಮಿಷಾರಣ್ಯ ಅಂದರೆ ಬರೀ ಕಾಡಲ್ವಾ ಅಲ್ಲಿ, ಹೇಗೆ ಅಲ್ಲಿ ನಾನಿರೋದು ಅಂತ ಕೇಳ್ತಾಳಂತೆ. ನೈಮಿಷಾರಣ್ಯ ಕ್ಷೇತ್ರದಲ್ಲೇ ವ್ಯಾಸರು 18 ಪುರಾಣವನ್ನು ಬರೆದರು. ಅಲ್ಲಿ ಶುಕ ಮಹಾಚಾರ್ಯರು ಭಾಗವತವನ್ನು ಬರೆದಿದ್ದು ಅದೇ ಜಾಗ. ತುಂಬ ಆಶ್ಚರ್ಯಕರವಾದ ಕ್ಷೇತ್ರ ಅದು. ಅಲ್ಲಿ ಹೋದ್ರೇ ನಮಗೆ ಗೊತ್ತಾಗುತ್ತೆ ಆ ವೈಬ್ಸ್ ಹೇಗೆ ಅಂದರೆ ತುಂಬ ಪವರ್ಫುಲ್ ಕ್ಷೇತ್ರ ಅದು ನೈಮಿಷಾರಣ್ಯ. ಮತ್ತು ಅಹೋಬಲ ಪರವಾಗಿಲ್ಲ ಅಂದರೆ ಅಯ್ಯೋ ಅದು ತುಂಬ ಕಾಡು, ದಟ್ಟವಾದ ಕಾಡು. ಹೇಗೆ ಅಂದರೆ ಯಾರು ಶೆಲ್ಲವಣ್ಣ ಶಿಂಗವೇಲ್ಕುಂಡ್ರಮೆ ನಡೆಯೋಕ್ಕೆ ಆಗಲ್ವಂತೆ, ಕಲ್ಲು ಮುಳ್ಳು ಎಲ್ಲ ಜಾಸ್ತಿ ಅಲ್ಲಿ ಬೇಡ ಅಂತ ಹೇಳ್ತಾಳಂತೆ. ಅದು ಇಲ್ಲದೇ ಅಲ್ಲಿ ಕಾಡು ಬೇಡ್ರೆ ಹೆಂಗಸಿರ್ತಲ್ಲ, ಆ ಬೇಡ್ರೆ ಹೆಂಗಸನ್ನೆಲ್ಲ ಮದುವೆ ಮಾಡ್ಕೊಂಡಿದ್ದಾನೆ ಅವನು ನರಸಿಂಹ. ಬೇಡ ನಮಗೆ, ಬೇಡ್ರ ಕುಲದವನು ಅವನು, ಬೇಡ ನನಗೆ ಅಂತ ಹೇಳ್ತಾರಂತೆ. ಸರಿ, ತಿರುವೆಂಕಟಮುಡಿ ಅಂತ ಪರವಾಗಿಲ್ವಾ ಅಂತ ಕೇಳಿದ್ರೆ ಇವ್ರು ತಮಾಷೆಗೆ ಹೇಳ್ತಾರೆ, ಯಾರೋ ತಿರುಪುಡನೆ ಆಂಡವನು, ವಡೆ ಎಲ್ಲ ತುಂಬ ಗಟ್ಟಿ, ಕಡಿಯೋಕ್ಕೆ ಆಗೋದಿಲ್ಲ ಅಂತ. ಇವ್ರು ಚಿಕ್ಕ ಹುಡುಗಿ ಅಲ್ವಾ, ವಡೆ ಗಟ್ಟಿ. ಆಮೇಲೆ ನಾಮ ಹೆಂಗೆ ಹಾಕ್ಕೊಂಡಿರ್ತಾನೆ ಅಂದರೆ ಕಣ್ಣೇ ಕಾಣಿಸಲ್ಲ ಅವನಿಗೆ, ಆ ಥರ ನಾಮ ಹಾಕ್ಬಿಟ್ಟಿದ್ದಾರೆ ಅವನಿಗೆ ಅಂತ. ಇದೆಲ್ಲ ಹಾಸ್ಯಕ್ಕೆ ಹೇಳೋದು ಅಷ್ಟೇ. ಆದರೆ ಇದಿಷ್ಟು ದಿವ್ಯದೇಶವನ್ನು ನಾವು ಅನುಭವಿಸ್ಬೋದು. ಎಷ್ಟಕ್ಕೆ ಅಂದರೆ 26ನೇ ನಂಬರ್ಗೆ ಸ್ಟಾಪ್ ಮಾಡ್ಕೋತಾಳೆ, ಅಷ್ಟುವರೆಗೂ ಅವ್ರು ಹೇಳಿದ್ದಾರೆ. ಇದೇ ಥರನೇ ತಿರುಪುಣದಾಂಡ ಅವ್ರು ತಮಾಷೆಯಾಗಿ ಚಮತ್ಕಾರವಾಗಿ ಹೇಳ್ತಾ ಇದ್ರು ಅವರು. ತಿರುವಳ್ಳೂರು ಕ್ಷೇತ್ರ ವೀರರಾಘವ ಪೆರುಮಾಳು, ಅಲ್ಲಿ ತುಂಬಾ ಒಂದು 40 ಕಿಲೋಮೀಟರ್ ದೂರದಲ್ಲಿದೆ ಚೆನ್ನೈಗೆ. ಅಲ್ಲಿ ಬೇಡಪ್ಪ, ಅಲ್ಲಿ ಅಂತೂ ನೀರು ಸೇದಬೇಕಾದ್ರೆ ಗಡಗಡ ಪಾತಾಳ, ಮೈನಿಂಗ್ ಆಪ್ರೇಷನ್ನು. ಅವಾಗೆಲ್ಲ ಬಾವಿನಲ್ಲಿ ನೀರು ಸೇದಿದ್ದಾನೆ ಅಡುಗೆ ಎಲ್ಲ ಮಾಡ್ತಾಯಿದ್ದು. ನೀರು ಸೇದಕ್ಕೆಲ್ಲ ಕಷ್ಟ, ಬೇಡ ಊರು ನನಗೆ ಅಂತ ಹೇಳ್ತಾಳಂತೆ. ಸರಿ, ಪಾರ್ಥಸಾರಥಿ, ತಿರುವಲ್ಲಿಕೇಣಿ ಪಾರ್ಥಸಾರಥಿ ಆಗ್ಬೋದಾ ಅಂತ ಕೇಳಿದ್ರೆ, ಅಯ್ಯೋ ಅವ್ನು ಇಷ್ಟಿಷ್ಟು ದಪ್ಪ ಮೀಸೆ ಬಿಟ್ಕೊಂಡಿದ್ದಾನಪ್ಪ, ನೀವೆಲ್ಲ ತುಂಬ ಸಂಪ್ರದಾಯಸ್ಥರು, ನಮ್ಮಲ್ಲೆಲ್ಲ ಮೀಸೆ ಬಿಟ್ಕೊಳ್ಳಲ್ಲ, ಬೇಡ ಅಂತ ಹೇಳ್ತಾಳಂತೆ. ಪಾರ್ಥಸಾರಥಿ ಬೇಡ ಅಂತ.
ಸರಿ, ತಿರುನೀರ್ಮಲೆಗೆ ಹೋಗೋಣ. ಅಲ್ಲಿ 3 ಥರ ದೇವರಿದಾರಲ್ಲ ಅಂದರೆ ಹೋಗ್ಬೋದು. ನಿಂಡ್ರಾನ್, ನಿರಂದಾನ್, ಕಿಡಂದಾನ್, ಮಾಮಲೆಯಾವದು ನೀರ್ಮಲೈ. ತಿರುಮಂಗೆ ಆಳ್ವಾರ್ ಹಾಡಿದ್ದಾರೆ. ತುಂಬ ಒಳ್ಳೆ ಕ್ಷೇತ್ರ. ಒಂದು ಕಡೆ ಹೋದರೆ 3 ದೇವರನ್ನು ನೋಡ್ಬೋದು. ಮೆಟ್ಲು ಹತ್ಕೊಂಡು ಬೆಟ್ಟದ ಥರ ಹೋದರೆ ಅಲ್ಲಿ ತ್ರಿವಿಕ್ರಮ ಅವತಾರ, ಶ್ರೀನಿವಾಸ, ನರಸಿಂಹ ಎಲ್ಲವನ್ನೂ ನೋಡ್ಬೋದು. ಅಲ್ಲಿ ಕಿಡಂದಾನ್ ಅದು ಕ್ಷೀರಸಾಗರದಲ್ಲಿರೋ ರಂಗನಾಥನನ್ನು ನೋಡ್ಬೋದು. ಅಲ್ಲಿ ಅದು ಆಗೋದಿಲ್ಲ, ಯಾಕೆಂದರೆ ಜೋರಾಗಿ ಮಳೆ ಬಂದುಬಿಟ್ರೆ ಫುಲ್ಲು ಫ್ಲಡ್ ಆಗಿಬಿಡತ್ತೆ. ತಿರುನೀರ್ಮಲೆಗೆ ಹೋಗೋಕ್ಕೆ ಆಗೋದಿಲ್ಲ. ಈ ಕ್ಷೇತ್ರವನ್ನು ನೋಡೋಕ್ಕೇ ತಿರುಮಂಗೈ ಆಳ್ವಾರು 6 ತಿಂಗಳು ಕಾದಿದ್ರಂತೆ. ಆ ನೀರೆಲ್ಲ ಸ್ವಲ್ಪ ಕಡಿಮೆ ಆಮೇಲೆ ಹೋಗಿ ನೋಡ್ಕೊಂಡು ಬಂದರು. ಎದುರುಗಡೆ ಒಂದು ಬೆಟ್ಟ ಇದೆ, ಅಲ್ಲಿ ತಿರುಮಂಗೈ ಆಳ್ವಾರ್ ತಂಗಿ ಜಾಗನೂ ಇದೆ. ಅಲ್ಲಿ 6 ತಿಂಗಳು ಕಾದ್ಬಿಟ್ಟು ಆಮೇಲೆ ಅವರು ಹೋಗಿ ಆ ಕ್ಷೇತ್ರವನ್ನು ನಮಸ್ಕಾರ ಮಾಡ್ಕೊಂಡು ಬಂದರು ಅಂತ. ಸರಿ ಬಿಡು, ತಿರುವಿಡಂದೆಗೆ ಹೋಗೋಣ ಅಂತ ಹೇಳ್ತಾರೆ. ತಿರುವಿಡಂದೆಗೆ ಏನಪ್ಪ ಅಂದರೆ ನಿತ್ಯ ಕಲ್ಯಾಣ ಪೆರುಮಾಳ, ದಿನ ಕಲ್ಯಾಣ, 365 ದಿವಸನೂ ಕಲ್ಯಾಣೋತ್ಸವ ಆಗ್ತಾ ಇರುತ್ತೆ ಅಲ್ಲಿ. ಅದಕ್ಕೆ ಬೇಡ ಅವನಿಗೆ. ಯಾರಿಗಾದರೂ ಮದುವೆ ಆಗಿಲ್ಲ ಅಂದರೆ ಅಲ್ಲಿ ಹಾರ ಕೊಡ್ತಾರೆ. ಆ ಹಾರನ ತೊಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಇವ್ರಿಗೆ ವರ್ಷದೊಳಗೆ ಮದುವೆ ಆಗುತ್ತಂತೆ. ಆಮೇಲೆ ಇವರು ಮಾಲೆಯು ಕೈಮ ಹೋಗಿ ಅಲ್ಲಿ ದೇವರನ್ನು ನಮಸ್ಕಾರ ಮಾಡ್ತಾರೆ. ಅದು ತುಂಬ ಫೇಮಸ್ ಆ ಕ್ಷೇತ್ರ ತಿರುವಿಡಂದೈನಲ್ಲಿ. ಎಂಥವ್ರಿಗೂ ಮದುವೆ ಆಗದೆ ಇರೋರು ಅಲ್ಲಿ ಬೇಡ್ಕೊಳ್ತಾರೆ. ಕಡಲ್ಮಲ್ಲೈ ಪೆರುಮಾಳ ಇದ್ದಾನಲ್ಲ, ಅವನು ಹೇಗೆ ಅಂದರೆ ಅವನು ಅರ್ಜೆಂಟಿಗೆ ನೆಲದ ಮೇಲೆ ಮಲ್ಕೊಂಬಿಟ್ಟಿದ್ದಾನೆ, ಹಾಸಿಗೆನೇ ಇಲ್ಲ ಅಂತ. ಕಡಲ್ಮಲ್ಲೈನಲ್ಲಿ ಆದಿಶೇಷನೇ ಇಲ್ಲ, ಹಾಗೆ ಮಲ್ಕೊಂಬಿಟ್ಟಿದ್ದಾನೆ. ಆದಿಶೇಷನೇ, ಹಾಸಿಗೆನೇ ಇಲ್ಲ ಅವನಿಗೆ, ಬೇಡ ನನಗೆ ಅಂತ ಹೇಳ್ತಾರೆ. ಇದೆಲ್ಲ ಹೇಳಬೇಕಾದ್ರೆ ನಮಗೆ ಆ ಕ್ಷೇತ್ರದಲ್ಲಿರೋ ವಿಶೇಷ ನಮಗೆ ಗೊತ್ತಾಗುತ್ತೆ ಅಲ್ಲಿ. ಆಮೇಲೆ ಅಷ್ಟಭುಜಗರ, ಅದು ಪರವಾಗಿಲ್ವ ಅಂತ. ಅದು ಏನು ಹೆಸರಪ್ಪ ಅಷ್ಟಭುಜಗರ ಅಂತ. ಅದು ಒಳಗಡೆ ಹೋಗಿ ನೋಡಿದ್ರೆ ಬರೀ ಕೈಯೇ ಕಾಣುತ್ತೆ, ಮುಖನೇ ಕಾಣಿಸೋದಿಲ್ಲ ಆ ಕ್ಷೇತ್ರದಲ್ಲಿ ಅಂತ. ಈ ಅಷ್ಟಭುಜಗರ ಕ್ಷೇತ್ರದಲ್ಲೇ ಯಾವಾಗ ಬ್ರಹ್ಮ ಹಯಮೇಧ ಯಾಗ ಮಾಡಬೇಕಾದ್ರೆ ರಾಕ್ಷಸರೆಲ್ಲ ಬರ್ತಾರಲ್ಲ, ದೊಡ್ಡ ಇದರಲ್ಲಿ ಕಪ್ಪು ಮೋಡಗಳಾಗಿ ಬಂದು ಕತ್ಲೆ ಆವರಿಸ್ಕೊಂಡಾಗ ಅಷ್ಟಭುಜಗರ ಬಂದು ಎಲ್ಲ ಆಯುಧಗಳನ್ನು ಇಟ್ಕೊಂಡು ಅವರನ್ನೆಲ್ಲ ನಿರಸನ ಮಾಡ್ತಾನೆ. ಅಷ್ಟಭುಜಗರ ಕಾಂಚೀಪುರದಲ್ಲಿರೋವಂಥದ್ದು. ಕಾಂಚಿ ತೇಯ ಪೆರುಮಾಳ್ ಪರವಾಗಿಲ್ವ ಅಂದರೆ ಪರವಾಗಿಲ್ಲ, ಆದರೆ ಅವನ ಮನೆಯಲ್ಲಿ ಉತ್ಸವ ಅಂತ ಆದರೆ ಬರೀ ವರದರಾಜರಿಗೆ ಆಗೋದು, ಪೆರಂದೇವಿ ತಾಯಾರು ಏನೂ ಆಗೋದಿಲ್ಲ ಅಂತ. ಇಂಪಾರ್ಟೆನ್ಸೇ ಇಲ್ವಂತೆ ಆ ಊರಲ್ಲಿ. ಅದನ್ನೆಲ್ಲ ಐತಿಹ್ಯಗಳೆಲ್ಲ ಇದರಲ್ಲಿ ಹೇಳ್ತಾರೆ ನಮಗೆ. ಇನ್ನವ್ರಿಗೆ ಏನೂ ಇಲ್ಲ ಅಲ್ಲಿ, ಬರೀ ಎಲ್ಲ ದೇಯ ಪೆರುಮಾಳ್ ಯಾರಿಗೆ ವರದರಾಜರಿಗೆ ಮಾತ್ರನೇ ಅಲ್ಲಿ ನಡೆಯೋದು ಅಂತ. ಸರಿ, ಹಾಗಾದರೆ ಏನು ಮಾಡ್ಬೋದು? ತಿರುಕೋವಲೂರು ಪರವಾಗಿಲ್ಲ ಅಂದರೆ ಅದೆಲ್ಲ 3 ಹಳೆಯ ಆಳ್ವಾರ್ ಇದ್ರಲ್ಲ, ಅವರೇ ಇಟ್ಕೊಂಬಿಟ್ಟಿದ್ದಾರೆ. ಅವ್ರು ಯಾರಿಗೂ ಕೊಡೋದಿಲ್ಲ ಅಲ್ಲಿ ಆ ಭಗವಂತನ, ಅವರು ಇಟ್ಕೊಂಬಿಟ್ಟಿದ್ದಾರೆ ಅಂತ. ಸರಿ, ತಿರುವಳಿಂದೆ ಯಾವುದು? ದೇಶಿಕರಿಗೆ. ತಿರುಮಹೀಂದ್ರಪುರಂ ಅನ್ನೋದು ದೇಶಿಕರು 40 ವರ್ಷ ಕಾಲ ಅವರಲ್ಲಿ ಇದ್ದಿದ್ದ ಕ್ಷೇತ್ರ ಅದು. ಅಲ್ಲೇ ಅವರು ಅಲ್ಲಿ ಔಷಧಾದ್ರಿ ಅಂತ ಒಂದು ಚಿಕ್ಕ ಬೆಟ್ಟ ಥರ ಇದೆ. ಅದ್ರ ಮೇಲೆ ಅವ್ರು ತಪಸ್ಸು ಮಾಡಿದಾಗ ಗರುಡ ಬಂದು ಅವರಿಗೆ ಹಯಗ್ರೀವ ಮಂತ್ರ ಉಪದೇಶ ಮಾಡ್ತಾರೆ. ನಾಲ್ಗೆ ಮೇಲೆ ಓಂ ಅಂತ ಬರೆದು ಹಯಗ್ರೀವ ಮಂತ್ರ ಉಪದೇಶ ಮಾಡ್ತಾರೆ. ಆಮೇಲೆ ಹಯಗ್ರೀವ ಪ್ರತ್ಯಕ್ಷ ಆಗಿ ಇವರಿಗೆ ನಾಲ್ಗೆ ಮೇಲೆ ಓಂ ಅಂತ ಬರೀತಾರೆ. ಆ ಹಯಗ್ರೀವರ ವಿಗ್ರಹ ಇನ್ನೂ ಅಲ್ಲಿ ಆ ಬೆಟ್ಟದ ಮೇಲೆ ಪ್ರತಿಷ್ಠೆ ಮಾಡಿದ್ದಾರೆ ವೇದಾಂತ ದೇಶಿಕರು. ಅಲ್ಲಿ 40 ವರ್ಷ ಕಾಲ ಇದ್ದರು. 40 ವರ್ಷ ಕಾಲ ಇದ್ದು ಎಲ್ಲ ದೊಡ್ಡ ಮಹಾನ್ ಗ್ರಂಥಗಳೆಲ್ಲ ಅಲ್ಲೇ ಬರೆದಿದ್ದು. ಪರಮತ ಭಂಗ ಅನ್ನೋದು ಹೇಗೆ ಅಂದರೆ ಎಲ್ಲ ಮತಗಳನ್ನು ಖಂಡಿಸಿ ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತವನ್ನು ಎಸ್ಟಾಬ್ಲಿಷ್ ಮಾಡಿದ್ದೇನೆ ಅಲ್ಲಿ. ಆ ಗ್ರಂಥವನ್ನು ಕೂಡ ಅವರು ಅಲ್ಲೇ ಬರೆದಿದ್ದು. ಅವ್ರ ಕೈಯಲ್ಲಿ ತೋಡಿರೋವಂಥ ಒಂದು ಬಾವಿ ಕೂಡ ಇದೆ. ಎಲ್ಲರೂ ಚಾಲೆಂಜ್ ಮಾಡೋರಂತೆ, ಭಗವಂತ ನಿಮಗೆ ಸರ್ವತಂತ್ರ ಸ್ವತಂತ್ರ ಅಂತ ಬಿರುದು ಕೊಟ್ಬಿಟ್ರಲ್ಲ, ನಿಮಗೆಲ್ಲ ಕೆಲಸ ಮಾಡೋಕ್ಕೆ ಬರುತ್ತಾ ಅಂತ. ನೀವು ಇದು ಮೆಟಲರ್ಜಿನಲ್ಲಿ ನಿಂದೆ ಒಂದು ವಿಗ್ರಹ ಮಾಡಿ ಅಂದ್ರಂತೆ. ಅವ್ರು ಮಾಡಿದ್ದಾರೆ. ಅವ್ರ ವಿಗ್ರಹ ಕೆತ್ತಿರೋದು ಇದೆ ಅಲ್ಲಿ, ಇನ್ನೂ ಇವಾಗಲೂ ಇದೆ. ಉತ್ಸವ ಎಲ್ಲ ಅದರಲ್ಲೇ ಮಾಡ್ತಾರೆ. ಹೇಗೆಂದರೆ ಅದಕ್ಕೊಂದು ಪೀಠ ಕೂಡ ಮಾಡೋಕ್ಕಾಗಲಿಲ್ಲ ನಿಜವಾಗ್ಲೂ ಮಾಡೋನಿಗೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಎಲ್ಲ 64 ಕಲೆಗಳಲ್ಲೂ ಎಲ್ಲ 32 ಕಲೆಗಳು ಅವ್ರಿಗೆ ಬರ್ತಾಯಿತ್ತು. ಸರ್ವತಂತ್ರ ಸ್ವತಂತ್ರ ಅಂತ ಬಿರುದು ಕೊಟ್ಟಿದ್ದು ರಂಗನಾಯಕಿ. ಅದಕ್ಕೆ ಕೇಳೋರಂತೆ, ನಿಮ್ಗೆ ಇದು ಬರುತ್ತಾ ಅದು ಬರುತ್ತಾ ಅಂತ. ಬಾವಿ ತೋಡಿ ಅಂದರು. ಒಂದು ನೀರಿನ ಬಾವಿ, ಒಂದು ಎಣ್ಣೆ ಬಾವಿ, 2 ತೆಗೆದಿದ್ದಾರೆ. ಆಯಿಲ್ ವೆಲ್, ಅದು ವಾಟರ್ ವೆಲ್, 2 ಕೈಯಲ್ಲಿ ಒಬ್ಬರೇನೆ. ಹಾಗೆ ಆಶ್ಚರ್ಯಕರವಾದ ಅವರ ಚರಿತ್ರೆ. ದೇಶಿಕರಿಗೆ ಇರಲಿ ತಿರುವಳ್ಳುಂದೈ ಅಂತ ಹೇಳ್ತಾರೆ. ಶ್ರೀಭೂಷಣಂ ಪರವಾಗಿಲ್ವ ಅಂದರೆ ಮುಖ ಸೊಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾನೆ ಅಲ್ಲಿ ಅಂತ. ಪುಟಾಣಿ ವರಾಹ ಸ್ಟ್ರೈಟಾಗೂ ಮುಖ ಇಟ್ಕೊಂಡಿಲ್ಲ, ಸೈಡಿಗೆಲ್ಲ ನೋಡ್ತಾ ಇದ್ದಾನೆ ಅಲ್ಲಿ ಮೂಲೂರಲ್ಲಿ. ಹಾಗೆ ಓಡೋಗ್ತಾ ಇರೋ ಥರ ಇದೆ. ಹಂದಿನ ಏನಾದರೂ ಓಡ್ಸೋಕ್ಕಿದ್ರೆ ಓಡೋಗೋ ಥರ ಕಾಲಿದೆಯಲ್ಲ, ಅದೇ ಥರ ಮುಖ ಎಲ್ಲೋ ನೋಡ್ತಾ ಇದೆ, ನೇರಕ್ಕೆ ನೋಡ್ತಾ ಇಲ್ಲ. ಅದನ್ನು ಇಲ್ಲಿ ಹೇಳ್ತಲ್ಲ, ಮುಖ ಸೊಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ. ಆಮೇಲೆ ತಿರುಕುಡುಂದೈ ಅಂತ ಹೇಳ್ತಾರೆ. ಹೆಸರೇ ಸರಿ ಇಲ್ಲ, ಅಲ್ಲಿರೋರೆಲ್ಲ ಬರೀ ಜೋರಂತೆ, ಬಾಯಿ ಬೇರೆ. ತಿರುಕುಡುಂದೈ ಯಾವಾಗಲೂ ತುಪ್ಪ ಚೋಳಿ ಕುಟಿಲ ವಚನ ವೇದಾಂತ ದೇಶಿಕರು ಭಗವದ್ಧ್ಯಾನ ಸೋಪಾನದಲ್ಲಿ ಹೇಳ್ತಾರೆ. ಹೇಗೆ ಮಾತಾಡ್ತಾರೆ ಅಂದರೆ ಮಾತಲ್ಲೇ ನಾದಿನಿಗೆ ನಾಥಿ ಅಂತ ಹೇಳ್ಬಾರ್ದು. ನಾದಿನಿಗೆ ನಾತ್ನಾರನ್ನಲ್ಲ, ನಾಥಿಯಿಂದ ನಾಲ್ಕಲಿಯೇ ತೀ ಇರ್ಕು ಅಂತ
ಮಾತಾಡಿದ್ರೆ ನಾಲ್ಗೆಲೆ ಬೆಂಕಿ ಇತ್ತು ಅವ್ರಿಗೆ ಅಂದರೆ ನಾಥಿ ಅಂತ ಹೇಳೋರು. ಆ ಥರ ತಮಾಷೆಗೆ ಆಂಡವನ್ ಸ್ವಾಮಿ ಹೇಳೋದು. ಉಪ್ಪಿಲಿಯಪ್ಪನ್ ಅಂತ ಕೇಳ್ತಾರಂತೆ. ಉಪ್ಪಿಲಿಯಪ್ಪನ ಕ್ಷೇತ್ರದಲ್ಲೇ ಈಗಾಗಲೇ ಭೂದೇವಿ ಮದುವೆ ಮಾಡ್ಕೊಂಡಿದ್ದಾಳೆ, ಅಲ್ಲೇ ಇದ್ದಾಳೆ. ಇವಳು ಭೂದೇವಿ ತಾನೇ, ಅದಕ್ಕೆ ಬೇಡ ಅಂತ ಹೇಳ್ತಾಳಂತೆ. ಸರಿ, ವಟಪತ್ರಶಾಹಿ ಇವರು ಊರಲ್ಲೇ ಇದ್ದಾರಲ್ಲ, ಶ್ರೀವಲಿ ಪುತ್ರನೇ ವಟಪತ್ರ, ಉಳ್ಳೂರು ಮಾಪುಳ್ಳೆ ಬೇಡ ಅಂತಾಳಂತೆ. ಏನೋ ಒಂದು ನೆಪ ಇಲ್ಲಿ, ಇದಕ್ಕೆ ಉಳ್ಳೂರು ಮಾಪುಳ್ಳೆ ಬೇಡ ಅಂತ ಹೇಳ್ತಾಳಂತೆ. ಸರಿ, ನವತಿರುಪತಿ, ತಿರುನಲ್ವೇಲಿ ಡಿಸ್ಟ್ರಿಕ್ಟಲ್ಲಿ ನವತಿರುಪತಿ ಇದೆಯಲ್ಲ, ಅಲ್ಲೆಲ್ಲ ಆಗ್ಬೋದಾ ಅಂತ ಹೇಳಿದ್ರೆ ಅದೆಲ್ಲ ನಮ್ಮಾಳ್ವಾರಿಗೆ ತುಂಬ ವಿಶೇಷವಾದ ಕ್ಷೇತ್ರ. ತಿರುಪುರುಹರು ಸುತ್ತಮುತ್ತಲು ಇರೋ 9 ಕ್ಷೇತ್ರ ಇದೆ ಅಲ್ಲಿ, ತುಂಬ ಚೆನ್ನಾಗಿದೆ ಎಲ್ಲನೂ. ನಮ್ಮಾಳ್ವಾರಿಗೆ ಅದು ಅವ್ರಿಗೆ ಅಂತ ಆಗಿರೋ ಕ್ಷೇತ್ರಗಳು ಅವೆಲ್ಲ, ಅದು ಬೇಡ ಅಂತ. ತಿರುವನಂತಪುರಂ ಪರವಾಗಿಲ್ವಾ ಅಂತ ಕೇಳ್ತಾರಂತೆ. ಟ್ರಿವೆಂಡ್ರಮ್ ಅಲ್ಲೆಲ್ಲ ನಂಬುವುದಿಲ್ಲ, ಅವ್ರದ್ದು ತುಂಬ ಸ್ಟ್ರಿಕ್ಟ್ ಅವರು, ಅವರೆಲ್ಲ ನಮ್ಮಗಳನ್ನೆಲ್ಲ ಸೇರಿಸೋದೇ ಇಲ್ಲ. ಭಗವದ್ ರಾಮಾನುಜರೇ ಅಲ್ಲಿ ಹೋಗಿ ದೇವಸ್ಥಾನಗಳಲ್ಲಿ ನಮ್ಮ ಥರ ಆಗಮ ರೀತಿಯ ಪ್ರತಿಷ್ಠೆ ಮಾಡಬೇಕು, ಪೂಜೆಗಳನ್ನೆಲ್ಲ ಮಾಡಬೇಕು ಅಂತಿದ್ದಾಗ ಅವರು ಸಹಿಸಲೇ ಇಲ್ಲ, ಅವ್ರಿಗೆ ಇಷ್ಟ ಆಗಲಿಲ್ಲ. ರಾತ್ರಿ ಅವ್ರು ಮಾಲ್ಕೊಂಡಿದ್ದ ಹಾಸಿಗೆ ಸಮೇತ ತೊಗೊಂಬಂದ್ಬಿಟ್ಟು ಈ ಕಡೆಗೆ ಬಿಟ್ಬಿಡ್ತಾರೆ. ಇಲ್ಲಿ ಕಿಡಂದ ನಂಬಿ ಊರಿರುತ್ತಲ್ಲ, ಅಲ್ಲಿ ತೊಗೊಂಡ್ಬಂದು ಬಿಟ್ಬಿಡ್ತಾರೆ. ಬೆಳಗ್ಗೆ ಎದ್ದು ನೋಡ್ತಾರೆ, ಇವರು ಒಬ್ಬರೇ ಇದ್ದಾರೆ, ಎಲ್ಲೋ ನದಿ ತೀರದಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ವಡಗ ಅಂತ ಕೇಳ್ತಾರೆ. ಇವ್ರಿಗೊಬ್ಬ ಆಳಿರ್ತಾರೆ, ವಡಗನಂಬಿ ಅಂತ, ಅಂದರೆ ಶಿಷ್ಯ, ಎಲ್ಲ ಕೈಂಕರ್ಯ ಮಾಡೋರು. ವಡಗ ಅಂತ ಕರೆದ್ರೆ ಬರೋದೇ ಇಲ್ಲ. ಆಮೇಲೆ ಇವರು ಎಕ್ಸ್ಟ್ರಾ ತಿರುಮಣ್ಣೆಲ್ಲ ಇದು ಮಾಡ್ಕೊಂಡಿರ್ತಾರೆ, ತೇಯಿಸ್ಕೊಂಡಿರ್ತಾರೆ. ಯಾವತ್ತೂ ಅಷ್ಟೇ ಎಕ್ಸ್ಟ್ರಾ ಆಗಿದ್ದನ್ನೆಲ್ಲ ಅವ್ನಿಗೆ ಇಡೋರಂತೆ, ಅವನ ಶಿಷ್ಯರಿಗೆ ಇಡೋರು. ವಡಗ ಅಂತ ಕರೀತಾರೆ, ದೇವರೇ ಬಂದುಬಿಡ್ತಾರಂತೆ. ಇವ್ರಿಗೆ ಗೊತ್ತಿಲ್ಲ ದೇವರು ಅಂತ, ಅವನಿಗೆ ತಿರುಮಣ್ಣೆ ಇಟ್ಬಿಡ್ತಾರೆ ಇವರು. ಆಮೇಲೆ ಭಗವಂತನ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಳ್ತಾ ಹೋಗ್ತಾರೆ. ನಿಂಡ್ರ ನಂಬಿ, ಕಿಡಂದ ನಂಬಿ, ಮಲೈ ನಂಬಿ ಮತ್ತು ಪಾರ್ಕಡಲ್ ನಂಬಿ ಅಂತ 4 ನಂಬಿ ಒಂದೇ ಕ್ಷೇತ್ರದಲ್ಲಿದೆ. ಅಲ್ಲಿ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಭಗವಂತನಿಗೆ 2 ನಾಮ ಇದೆಯಂತೆ ಹಣೆಯಲ್ಲಿ, ಒಂದು ಒಣಗಿರೋದು, ಇನ್ನೊಂದು ಒದ್ದೆಯಾಗಿರೋದು. ತಕ್ಷಣ ಇವರಿಗೆ ಗಾಬರಿ ಆಗತ್ತಂತೆ. ಅಯ್ಯೋ, ಇವನೇ ಬಂದ ನಂತರ, ಭಗವಂತ ಬಂದ ನಂತರ ಇಡಿಸ್ಕೊಂಡಲ್ಲ ಅಂತ ಕ್ಷಮಾಪಣೆ ಮಾಡಿಕೊಂಡು ಇದು ಮಾಡ್ತಾರೆ. ಆ ಒಂದು ಕ್ಷೇತ್ರದಲ್ಲೇ ನೀವೇ ಎಲ್ಲ ಅಷ್ಟಾಕ್ಷರಿ ಎಲ್ಲರಿಗೂ ಉಪದೇಶ ಮಾಡ್ತೀರಂತೆ, ನನಗೂ ಉಪದೇಶ ಮಾಡ್ತೀರಾ ಅಂತ ಕೇಳ್ಕೊತಾನೆ. ಉಪದೇಶ ಮಾಡೋದಾದರೆ ನಾನು ಕೂತ್ಕೋಬೇಕು, ನೀನು ನಿಂತ್ಕೋಬೇಕು ಅಂತ. ಅದಕ್ಕೆ ನಿಂಡ್ರ ನಂಬಿ ಇವ್ರು ಕೂತ್ಕೊಂಡಿದ್ದಾರೆ. ಇವತ್ತಿಗೂ ನೀವು ಹೋಗಿ ಅಲ್ಲಿ ಅರ್ಚಕರನ್ನ ಕೇಳಿದ್ರೆ ಅವ್ರಿಗೆ ಹಾಕಿದ ಒಂದು ಪೀಠ ಇದೆಯಲ್ಲ, ಅಲ್ಲಿ ಒಳಗಡೆ ಉಳ್ಸಂದಿನಲ್ಲಿ ತೋರಿಸ್ತಾರೆ. ಭಗವದ್ ರಾಮಾನುಜರಿಗೆ ಹಾಕಿರೋ ಪೀಠ, ಅವ್ರು ಕೂತ್ಕೊಂಡು ಇವ್ರಿಗೆ ಉಪದೇಶ ಮಾಡಿದ್ದು ಆ ಒಂದು ಕ್ಷೇತ್ರ. ಅದು ಬೇಡ ಅಂತ ಹೇಳ್ತಾರೆ. ಆ ನವತಿರುಪತಿನಲ್ಲಿ ಅದು ಆಗಲ್ಲ. ತಿರುವನಂತಪುರದಲ್ಲಿ ಹಾಗೆ ಅವರು ನಂಬೂದರಿಗಳು ತಂದು ಇವರನ್ನು ಇಲ್ಲಿ ಬಿಟ್ಟಿದ್ದು. ಆಮೇಲೆ ತಿರುನಾಂಗೂರು ಅಂತ ಕೇಳ್ತಾರೆ. ತಿರುನಾಂಗೂರು ಕ್ಷೇತ್ರ ಇವಾಗ ಸದ್ಯದಲ್ಲೇ ಬರುತ್ತೆ. 11 ಗರುಡೋತ್ಸವ. ತಿರುಮಂಗೈ ಆಳ್ವಾರು ತುಂಬ ತಿರುವಾಲಿ, ತಿರುನಗರಿ ಅದೆಲ್ಲ ತುಂಬ ಫೇಮಸ್ಸು. ತುಂಬ ಎಲ್ಲ ಗರುಡೋತ್ಸವಕ್ಕೆ 11 ಗರುಡೋತ್ಸವ ಆಗುತ್ತೆ ಅಲ್ಲಿ. ಎಲ್ಲ ಬಂದು ತುಂಬ ಚೆನ್ನಾಗಿರುತ್ತೆ. ರಾತ್ರಿ 11 ಗಂಟೆಗೆ ಶುರು ಮಾಡ್ತಾರೆ. ಎಲ್ಲ ಸುತ್ತಮುತ್ತಲು ಇರೋದೆಲ್ಲ ಇದೆಲ್ಲ ಏರ್ಪಡಿಸ್ಕೊಟ್ಟವರು ತಿರುಮಂಗೈ ಆಳ್ವಾರೆ. ಎಲ್ಲ ಕ್ಷೇತ್ರದಿಂದನೂ ಅದನ್ನೇ ಇಲ್ಲೆಲ್ಲ ಅನುಕರಣೆ ಮಾಡ್ತಾರೆ. ಕೃಷ್ಣನ ದೇವಸ್ಥಾನದಲ್ಲಿ, ಮೈಸೂರಲ್ಲಿ ಕೂಡ ಪಂಚಗರುಡೋತ್ಸವ ಎಲ್ಲ ಮಾಡ್ತಾರೆ. ಎಲ್ಲ ಕ್ಷೇತ್ರದಿಂದ ಗರುಡ ವಾಹನನಾಗಿ ಬಂದು ಅಲ್ಲಿಂದ ರಾತ್ರಿ ಹೊರಡುತ್ತೆ. ಎಲ್ಲದಕ್ಕೂ ಯೂನಿಫಾರ್ಮ್ ಆಗಿ ಅಲಂಕಾರ, ಎಲ್ಲ ಸೇವೆಗಳು ಒಂದೇ ಥರ ಮಾಡ್ತಾರೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ಅಲ್ಲೆಲ್ಲನೂ. ಆ ತಿರುನಾಂಗೂರು ತಿರುಮಂಗೈ ಆಳ್ವಾರ್ ಕ್ಷೇತ್ರ, ಅದು ಬೇಡ ಅಂತ ಹೇಳ್ತಾರೆ. ಸರಿ, ತಿರುವೆಳ್ಳರೈ ಅಂತ ಕೇಳ್ತಾರಂತೆ. ತಿರುವೆಳ್ಳರೈ ಅಂತ ಒಂದು ರಾಗ ಹೇಳ್ತಾರಂತೆ. ಏನಮ್ಮ ತಿರುವೆಳ್ಳರೈಗೆ ಅಂದರೆ, ಗೋಪುರನೇ ಇಲ್ಲಪ್ಪ ಅಲ್ಲೇ. ಉಪರಿಚರೈ ವಸು ಅಂತ ಒಬ್ಬ ಇದ್ದಂತೆ, ಮೇಲ್ಗಡೆನೇ ಓಡಾಡೋದು ಸ್ಯಾಟಲೈಟ್ ಇದರಲ್ಲಿ UFOನಲ್ಲೇ ಓಡಾಡ್ತಾ ಇದ್ದಂತೆ ಒಬ್ಬ ಗಂಧರ್ವ ಥರ. ಅವನು ಕಟ್ಸಿದ ಊರದು. 1200 ಜನ ಬ್ರಾಹ್ಮಣರನ್ನ ಕರ್ಕೊಂಡು ಬಂದು ಒಂದು ದೊಡ್ಡ ಪಟ್ಟಣವನ್ನೇ ಕಟ್ಟಿ, ಚೆನ್ನಾಗಿತ್ತು ಆ ಊರು. ಆದರೆ ಯಾವುದೋ ಕಾರಣಕ್ಕೆ ಅದೆಲ್ಲ ಹಾಳಾಗ್ಬಿಟ್ಟು ರಾಜಗೋಪುರ ಒಡೆದೋಗಿದೆ. ಇವತ್ತಿಗೂ ರಾಜಗೋಪುರ ಇಲ್ಲ ಅಲ್ಲಿ, ಅರ್ಧಕ್ಕರ್ಧನೇ ಇದೆ. ಶ್ರೀರಂಗದ ಮೇನ್ ದೇವಸ್ಥಾನಕ್ಕಿಂತ ಹಳೆಯ ದೇವಸ್ಥಾನ ಅದು ತಿರುವೆಳ್ಳರೈ ದೇವಸ್ಥಾನ. ಈ ತಿರುವೆಳ್ಳರೈ ದೇವಸ್ಥಾನದಲ್ಲೇ 7 ವರ್ಷ ಭಗವದ್ ರಾಮಾನುಜರು ಶ್ರೀರಂಗಂಗೆ ಎಂಟರ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಯಾರೋ ತಿರುವರಂಗ ತಮ್ಮದನ. ಯಾಕಂದರೆ ಅಲ್ಲಿ ಟೆಂಪಲಲ್ಲೆಲ್ಲ ಎಂಬೆಸಲ್ಮೆಂಟ್ ಎಲ್ಲ ಮಾಡ್ತಿದ್ರು ಇವರೆಲ್ಲ ಅಂತ ಅವರು ವಿಚಾರಿಸೋಕ್ಕೆ ಅಂತ ಬರ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಊರನ್ನೇ ಎಂಟರ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ತಿರುವೆಳ್ಳರೈ ಶ್ರೀರಂಗದಿಂದ ಒಂದು 7 ಕಿಲೋಮೀಟರ್ ದೂರ. ಅಲ್ಲೇ 7 ವರ್ಷ ಇಟ್ಟಿದ್ರು ಅವ್ರನ್ನ. ನೋಡಿ, ಊರೊಳಗೆ ಬರೋಕ್ಕೆ ಬಿಟ್ಟಿರಲಿಲ್ಲ ಅವರು. ಆ ತಿರುವೆಳ್ಳರೈ ಅದು ಬೇಡ ಅಂತ ಹೇಳ್ತಾಳೆ ಇವಳು. ಆಮೇಲೆ ಸರಿ, ಪುಷ್ಕರ ಅಂತ ಕೇಳ್ತಾಳಂತೆ. ಪುಷ್ಕರ ಬರೀ ನೀರು ಥರನೇ ದೇವ್ರಿಗೆ ಒಂದು ಕೊಳ. ಅದರಲ್ಲಿ ಸಪ್ತ ಋಷಿಗಳೆಲ್ಲ ಅಲ್ಲಿ ವಾಸ ಮಾಡೋವಂಥ ಕ್ಷೇತ್ರ ಅದು ಪುಷ್ಕರದಲ್ಲಿ. ಅದು ಬರೀ ನೀರಲ್ವಪ್ಪ, ಆಕಾರನೇ ಇಲ್ಲ, ಬೇಡ ಅಂತ ಹೇಳ್ತಾಳೆ.
ಸರಿ, ದ್ವಾರಕೆ ಅಂತ ಹೇಳಿದ್ರೆ ಅವಾಗ ಆ ದ್ವಾರಕೆಯಲ್ಲಿ ರಾಧಾ ಮತ್ತು ಆ ಗೋಪಿಕೆಯರೆಲ್ಲ ನನಗೆ ಬಿಟ್ಕೊಡ್ತಾರಾ ಅಂತ ಕೇಳ್ತಾಳಂತೆ ತಮಾಷೆಗೆ. ಈ ಗೋಪಿಕೆಯರನ್ನೇ ಕರ್ಕೊಂಡು ಬಂದಿದ್ದು ಇವಳೇ ತಾನೆ, ಆದರೆ ಅವಳು ಹಂಗೆ ಹೇಳ್ತಾಳಂತೆ, ಅವರೆಲ್ಲ ಬಿಟ್ಕೊಡ್ತಾರಾ ಅಂತ ಕೇಳ್ತಾರಂತೆ. ಸರಿ, ಇನ್ನೇನಮ್ಮ ರಂಗನಾಥ ಒಬ್ಬನೇ ಬಾಕಿ ಆಗಿದೆ ಅಂದರೆ, ಹಾಂ ಅವನೇ ಅಂತ ಹೇಳ್ತಾರಂತೆ. ಇಷ್ಟಕ್ಕೆ ಇದು 26 ನಂಬರ್, ಇದು ಇಷ್ಟು 25 ನಾನು ಹೇಳಿದ್ನಲ್ಲ, ಇದು 26 ನಂಬರು ದೇವ್ರ ನಂಬರ್. ಯಾವಾಗಲೂ ನಾನು ಹೇಳ್ತೀನಲ್ಲ, ಇದಕ್ಕೆ ಓಕೆ ಅಂತ ಹೇಳ್ತಾಳಂತೆ. ಸರಿ ಅಂತ ಏನು ಮಾಡಬೇಕು, ರಂಗನಾಥನ ಇದು ಮಾಡ್ಕೊಂಡಿದ್ದಾಳ ಅಂತ ಹೇಳಿದಾಗ ಅವತ್ತು ಕನಸಲ್ಲಿ ಪೆರಿಯಾಳ್ವಾರಕ್ಕೆ ಬಂದು ಕರ್ಕೊಂಡು ಬನ್ನಿ ನಿಮ್ಮ ಮಗಳನ್ನ, ಬಂದು ನನಗೆ ಒಪ್ಪಿಸಿ ಅಂತ ಹೇಳ್ತಾರಂತೆ. ಸರಿ, ಎಲ್ಲ ಊರವರೆಲ್ಲ ಸೇರಿಕೊಂಡು ಹೋಗಿ ಅವಾಗೆಲ್ಲ ಏನು ಗಾಡಿ ಕಟ್ಸ್ಕೊಂಡು ಹೋಗಬೇಕು, ಅಂದರೆ ಕಾಲ್ನಡಿಗೆಯಲ್ಲಿ ಹೋಗಬೇಕು. ಹೋದರು. ಊರ ಆಚೆನಲ್ಲಿ ಇಟ್ಕೊಂಡು ಒಂದು ಮಂಟಪ ಇದೆ, ಇವತ್ತಿಗೂ ಅಲ್ಲೆಲ್ಲ ಸೇವೆ ಎಲ್ಲ ಮಾಡ್ತಾರೆ. ಆಂಡಾಳು ಹೇಳ್ತಾಳಂತೆ, ಇಲ್ಲಿ ಇರ್ತೀನಿ ನಾನು, ನೀನು ಹೋಗಿ ಕೇಳ್ಕೊಂಡು ಬಾ ಅಂತ. ಯಾರು ಪೆರಿಯಾಳ್ವಾರ್ಗ ನೀನು ಹೋಗಿ ಕೇಳ್ಕೊಂಡು ಬಾ, ಆವಾಗ ಬಾ ಅಂತ ನಿನಗೆ ಹೇಳಿದ್ನಲ್ಲ ಕರ್ಕೊಂಬಾ ಮಗಳನ್ನ ಅಂತ, ಇವಾಗಲೂ ಅದೇ ಮನಸ್ಸಿದೆಯಾ ಅವನಿಗೆ ಅಂತ ನೀನು ನೋಡ್ಕೊಂಡು ಬಾ ಅಂತ ಕಳಿಸ್ತಾರಂತೆ. ಸೊ ಅದೊಂದು ಮಂಟಪ, ಅದೊಂದು ತುಂಬ ಚೆನ್ನಾಗಿದೆ. ಆಂಡಾಳಲ್ಲಿ ಹೊರಗಡೆ ಪ್ರಾಕಾರದಲ್ಲಿದೆ ಆಂಡಾಳ್ ದೇವಸ್ಥಾನ. ಅಲ್ಲಿಂದ ಬಂದು ನೋಡ್ಕೊಂಡು ಹೋಗ್ತಾರಂತೆ. ಈಗಲೇ ಬರಬೇಕಂತೆ, ಯಾಕೆ ಅಷ್ಟು ತಡ ನಿನಗೆ, ಅಷ್ಟೊತ್ತು ಅಲ್ಲಿ ಕಾಯೋಕ್ಕೆ ನಿನಗೆ ಆಗತ್ತಾ ಅಂತ ಕೇಳ್ತಾನಂತೆ ರಂಗನಾಥ. ಇನ್ನೂ ಎಷ್ಟೊತ್ತು ಕಾಯೋದು ಅಂತ. ಆಮೇಲೆ ಅವ್ರು ಕರ್ಕೊಂಡು ಬಂದಾಗ ಅಲ್ಲಿ ಅದೃಶ್ಯ ಆಗಿಬಿಡ್ತಾಳೆ. ಆ ಥರ ಅದೃಶ್ಯ ಆದವಳನ್ನ ಇವ್ರಿಗೆ ಹೇಳ್ತಾರೆ, ಎಲ್ಲರೂ ನೋಡೋ ಥರ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಈ ವಾರಣ ಮಾಯಿರಂ ಇದೆಯಲ್ಲ, ಇದರಲ್ಲಿ ತುಂಬ ಚೆನ್ನಾಗಿ ಹಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ಹಾಡಲ್ಲಿ ಕನಸು ಬರುತ್ತೆ ಅವಳಿಗೆ, ಕನಸಲ್ಲಿ ಭಗವಂತನನ್ನು ಮದುವೆ ಮಾಡ್ಕೊಂಡಂಗೆ ಕನಸು. ಅದನ್ನು ಒಂದೊಂದು ಪದ್ಯಗಳನ್ನು ಹೇಳಿ ನಾವು ಅನುಭವಿಸೋಣ, ಹೇಗೆ ಅವಳು ಮದುವೆ ಮಾಡಿಕೊಂಡ್ಳು ಅದನ್ನು ನಾವು ತೋರಿಸ್ತಾಳೆ. ಯಾಕಂದರೆ ಭಕ್ತಿ ಅಭಿನಿವೇಶದಲ್ಲಿ ಭಗವಂತ ಇಲ್ಲದೆ ಹೋದರೆ ಇನ್ನೂ ಸಹಿಸೋಕ್ಕೆ ಆಗೋದಿಲ್ಲ, ಜೀವ ಧರಿಸೋಕ್ಕೆ ಆಗಲ್ಲ ಅನ್ನೋವಾಗ ಮಧ್ಯದಲ್ಲಿ ಭಗವಂತ ಕನಸಲ್ಲಿ ಬಂದು ಸಮಾಧಾನ ಮಾಡೋ ಥರ, ಇಲ್ಲ ನಾನು ಬರ್ತೀನಿ ಮದುವೆ ಮಾಡ್ಕೊಳ್ತೀನಿ ಅಂತ, ಅವಾಗ ಒಂದು ಸ್ವಲ್ಪ ತಿರ್ಗಾ ಶಕ್ತಿ ಬರುತ್ತೆ. ಆ ಥರ ಅದನ್ನು ಇದು ಮಾಡ್ತಾರೆ. ಇದನ್ನು ನೋಡೋಣ ಇವಾಗ. அல்லினாள் தாமரை மேல் ஆரணங்கின் துணைவி மல்லினாள் ஆண்டமடமையில் மெல்லியலாள் ஆயர் குலவேந்தன் நாகத்தாள் தென்புதுவை வேயற் பயந்த விளக்கு. ಇದು ನಾಚ್ಯಾರ್ ತಿರುಮಳಿ ತನಿಯನ್ನಿದು. ನಾವು ಹೇಗೆ ನೀಳ ತುಂಗ ಸ್ತನಗಿರಿ ತಟಿ ಅದಕ್ಕೆ ಹೇಳ್ತೀವಲ್ಲ, ಅದೇ ಥರ ಇದು. ಯಾಕಷ್ಟು ವಿವರವಾಗಿ ಹೇಳ್ತೀನಿ ಅಂದರೆ, ಕೆಲವರಿಗೆಲ್ಲ ಇಲ್ಲಿ ಪ್ರಬಂಧದ ಪರಿಚಯ ಇಲ್ಲ, ಎಲ್ರಿಗೂ ಇಲ್ಲ. ಅದರಿಂದ ಅದನ್ನು ಹೇಳ್ತೀನಿ. ಕಲ್ತ್ಕೊಂಡ್ಬಿಟ್ರೆ ಎಷ್ಟೊತ್ತು ನಿಮಗೂ ಅದೆಲ್ಲ ಆಮೇಲೆ ಕನೆಕ್ಟ್ ಆಗ್ತೀರ ನೀವು. வாரணமாயிரம் சூழபலம் செய்து நாரணன் நம்பி நடக்கின்றான் என்றதே பூரண போர்க்கொடும் பூரித்த உயர்வெண்ணில் தோரணம் நாட்ட கனா ಕಂಡೇನ್ ತೋಡಿ ನಾನ್. ಬೆಳಗ್ಗೆ ಎದ್ದು ಹೇಳ್ತಾಳಂತೆ ಆಂಡಾಳು, ಕನಸು ಕಂಡೆ ನಾನು ಅಂತ. ಏನು ಕನಸು ಕಂಡೆ ಅಂದರೆ, ವಾರಣಮಾಯಿರಂ, ಸುತ್ತಲೂ 1,000 ಆನೆಗಳ ಜೊತೆ ಇವನಿಗೊಬ್ಬನಿಗೆ ಎಲ್ಲ ಆನೆ ಮೆರವಣಿಗೆ, ಫ್ರೆಂಡ್ಸ್ಗಳಿಗೂ ಎಲ್ಲ ಆನೆ ಮೆರವಣಿಗೆ ಅಂತ. ಎಲ್ಲರೂ ಅಷ್ಟೊಂದು ಜನ ಆನೆ ಮೇಲೆ ಬಂದ್ರಂತೆ. ಎಲ್ಲಿಂದ ಬಂದರು, ಎಲ್ಲಿ ಸಿಕ್ತು ಇವನಿಗೆ ಇಷ್ಟೊಂದು ಆನೆ ಅಂತ ಹೇಳಿದ್ರೆ, ಹಸುಗಳು ತಾನೇ ಇದ್ದಿದ್ದು. ಎಲ್ಲಿ ಆಯರ್ಪಾಡಿನಲ್ಲಿ ಹಸುಗಳು, ಮೇಕೆ ಅವೆಲ್ಲ ಇತ್ತು, ಎಮ್ಮೆ ನಾವು ನೋಡಿದ್ದೀವಿ. ಆನೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಈ ಆನೆಗಳೆಲ್ಲ ವಸುದೇವನ್ನ ಯಾವಾಗ ಅಲ್ಲಿ ಸೆರೆಮನೆಯಲ್ಲಿ ಇಟ್ಟರೋ ಅವಾಗ ಅವನು ಹೆಚ್ಚು ಕಡಿಮೆ ಸಾಮಂತರಾಜನ ಥರ ತಾನೆ. ಅವನ ಹತ್ರ ಇರೋ ಆನೆಗಳನ್ನೆಲ್ಲ ನಂದಗೋಪನ ಹತ್ರ ಕೊಟ್ಟಿದ್ದಂತೆ. ನೀವು ನೋಡ್ಕೊಳ್ಳಿ, ಯಾಕಂದರೆ ಈ ಆನೆಗಳನ್ನು ಸಾಕೋದು ಕಷ್ಟ. ಯಾರಾದರೂ ತುಂಬ ಐಶ್ವರ್ಯವಂತರಾಗಿದ್ದರೆ ಮಾತ್ರನೇ ಆನೆ ಸಾಕೋಕ್ಕಾಗೋದು, ಇಲ್ಲದೇ ಆಗೋದಿಲ್ಲ ಅಂತ. ಅಹೋಬಲ್ ಮಠದ ಜಿಯರ್ ಒಬ್ಬರು ತಮಾಷೆಗೆ ಹೇಳೋರು. ಯಾಕೆಂದರೆ ಒಂದು ಸತಿ ಬಂದಾಗ ಅಹೋಬಲ್ ಮಠದ ಜಿಯರ್ನ ನಿಜಲಿಂಗಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರಂತೆ. ಅವ್ರು ಹೋಗಿ ನಮಸ್ಕಾರ ಮಾಡ್ಕೊಂಬಿಟ್ಟು, ಅಯ್ಯೋ ನಿಮ್ಮ ತಿರುಪವ ಎಲ್ಲ ಕೇಳಿ ನನಗೆ ಅಷ್ಟು ಅದ್ಭುತವಾಗಿದೆ, ನಿಮ್ಗೇನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಆಸೆ ಆಗ್ತಾಯಿದೆ ಅಂತ. ಏನು ಗಿಫ್ಟ್ ಕೊಡೋದು ಅಂತಂದರೆ, ಮಾರನೇ ದಿವಸ ಹೋದರೆ ಒಂದು ಲೆಟರು, ಒಂದು ಆನೆ ಕಳಿಸ್ಬಿಡ್ತಾರಂತೆ. ಅಯ್ಯೋ ರಾಮ, ಆಶ್ರಮದಲ್ಲಿ ನಮಗೇ ತಿನ್ನಕ್ಕೆ ಗತಿ ಇಲ್ಲ, ಈ ಆನೆ ನಮಗೆ ಕೊಟ್ಬಿಟ್ಟಿದ್ದಾರೆ, ಅದನ್ನು ಸಾಕಬೇಕಲ್ಲ ಅಂತ ಆಮೇಲೆ ಅದನ್ನು ಬೇರೆ ಎಲ್ಲಿಗೋ ಅಹೋಬಲಕ್ಕೋ ಎಲ್ಲಿಗೋ ಕಳಿಸ್ದೆ, ಅಲ್ಲಿ ಸಾಕ್ತಾರೆ, ದಿನ ಉಪಯೋಗ ಆಗುತ್ತೆ ಆನೆನ ಅಂತ. ಆ ಥರ ಒಂದು ಆನೆ ಸಾಕೋದೇ ಅಷ್ಟು ಕಷ್ಟ. 1,000 ಆನೆನ ಯಾರು ಸಾಕಿದ್ರು ಅಂದರೆ ನಂದಗೋಪ ಸಾಕಿದ್ನಂತೆ. ಅಲ್ಲಿಂದ ಅವನು ಆನೆ ಮೇಲೆ ಬರ್ತಾನೆ. ವಾರಣಮಾಯಿರಂ ಶೂಳ ವಲಂ ಶೈದೆ ಪೂರ್ಣ ಪರ್ಕೊಡಮ್, ಎಲ್ಲ ಪೂರ್ಣ
ಕುಂಭದೊಂದಿಗೆ ಇವನನ್ನು ಸ್ವಾಗತ ಮಾಡ್ತಾರಂತೆ. ಎಲ್ಲ ಬರ್ತಾಯಿದ್ರೆ ಮಾಪುಳ್ಳೆ ಬಂದರೆ ಪೂರ್ಣಕುಂಭ ಸ್ವಾಗತ ಮಾಡಬೇಕು. ಕಲಶ ಯಾವಾಗಲೂ ಅಷ್ಟೇ ಒಳ್ಳೆ ಮಂಗಳ ಕಾರ್ಯಗಳಾಗಬೇಕಾದ್ರೆ ನಾವು ನೋಡ್ತೀವಿ ಕಳಶಗಿತ್ತೀರಿರ್ತಾರೆ, ಕನ್ನಡಿ ಕಳಶ, ಆಮೇಲೆ ಇದು ತೆನೆ ಅದನ್ನೆಲ್ಲ ಇಟ್ಕೊಂಡು ಮಂಗಳಕರವಾಗಿ ಕಳಶಗಿತ್ತೀರು ಮೊದಲು ಹೋಗ್ತಾರೆ. ಆ ಕಳಶವನ್ನು ಇದನ್ನು ಅವನು ಪೂರ್ಣ ಕುಂಭ ಸ್ವಾಗತ ಮಾಡಬೇಕು ಅವನಿಗೆ ಅಂತ ಹೇಳಿಬಿಟ್ಟು, ಭಗವಂತ ಅವನು ಯಾರಿಗಿಂತ ಏನು ಕಡಿಮೆ ಅಲ್ಲ ಕೃಷ್ಣ ಅಲ್ವಾ. ಹಾಗಾಗಿ ಪೆರಿಯಾಳ್ವರೆಗೂ ಗೊತ್ತು. ಹಾಗೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾರಂತೆ. ನೆಕ್ಸ್ಟು 10 ಹಾಡು. 10 ಹಾಡಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಹೇಗೆ ಮದುವೆಯಲ್ಲಿ ಯಾವುದೂ ಒಂದು ಬಿಡದೆ ಪೂರ್ತಿ ಹೇಳ್ಬಿಟ್ಟಿದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಅವಳು ಕಲ್ಪಶಾಸ್ತ್ರದ ನಿಪುಣರಾದ ಪೆರಿಯಾಳ್ವಾರ್ ಮಗಳು. ಸೊ ಎಲ್ಲ ಪ್ರೊಸೀಜರು ಗೊತ್ತಿತ್ತು. ಹಾಗಾಗಿ ಎಲ್ಲನೂ ಈ ಹಾಡಲ್ಲೇ ಬರೆದಿದ್ದಾಳೆ. ನಾಳೆ ವಧುವೈ ಮಣವೆಂಡು ನಾಳಿಟ್ಟು பாளைக்க மக பரிசுடை பந்தல் கீழ் கோளரி மாதவன் கோவிந்தன் என்பானோர் ಕಾಳೆ ಪುಹುದ ಕನ ಕಂಡೇ ತೋಡಿ ನಾನು. ಏನು ಕನ್ಸ್ಕೊಂಡೆ ಗೊತ್ತೇನೆ, ನನ್ನ ಮದುವೆ ನಿಶ್ಚಯ ಆದಂಗೆ ಕನ್ಸ್ಕೊಂಡೆ ನಾನು ಅಂತಲ್ಲ. ಏನಂದರೆ ನಾಳೆ ವಧುವೆ, ನಾಳೆನೇ ಮದುವೆ ಅಂತ ಗೊತ್ತು ಮಾಡಿದ್ರಂತೆ. ಹೇಗೆ ಅಂತ ಹೇಳಿದ್ರೆ ಎಲ್ಲ ಬಾಳೆಕಂಬ ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿದ್ರಂತೆ. ಈ ಬಾಳೆಕಂಬಗಳನ್ನೆಲ್ಲ ಮದುವೆ ಮನೆಯಲ್ಲಿ ಕಟ್ಟೋದು ಯಾಕೆ ಅಂತ ಹೇಳಿದ್ರೆ, ಚಪ್ರದ ಪೂಜೆ ಎಲ್ಲ ಮಾಡ್ತೀವಲ್ಲ ನಾವು, ಆವಾಗ ನಮ್ಮ ಪಿತೃಗಳನ್ನೆಲ್ಲ ಆಹ್ವಾನ ಮಾಡ್ತೀವಿ ನಾವು. ಅವರು ಬಂದು ರಕ್ಷೆ ನಮಗೆ. ತುಂಬ ಕೆಲವೆಲ್ಲ ಶಾಸ್ತ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಚಪ್ರ ಕಟ್ಟಿ ನೀವು ಕಂಕಣ ಕಟ್ಟಿಬಿಟ್ಟಿದ್ರೆ ಅವತ್ತು ವ್ರತ ಮಾಡಿ ಸ್ವೀಕಾರ ಮಾಡಿ ಮದುವೆ ಹೆಣ್ಣಿಗೆ ಮದುವೆ ಗಂಡಿಗೆ ಕಂಕಣ ಕಟ್ಟಿದರೆ ಅಕಸ್ಮಾತ್ ಏನೇ ಅಶೌಚ ಬಂದಿದ್ರು ಅವ್ರಿಗೇನು ಅಶೌಚ ಇಲ್ಲ. ಹೆಣ್ಮಕ್ಳಿಗೂ ಅಷ್ಟೇ ಗಂಡು ಮಕ್ಳಿಗೂ ಅಷ್ಟೇ ಮದುವೆ ಮಾಡ್ಬೋದು. ಆದರೆ ನಾವೇನು ಮಾಡ್ತೀವಿ, ಹಿಂದಿನ ಕಾಲದಲ್ಲೆಲ್ಲ ದೋಸೆ ಹಿಟ್ಟೆಲ್ಲ ಬಚ್ಚಲಿಗೆ ಚೆಲ್ಲಿದ್ರು ಹಾಗೆ ಹೀಗೆ ಅಂತಾರೆ. ಯಾಕೆಂದರೆ ಶಾಸ್ತ್ರ ಸರಿಯಾಗಿ ಗೊತ್ತಿಲ್ಲ ಅಷ್ಟೇ. ಅವ್ರ ತಂದೆ ತಾಯಿಗೆ ಏನಾದರೂ ಅಶೌಚ ಇರ್ಬೋದು, ಆದರೆ ಮದುವೆ ಮಕ್ಕಳಿಗೆಲ್ಲ ಅಶೌಚನೇ ಇಲ್ಲ. ಕಂಕಣ ಕಟ್ಟಿಬಿಟ್ರೆ ಬಾಳೆಕಂಬ ಇರೋವರೆಗೂ ಅಶೌಚನೇ ಇಲ್ಲ, ಮದುವೆ ಮಾಡಿಬಿಡ್ಬೋದು ನಾವು. ಇದು ನೋಡ್ಕೊಳ್ಳಿ, ಎಷ್ಟು ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಹೀಗೆಲ್ಲ ನಷ್ಟ ಪಟ್ಕೊಳ್ತಾರೆ, ತುಂಬ ಕಷ್ಟಗಳು ಅನುಭವಿಸ್ತಾರೆ. ಹೀಗೆ ಆ ಬಾಳೆಕಂಬದಲ್ಲಿ ಅವರು ಪಿತೃಗಳು ಬಂದಾಗ ನಾವು 1 ತಿಂಗಳವರೆಗೂ ಯಾಕೆ ಅವ್ರನ್ನ ಇಟ್ಕೊಳ್ಳೋದು ಅಂದರೆ, ಎಲ್ಲ ಬಂದು ನೆಂಟರಿಷ್ಟರು ಬರಬೇಕು ಹೋಗಬೇಕು, ಅವ್ರು ಕಾಪಾಡ್ತಾರಂತೆ. ಪಿತೃಗಳೆಲ್ಲ ಬಂದು ಏನೂ ಆಗದೆ ಇರೋ ಥರ, ಈ ಥರ ಸೂತ್ಕ ಗೀತ್ಕ ಏನೂ ಬರದೇ ಇರೋ ಥರ ಅವ್ರು ನೋಡ್ಕೋತಾರಂತೆ. 1 ತಿಂಗಳು ಅವ್ರು ಗಟ್ಟಿಯಾಗಿ ಬಾಳೆಕಂಬದಲ್ಲಿ ಇತ್ತು ಕಾಪಾಡೋದು. ಇದೆಲ್ಲ ಮಂಗಳಕರವಾದ ಸುದ್ದಿ. ನಿಶ್ಚಯ ಮಾಡೋಕ್ಕೆ ಇಲ್ಲಿ ಹೇಳ್ತಾರೆ. ನಾಳೆ ವಧುವೆ ಮಣಮೆಂಡ್ರೆ ನಾಳಿಟ್ಟು ಬಾಳೆ ಕಮುಹ. ಬಾಳೆ ಅಂತ ಹೇಳಿದ್ರೆ ಇದು ಬಾಳೆ ಗಿಡ, ಮತ್ತು ಕಮುಹ ಅಂದರೆ ಅಡಿಕೆದು ತೆನೆಗಳಿರುತ್ತಲ್ಲ ಅದನ್ನೆಲ್ಲ ಕಟ್ಟೋರು. ಅದರಲ್ಲಿ ಪರಿಶುಡೈ ಪಂದಲ್ ಕಿಡ, ದೊಡ್ಡ ಚಪ್ರಗಳು ಹಾಕೋರು. ಯಾಕೆ ಅಂತ ಹೇಳಿದ್ರೆ ಚೌಲ್ಟ್ರಿ ಕಾನ್ಸೆಪ್ಟು, ಚೌಲ್ಟ್ರಿನೂ ಸಾಲದು, ಇವಾಗೆಲ್ಲ AC ರೂಮ್ಸ್, ಎಕ್ಸ್ಟ್ರಾ ರೂಮ್ಸ್ ಎಲ್ಲ ಗಂಡಿನ ಮನೆಗೆ ಹೆಣ್ಣಿನ ಕಡೆಯವ್ರಿಗೆಲ್ಲ ಬುಕ್ ಮಾಡ್ತೀವಿ. ಇವಾಗ ಬಂದಿರೋದು ಅದೆಲ್ಲ. ಎಲ್ಲರೂ ಒಂದು ಸುಮ್ಮನೆ ಯಾವುದೋ ಜಮಖಾನ ಹಾಸ್ಕೊಂಡು ಚಪ್ಪರ ಕೆಳಗೆ ಮಲ್ಕೊಂಡ್ರು ಅಂದರೆ ನದಿನೋ ಗಿದಿನೋ ಇರ್ತಾಯಿತ್ತು. ಎಲ್ಲ ಬೆಳಗ್ಗೆನೂ ಸ್ನಾನ ಮಾಡ್ಕೊಂಡು ಬರೋರು, ಮನೆಗಳಿಂದ ಅವ್ರವರೇ ಚಂಬು ಲೋಟಗಳು ತರೋರು, ಅವ್ರವ್ರದ್ದೇ ಇಟ್ಕೊಂಡು. ಏನು ಯಾರು ತೊಳಿಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಯಾರು ಎಂಜಲು ಯಾರು ತಿನ್ನಬೇಕಾಗಿಲ್ಲ. ಹಾಗೆ ಇತ್ತು. ಹಾಗೂ ಏನಾದರೂ ಎಕ್ಸ್ಟ್ರಾ ಬೇಕಾದರೆ ಅಕ್ಕಪಕ್ಕದ ಮನೆಯವ್ರು ಕೇಳೋರು, ನಿಮ್ಮ ಮನೇಲಿ ಸ್ವಲ್ಪ 4 ಬೆಳ್ಳಿ ಲೋಟ ಎಕ್ಸ್ಟ್ರಾ ಇದ್ದರೆ ಕೊಡೆ, ಫಂಕ್ಷನ್ ಆದಮೇಲೆ ಕೊಡ್ತೀವಿ. ಈ ಥರ ಎಲ್ಲ ಒಂದು ಕಾಲ ಇತ್ತು. ಎಲ್ಲರೂ ಸಹಬಾಳ್ವೆ ಆವಾಗ ಆ ಥರ ಇತ್ತು. ಕೋಳರಿ ಮಾಧವನ್ ಯಾರು ಬಂದರು ಅಂದರೆ, ಕೋಳರಿ ಮಾಧವನ್ ಗೋವಿಂದನ್ನೆಂಬಾನೋರ್ ಅವನು. ಕಾಳೈ ಪುಹುದ ಹೇಗೆ ಗೊತ್ತಾಯಿತು ಅಂದರೆ, ಅವ್ನು ದಡ್ಡಂತ ಒಂದು ಕಾಲಿಟ್ಟಾಗಲೇ ಗೊತ್ತಾಯ್ತಂತೆ, ಒಂದು ವೃಷಭದ ಥರ ಬಂದ ಅವನು ಅಂತ. ಅಷ್ಟು ಜೋರಾಗಿ ಕಾಲಿಟ್ಟ ಗೊತ್ತಾಯ್ತು ಅವನೇ ಬಂದ ಅಂತ. இந்திரனுள்ளிட்ட தேவர் குழாமெல்லாம் மந்திரந்தென்னை மகள் பேசி மந்திர கோடி உடுத்தி மணமாலை அந்தரி சூட்ட கனா ಕಂಡೇನ್ ತೋಳಿ ನಾನ್. ಇಂದ್ರ ಮೊದಲುಕೊಂಡು ಎಲ್ಲರೂ ಬಂದರು ಅಂತ ಇದರಲ್ಲಿ ತಮಾಷೆ ಛೇಡಿಸ್ತಾಳೆ ಇಂದ್ರನ್ನ. ಯಾಕೆ ಅಂತ ಹೇಳಿದ್ರೆ, ಇಂದ್ರನಿಗೆ ನಾವು ನೋಡಿದ್ವಿ ಹೇಗೆ ರಾಮಾಯಣದ ಕಾಲದಲ್ಲಿ ಬಂದು ಅಗಸ್ತ್ಯಾಶ್ರಮದಲ್ಲಿ ಎಲ್ಲ ಇದು ಶಸ್ತ್ರಗಳನ್ನು ಕೊಟ್ಟು, ರಾಮ ಅಂತ ಬರ್ತಾನೆ ಒಬ್ಬ, ಅವನಿಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೊಟ್ಟೋದ. ರಾಮನನ್ನು ನೇರಾಗಿ ನೋಡಿ ಕೊಡಬೇಕು ಅಂತಲೂ ಇರಲಿಲ್ಲ. ಅದು ಹೋಗಲಿ, ಪಟ್ಟಾಭಿಷೇಕಕ್ಕೆ ಕರೆದಾಗ ಕೂಡ ವಾಯು ಕೈನಲ್ಲಿ ಒಂದು ಹಾರವನ್ನು ಕೊಟ್ಟು ಕಳಿಸ್ಬಿಟ್ಟ, ನೀನು ಹೋಗಿ ಕೊಟ್ಬಿಡೋ ಪಟ್ಟಾಭಿಷೇಕಕ್ಕೆ ಅಂತ.
ಖುದ್ದಾಗಿ ಹೋಗಿ ಥ್ಯಾಂಕ್ಸ್ ಹೇಳೋದಾಗಲಿ ಏನೂ ಮಾಡಲಿಲ್ಲ. ಅದಕ್ಕೆ ಇಲ್ಲಿ ಅದಾದಮೇಲೆ ಗೋವರ್ಧನ ಇದರಲ್ಲಿ ಪೂಜೆಯಲ್ಲಿ ಚೆನ್ನಾಗಿ ಅವಮಾನ ಆಯಿತು. ಇವಾಗ ಏನು ಮಾಡ್ದ, ಆಂಡಾಳ ವಿಷಯದಲ್ಲಿ ಇನ್ಮೇಲೆ ಆ ಥರ ಅವಮಾನ ಪಟ್ಕೋಬಾರ್ದು ಅಂತ ಅವನೇ ಫಸ್ಟ್ ಬಂದ್ಬಿಟ್ನಂತೆ. ಇಂದಿರನುಳ್ಳಿಟ್ಟ ದೇವರ ಕುಳಾಮೆಲ್ಲ ಎಲ್ಲರೂ ಬಂದಿದ್ರು ಕಣೆ ಮಾತಾಡೋಕ್ಕೆ. ಯಾರಕ್ಕೆ ಅಂತ ಹೇಳಿದ್ರೆ ಸೀರೆ ಎಲ್ಲ ತೊಗೊಂಡಿರಂತೆ. ಯಾರು ಮಾತಾಡ್ಬೇಕಾದ್ರೆ ನಿಶ್ಚಿತಾರ್ಥಕ್ಕೆ ಒಂದು ಸೀರೆ, ಅದನ್ನು ಹೇಳ್ತಾರೆ. ಮಂದಿರ ಕೋಡಿ ಉಡುತ್ತಿ, ಮಂತ್ರ ಸಮೇತ ಆಶೀರ್ವಾದ ಮಾಡಿ ಕೊಡ್ತಾರೆ. ಮಣಮಾಲೆ ಹಾರ ಇದು ಎಲ್ಲ ತೊಗೊಂಬಂದು ಒಡವೆಗಳು ಎಲ್ಲ ಕೊಟ್ಟು, ಅಂದರಿ ಶೂಟ, ಅಂದರಿ ಅಂತ ಹೇಳಿದರೆ ದುರ್ಗೆ, ನಾದ್ನಿತಾನೆ ಸೀರೆ ಉಡ್ಸೋದು ಯಾವಾಗಲೂ ಮದುವೆಯಲ್ಲಿ. ನಂದರಿ ಶೂಟ ಕನಾಕಂಡೆ, ನನಗೆಲ್ಲ ಸರಿ ಮಾಡಿ ನೆರಿಗೆ ಎಲ್ಲ ಸರಿ ಮಾಡಿ ಉಡ್ಸಿದ್ಲು ಕಣೆ ಅಂತ ನನ್ನ ಕನಸು ಬಿತ್ತು. ಅದನ್ನು ಇಲ್ಲಿ ಹೇಳ್ತಾಳೆ. ಮತ್ತು ನೆಕ್ಸ್ಟ್ ಏನಪ್ಪ, ಮಾರನೇ ದಿವಸ, ಇದು ಹಿಂದಿನ ದಿವಸ ನಿಶ್ಚಿತಾರ್ಥದ ಹೇಳ್ತಾರೆ. ಇವಾಗ ವರಪೂಜೆ ಅಂತೆಲ್ಲ ನಾವು ಹಿಂದೆ ಮಾಡ್ತಾಯಿದ್ವಿ. ಇವಾಗ ವರಪೂಜೆ ಬದಲು ವರಪೂಜೆ ಬೆಳಗ್ಗೆ ರಿಸೆಪ್ಷನ್ ಅಂತ ಏನೇನೋ ಆಲ್ಟ್ರ್ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಅದಕ್ಕಿಂತ ಜಾಸ್ತಿ ಸಂಗೀತ, ಮೆಹಂದಿ ಏನೇನೋ ಎಕ್ಸ್ಟ್ರಾ ಅದಿರಲಿ, ಏನೋ ಆಯಾ ಕಾಲಕ್ಕೆ ಏನು ಸಿಗುತ್ತೋ ಅದನ್ನೆಲ್ಲ ಮಾಡ್ಕೊಳ್ತಾರೆ. ದಿವಸ ಮಾರನೇ ದಿವಸ ಬೆಳಗ್ಗೆ ದಿವಸ ತೀರ್ಥಂ ಕೊಣಂದು ನನಿನಲ್ಹಿ ಪಾರ್ಪನ ಶಿಷ್ಟರ್ಗಳ್ ಪಲ್ಲಾರೆಡುತ್ತೇತಿ பூனை கண்ணே புனித நோடு என் தன்னை ಕಾಪು ನಾನ್ ಕಟ್ಟಕನ ಕಂಡೇನ್ ತೋಳಿ ನಾನ್. ಮಂಗಳ ಸ್ನಾನ ಮಾಡಿಸ್ಬೇಕು ಮದುವೆ ದಿವಸ, ಮಂಗಳ ಸ್ನಾನ. ಅದಕ್ಕೆ 4 ದಿವಸ ತೀರ್ಥಂ ಕೊಣಂದು, ಇದೇ ಥರ ಪಟ್ಟಾಭಿಷೇಕ ಮಾಡಬೇಕಾದ್ರೇನು ಎಲ್ಲ ದಿಕ್ಕಿನಿಂದ ಸಮುದ್ರದ ನೀರು, ಎಲ್ಲ ಪುಣ್ಯ ನದಿಗಳಿಂದ ನೀರುಗಳನ್ನು ಎಲ್ಲ ತಂದಿದ್ರಂತೆ ರಾಮನಿಗೆ ಪಟ್ಟಾಭಿಷೇಕ ಮಾಡೋಕ್ಕೆ ಅಂತ. ಅದಷ್ಟು ಪಾದಕ ಪಟ್ಟಾಭಿಷೇಕಕ್ಕೆ ಉಪಯೋಗಿಸಿದ್ರಂತೆ. ಯಾಕಂದರೆ 14 ವರ್ಷ ಆದಮೇಲೆ ಮತ್ತೆ ಎಲ್ಲ ತಂದಿಟ್ಕೊಳ್ಳೋಣ ಹೊಸದಾಗಿ ಅಂತ ಪಾದಕ ಪಟ್ಟಾಭಿಷೇಕದಲ್ಲಿ ವೇದಾಂತ ದೇಶಿಕರು ಹೇಳ್ತಾರೆ. ಏನು ಪಟ್ಟಾಭಿಷೇಕಕ್ಕೆ ಎಕ್ಸ್ಟ್ರಾ ಏನೂ ರೆಡಿ ಮಾಡ್ಕೊಳ್ಬೇಕಾಗಿಲ್ಲ. ಈಗಾಗಲೇ ರಾಮನಿಗೆ ಅಂತ ಇತ್ತಲ್ಲ, ಅದೇ ಈ ಪಾದಕೆಗೆ ಅಷ್ಟು ವಿಜೃಂಭಣೆಯಿಂದ ಪಟ್ಟಾಭಿಷೇಕ ಮಾಡ್ತಾನೆ ಬರ್ತ. ಅಲ್ಲೂ ಅಷ್ಟೇ ಇವಳಿಗೆಲ್ಲ ಮಂಗಳ ಸ್ನಾನ ಮಾಡಿಸಿ ಕಾಪು ನಾನ್ ಕಟ್ಟ, ಕಂಕಣ ಕಟ್ತಾರೆ ಇವ್ರಿಗೆ. ಕಣ ಕಂಡೇನ್, ಕನಸು ಕಂಡಿದ್ದು, ಕನ್ಸಲ್ಲಿ ಬಂದಿದ್ದು ಒಂದು ಸಂತೋಷ, ತನ್ನ ಸ್ನೇಹಿತರ ಜೊತೆಗೆ ಹೇಳ್ಕೊಳ್ಳೋದು ಒಂದು ಸಂತೋಷ. ಅದನ್ನ ಹೇಳ್ತಾರೆ. ಕದಿರುಳಿ ದೀಪಂ ಕಲಶಮುಡನೇಂದಿ ಶದಿಲಿರ ಮಂಗಯರ್ತಾಂ வந்து எதிர்கொள்ள மதுரையார் மன்னன் அடி நிலை தொட்டு எங்கும் மதிர புகுத கனா கண்டேன் தோழி நான். ಇಲ್ಲಿ ತಮಾಷೆ ಮಾಡ್ತಾರೆ ವ್ಯಾಖ್ಯಾತಕಾರರು. ಹೇಗೆ ಹೆಂಗುಂ ಮದಿರ ಪುಹದ ಒಂಥರ ಗಂಭೀರವಾಗಿ ನಡ್ಕೊಂಡು ಬರಬಾರ್ದ, ಯಾಕೆ ಎಲ್ಲ ನೆಲ ಎಲ್ಲ ನಡ್ಕೋ ಥರ ಬಂದ ಅಂದರೆ ಮರ್ತೋಗ್ಬಿಟ್ಟಿದ್ದಾನಂತೆ. ಬಲಿಚಕ್ರವರ್ತಿ ಅವತಾರದಲ್ಲಿ ಎಲ್ಲ ಅಳದ್ನಲ್ಲ, ಅದೇ ಫೋರ್ಸಲ್ಲಿ ಇಲ್ಲಿ ಧಪ್ ಅಂತ ಮದುರೆಯಿಂದ ಒಂದು ಕಾಲಿಟ್ಟನಂತೆ. ಹೆಂಗುಂ ಮದಿರ ಪುಹದ ಕನ ಕಂಡೇನ್ ತೋಳಿ ನಾನ್. ಈ ದೀಪ ಕಳಶ ಅದೆಲ್ಲನೂ ಇಲ್ಲೂ ಹೇಳ್ತಾರೆ. ಮಂಗಳ ದ್ರವ್ಯಗಳೊಂದಿಗೆ ಕರ್ಕೊಂಡು ಬರ್ತಾರೆ ಅವ್ರನ್ನ. ಕಲಶಮುಡನೇಂದಿ ಶದಿರಿಳ ಮಂಗಯರ್ ತಾಂ ಬಂದು ಎದಿರ್ಕೊಳ್ಳ. ಶದಿರಿಳ ಮಂಗಯರು ಯಾವಾಗಲೂ ಅಷ್ಟೇ ಮಂಗಳಕರವಾಗಿರೋ ಸ್ತ್ರೀಯರು ಆ ದೀಪಗಳನ್ನು ಇದನ್ನೆಲ್ಲ ಇಟ್ಕೊಂಡು ಮುಂದ್ಗಡೆ ನಿಂತ್ಕೊಂಡು ಎಲ್ಲರನ್ನೂ ಬರಮಾಡ್ಕೊಳ್ಳೋದು. ಮದುರೆಯಾರ ಮನೆ ಕೃಷ್ಣ ಅಂತ ಕ್ಲೀನಾಗಿ ಹೇಳಿಬಿಟ್ಲು, ಬೇರೆ ಯಾರೂ ಇಲ್ಲ, ನನ್ನ ಗಂಡ ಕೃಷ್ಣ. ರಂಗನಾಥ ಅಂತ ಇದೆಯಲ್ಲ ಅಂದರೆ ಅವ್ನು ಬಾಯಿ ವಾಸನೆ ನೋಡ್ಕೊಂಬ, ಆಮೇಲೆ ಹೇಳು ನನಗೆ. ರಂಗನಾಥನ ಬಾಯಿ ವಾಸನೆ ಪರಾಶರ ಭಟ್ರು ಹೇಳ್ತಾರಂತೆ. ಹೌದು, ಬರೀ ಬೆಣ್ಣೆ ವಾಸನೆ ಅಂತ. ರಂಗನಾಥರಿಗೆ ಬರೀ ಬೆಣ್ಣೆ ವಾಸನೆ ಅಂತ ಆ ಥರ. ಮತ್ತಳಂ ಕೊಟ್ಟ ವರಿಶಂಗಂ ನಿನ್ರೂದ ಮುತ್ತುಡೈ ತಾಮಂ நிறைத்தாண்ட பந்தல்கள் மைத்துனன் நம்பி மதுசூதன் வந்து என்னை கைத்தலம் ಪತ್ತ ಕನಾ ಕಂಡೇನ್ ತೋಳಿ ನಾನ್. ಮೊದಲು ಕೈತಲಂ ಪತ್ತ ಅಂತ ಹೇಳಿದ್ರೆ ಪಾಣಿಗ್ರಹಣ. ಇದು ಒಂದು ತುಂಬ ಮುಖ್ಯವಾದ ಒಂದು ಶಾಸ್ತ್ರದಲ್ಲಿ ಒಂದು ಕೈ ಮೇಲೆ ಕೈ ಇಟ್ಟು ಹಿಡ್ಕೊಳ್ಳೋದು, ಕೈ ಹಿಡ್ಕೊಂಡು ಹೋಗಿ ಇದು ಮಾಡೋದು. ಅದನ್ನ ಇಲ್ಲಿ ಹೇಳ್ತಾರೆ. ಅವಾಗ ಮತ್ತಳಂ ಕೊಟ್ಟ, ಗಟ್ಟಿಮೇಳಂ ಅಂತೀವಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ. ಮತ್ತಳಂ ಕೊಟ್ಟ ಶಂಖನೂ ಊದ್ತಾ ಇದ್ರು ಅಂತ. ಇವಾಗ್ಲೂ ಬೆಂಗಾಲಿ ಮದುವೆಗಳಲ್ಲೆಲ್ಲ ಶಂಖ ಊದ್ತಾರೆ, ನಾವುಗಳು ಬಿಟ್ಬಿಟ್ಟಿದ್ದೀವಿ. ಆಂಡಾಳ ಹೇಳಿದಾಳೆ ನೋಡಿ, ವರಿಶಂಗಂ ನಿನ್ರೂದ ಮುತ್ತುಡೈ ತಾಮಂ. ಏನು ಆ ಪಂದಲ್ಗೆಲ್ಲ ಮುತ್ತುಗಳಂತ, ಅಷ್ಟು ರಿಚ್ ಆಗಿತ್ತು ಎಲ್ಲನೂ ಅಂತ ಅದನ್ನು ಹೇಳ್ತಾಳೆ. ಮೈಥುನನ್ ನಂಬಿ ಮಧುಸೂದನ್ ಬಂದ. ಎಲ್ಲದರಲ್ಲೂ ದಶಾವತಾರದಲ್ಲಿ ಭಗವಂತನ ದ್ವಾದಶ ನಾಮದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಗುರುತು ತೋರಿಸ್ಕೊಡ್ತಾಳೆ. ಸಾಕ್ಷಾತ್ ಶ್ರೀಮನ್ ನಾರಾಯಣನನ್ನೇ ಇವಳು ಕೈ ಹಿಡ್ತಿದ್ದು ಅಂತ. ವಾಯ್ನಲ್ಲ ಅದಾದಮೇಲೆ ಏನಾಯಿತು ಅಂದರೆ, ವಾಯ್ನಲ್ಲ ನಲ್ಲ ಮರೆಯೋದಿ ಮಂದಿರತ್ತಾಲ್ பாஷிலை நாணல் படுத்து பரிதி வைத்து
காய்ச்சினமாகளிரன்னான் என் கைப்பத்தி தீவಲಂ ಶಯ್ಯ ಕನ ಕಂಡೇನ್ ತೋಳಿ ನಾನ್. ತುಂಬ ಚೆನ್ನಾಗಿ ಹೋಮಕ್ಕೆ ಎಲ್ಲ ರೆಡಿ ಮಾಡಿರ್ತಾರಲ್ಲ ಅದನ್ನು ಇಲ್ಲಿ ಹೇಳ್ತಾಳೆ. ವಾಯ್ನಲ್ಲಾರ್ ನಲ್ಲ ಮರೆಯೋದಿ, ವೇದಗಳನ್ನು ಹೇಳುವಂಥ ಪಠಿಸುವಂಥ ಒಳ್ಳೆ ಬ್ರಾಹ್ಮಣರು, ಶುದ್ಧವಾದ ವೇದ ಹೇಳೋರು. ನಲ್ಲ ಮರೆ ಅಂತ ಹೇಳೋದಲ್ಲ, ಯಾಕೆಂದರೆ ಕೆಟ್ಟ ಮರೆ ಏನಾದರೂ ಇದೆಯಾ ಅಂದರೆ ಮರೆಯಲ್ಲಿ ಕೆಟ್ಟದು ಒಳ್ಳೆಯದು ಅಂತ ಏನಿಲ್ಲ. ಹೇಳಬೇಕಾದ್ರೆ ಅವರ ಅಪಸ್ವರಗಳನ್ನು ಹೇಳಿದ್ರೆ ಅದು ಅಪಭ್ರಂಶ ಆಗುತ್ತೆ. ಅದಕ್ಕೋಸ್ಕರ ಅವ್ರು ನಲ್ಲ ಮರೆಯೋದಿ ಅಂತ ಹೇಳಿದ್ರು. ಯಾವಾಗಲೂ ಅಷ್ಟೇ ವೇದಗಳನ್ನು ಹ್ರಸ್ವ ದೀರ್ಘ ಎಲ್ಲ ವ್ಯತ್ಯಾಸ ಆದರೆ ಮಂತ್ರಗಳ ಅರ್ಥನೇ ವ್ಯತ್ಯಾಸ ಆಗಿಬಿಡುತ್ತೆ. ಆ ಫಲದ ನಮಗೆ ಬಂದು ಸೇರೋವಾಗಲೂ ವ್ಯತ್ಯಾಸ ಆಗುತ್ತೆ. ಅದಕ್ಕೋಸ್ಕರ ಇವಳು ನಲ್ಲ ಮರೆಯೋದು, ಒಳ್ಳೆ ಚೆನ್ನಾಗಿ ಎಲ್ಲ ಶಿಷ್ಟಾಚಾರವಾಗಿ ಗುರುಕುಲದಲ್ಲಿ ಚೆನ್ನಾಗಿ ಪಾಠ ಆಗಿರೋವಂಥ ವೇದಗಳ ಕಲ್ತಿರೋರ ಹತ್ರ ವೇದ ಹೇಳಿ ಏನು ಮಾಡ್ತು, ತೀವಲಂಶಯ ಪರಿಸ್ತರಣ ಎಲ್ಲ ಹಾಕ್ತಾರಲ್ಲ ಅದನ್ನೆಲ್ಲ ಹೇಳ್ತಾ ಇದ್ದಾಳೆ ಇದರಲ್ಲಿ. 4 ಕಡೆ ಪರಿಸ್ತರಣ ದರ್ಬೆನಲ್ಲೆಲ್ಲ ಹಾಕಿ, ತೀವಲಂ ಅಂದರೆ ಹೋಮದಲ್ಲಿ ಬೆಂಕಿ ಹಾಕಿ ಅದನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಬರೋದು. ಇದನ್ನು ಪ್ರದಕ್ಷಿಣೆ ಮಾಡಬೇಕಾದ್ರೆ ಬೆಂಕಿ ಮಾಡಬೇಕಾದ್ರೆ ಸಪ್ತಪದಿಯನ್ನು ಮಾಡೋದು, ಅದನ್ನೆಲ್ಲಿ ಹೇಳ್ತಾಳೆ. ಕಾಶಿನಮ ಕರಿಳನ್ ನನ್ನ ನೆನ್ ಕೈಪತಿ, ಕೈ ಹಿಡ್ಕೊಂಡು ಹೋಮದಕ್ಕೆ ಸುತ್ತಲೂ ಹೋಗೋದು. ಎಷ್ಟು ನೋಡಿ ಹಂಗೆ ಒಂದು ಪಿಕ್ಚರ್ ಮದುವೆ ಮನೇಲಿ ಇದ್ದಂಗೆ ಅನಿಸ್ಬಿಡತ್ತೆ ನಮಗೆ. ಅಷ್ಟು ಚೆನ್ನಾಗಿ ಒಂದು 10 ಹಾಡಲ್ಲಿ ಅವಳು ತೋರಿಸ್ಕೊಡ್ತಾಳೆ ನಮಗೆ. இம்மைக்கும் 7 பிறவிக்கும் பத்தாவான் நம்மையுடையவன் நாராயணன் நம்பி செம்மையுடைய திருத்தாள் கையால் தாழ்பத்தி ಅಮ್ಮಿ ಮಿದಿಕ್ಕ ಕನ ಕಂಡೇ ತೋಳಿ ನಾನ್. ತುಂಬ ಖುಷಿ. ಸೆಮ್ಮೆಯುಡೆಯ ಅಂದರೆ ಎಲ್ಲ ತುಂಬ ಕೀರ್ತಿವಂತನಂತೆ ಅವನು. ತಿರುಕೈಯಾಲ್, ಅವನು ಎಷ್ಟು ಕೀರ್ತಿ ಇದ್ರೇನು ನನ್ನ ಕಾಲು ಹಿಡ್ಕೋಬೇಕು ಅಂತ. ಪತ್ಯುರ್ ದಕ್ಷಿಣ ಪಾದಿ ಪಂಕಜ ಪುಟೆ ವಿನ್ಯಸ್ತ ಪಾದಾಂಬುಜ. ವೇದಾಂತ ದೇಶಿಕರು ಭೂಸ್ತುತಿಲಿ ಹೇಳ್ತಾರೆ ಕೊನೆಯ ಪದ್ಯದಲ್ಲಿ. ಹೇಗೆ ಅಂತ ಹೇಳಿದ್ರೆ, ಯಾಕೆ ನಾವು ಗೋದಾದೇವಿ ಕಾಲು ಹಿಡ್ಕೋಬೇಕು, ಆಂಡಾಳ ಕಾಲು ಯಾಕೆ ಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ, ಸಾಕ್ಷಾತ್ ಭಗವಂತನೇ ವರಾಹ ಅವತಾರದಲ್ಲಿ ನೀವು ನೋಡಿದ್ರೆ ತಿರುವಿಡಂದೈನಲ್ಲಿ ಹಾಗೆ ಎತ್ತಿ ಎಡಭುಜದ ಮೇಲೆ ಹಿಂಗೆ ಕೂರಿಸ್ಕೊಂಡಿದ್ದಾನೆ. ಒಂದು ಕೈನಲ್ಲಿ ಅವಳ ಕಾಲನ್ನೇ ಹಿಡ್ಕೊಂಡಿದ್ದಾನೆ. ಅವನೇ ಅವಳ ಕಾಲು ಹಿಡ್ಕೊಂಡಿರ್ಬೇಕಾದ್ರೆ ನಾವು ಅವಳ ಕಾಲು ಹಿಡ್ಕೊಳ್ಳೋಕ್ಕೇನು ಅಂತ ಹೇಳ್ತಾರೆ. ಆ ಥರ ತಿರುಕೈಯಾಲ್ ತಾಳ್ಪತ್ತಿ ಅಮ್ಮಿ ಮಿದಿಕ್ಕ, ಅಮ್ಮಿನ ಮೇಲೆ ಕಾಲನ್ನು ಇಟ್ಟು ಅದಕ್ಕೆ ಕಾಲುಂಗುರ ತೋಡಿಸೋದು, ಅದನ್ನು ಹೇಳ್ತಾಳೆ. ಅಮ್ಮಿ ಮಿದಿಕ್ಕ, ಈ ಅಮ್ಮಿಕಲ್ಲು ಯಾಕೆ ಅಂತ ಹೇಳಿದ್ರೆ ಸ್ಥಿರವಾಗಿರಬೇಕು ಅಂತ. ಹೇಗೆ ಅದನ್ನು ಹೇಳ್ತಾರೆ ಮಂತ್ರಗಳನ್ನ ಹೇಳಬೇಕಾದ್ರೆ ಅರ್ಥಗಳನ್ನು ಹೇಳಿ ಮಾಡಿಸುವಂಥ ಒಳ್ಳೆ ವಾದ್ಯಾರಗಳು ಇದ್ದಾರೆ. ನನಗೆ ಅದೃಷ್ಟ ಇತ್ತು, ಯಾಕಂದರೆ ಇವ್ರ ಗುರುಗಳೇ ಅನಂತಾಚಾರ್ ವಾದ್ಯಾರಾಗಿದ್ದರು. ಇವ್ರಿಗೂ ಮಂತ್ರಗಳೆಲ್ಲ ಬರ್ತಾಯಿತ್ತು. ಮಂತ್ರಗಳು ಹೇಳಿದಾಗ ಅವರ ಅರ್ಥನೂ ನಮ್ಗೆ ಹೇಳ್ಕೊಡ್ತಾಯಿದ್ರು. ಇದು ಅಮ್ಮಿ ಮೇಲೆ ಕಾಲಿಟ್ಟಾಗ ಸಂಸಾರದಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ, ಆದರೆ ದೃಢವಾಗಿ ನಾವು ನಿಂತ್ಕೊಳ್ಬೇಕು ಅನ್ನೋ ವಿಚಾರ ಅಲ್ಲಿ ಬರುತ್ತೆ. ಅದಕ್ಕೆ ಅಮ್ಮಿ ಮಿದೆಕ್ಕ ಕನ ಕಂಡೇನ್ ತೋಳಿ ನಾನ್. ವರಿಶಿಲೈ வாழ் முகத்து என்னை மாத்தாம் வந்திட்டு எரிமுகம் பாரித்து என்னை முன்னே நிறுத்தி அரிமுகன் அச்சுதன் கை மேல் என் கை வைத்து ಒರಿ ಮುಹಂದಟ್ಟ, ಒರಿ ಲಾಜಾ ಹೋಮ ಹೇಳ್ತಾಳೆ. ಒರಿ ಮುಹಂದಟ್ಟ ಕನ ಕಂಡೇನ್ ತೋಳಿ ನಾನ್. ಇಲ್ಲಿ ವರಿಶಿಲೈ ವಾಳ್ ಮುಹತ್ ಎಲ್ಲ ಹಾಗೆ ಪ್ರಕಾಶಮಾನವಾಗಿತ್ತಂತೆ ಭಗವಂತನ ಮಖ. ಅವನು ಇದು ಇಲ್ಲಿ ಹೇಳ್ತಾರೆ, ಎಣ್ಣೆ ಮಾರ್ತಾ ಬಂದಿಟ್ಟು ನನ್ನ ಹತ್ರ ಬಂದು ಎದುರುಗಡೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನಂತೆ. ತಾರಾ ಮೈತ್ರಿ ದದಾನಯ ಅಂತ ಹೇಳ್ಬಿಟ್ಟು ದಯಾಶತಕದಲ್ಲಿ ವೇದಾಂತ ದೇಶಕ್ಕೆ ಹೇಳ್ತಾರೆ. ಭಗವಂತನಿಗೂ ನಮಗೂ ಏನು ಒಂದು ಸ್ನೇಹ ಹೇಗಾಗಬೇಕು ಅಂದರೆ ಲವ್ ಅಟ್ ಫಸ್ಟ್ ಸೈಟ್ ಥರ. ನೋಡಿದ ತಕ್ಷಣ ಅವನ್ನ ನಾವು ಪ್ರೀತಿ ಮಾಡಿಬಿಡ್ಬೇಕು ಭಗವಂತನ. ಇವಾಗ ಅಲಂಕಾರ ಮಾಡಿರ್ತಾರೆ ಇವರು ಶ್ರೀನಿಧಿ ಸ್ವಾಮಿ, ತೆರೆ ತೆಗೆದ ತಕ್ಷಣ ನಿಮಗೆ ಆ ಫೀಲಿಂಗ್ ಬರುತ್ತೆ. ಅವ್ರು ಯಾವಾಗಲೂ ಎಕ್ಸ್ಪರ್ಟ್ ಅಲಂಕಾರದಲ್ಲಿ. ಅಷ್ಟೇ ಅಲ್ಲ, ಮನಮೋಹಕ ಕೃಷ್ಣ ವಿಷ್ಣು ಅಲಂಕಾರ ಪ್ರಿಯ, ನೋಡಿದ ತಕ್ಷಣ ಒರೆಸ್ತಾನೆ. ಯಾರು ನಾಸ್ತಿಕರಾಗಿದ್ದರೆ ಕೂಡ ಅವನ ಅಲಂಕಾರದಿಂದ ಅವರನ್ನು ಹತ್ತಿರಕ್ಕೆ ಸೆಳ್ಕೊಳ್ತಾನೆ. ಪಂಚಾಯುಧಗಳನ್ನೆಲ್ಲ ಹಿಡ್ಕೊಂಡಿದ್ದಾಗ ಒಂದು ಕೈನಲ್ಲಿ ಒಂದು ಕಮಲನೂ ಇಟ್ಕೊಂಡಿರ್ತಾನೆ ಭಗವಂತ. ಯಾಕೆ ಅಂತ ಹೇಳಿದರೆ ಅವರು ನಾಸ್ತಿಕರು, ಅವ್ರು ಕೆಟ್ಟವರೇನಲ್ಲ, ಆದರೆ ಭಗವಂತನ ಹತ್ತಿರಕ್ಕೆ ಏನು ಹೋಗೋಕ್ಕೆ ಆಸೆ ಪಡೋದಿಲ್ಲ, ಅವನ ಬಗ್ಗೆ ತಿರುಗಿನೂ ನೋಡಲ್ಲ. ಅಂಥವ್ರನ್ನ ಕಂಡ್ರೆ ಇವ್ರಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಒಳ್ಳೆಯವರಾಗಿರ್ಬೋದು, ಸಾತ್ವಿಕರಾಗಿರ್ಬೋದು. ನಾಸ್ತಿಕರಾಗಿದ್ದರೂ ಸಾತ್ವಿಕರಾಗಿರಬಾರ್ದು ಅಂತ ಏನಿಲ್ಲ. ಸಾತ್ವಿಕರಾಗಿದ್ದರೆ ಇವನೇ ಒಂದು ಹೂಬಾಣ ಹಾಕಿ ಅವರನ್ನು ಹತ್ತಿರಕ್ಕೆ ತೊಗೊಳ್ತಾನಂತೆ ಭಗವಂತ.
ಆ ಥರ ಇಲ್ಲಿ ಇವನು ಹೇಳ್ತಾರೆ, ತುಂಬ ಚೆನ್ನಾಗಿದ್ದಾನೆ ಅವನು. ಎರಿಮೋಹನ್ ಪಾರಿತ್ ಎನ್ನೆ ಮೊನ್ನೆ ನಿರುತ್ತಿ, ಎದುರುಗಡೆನೇ ನಿಂತಿದ್ದಾನೆ ಕಣೆ, ಆದರೆ ನಾನು ಫುಲ್ಲು ನೋಡೋಕ್ಕಾಗಲಿಲ್ಲ, ಒಂಥರ ಶೆಕೆ, ಭಯ, ನನಗೆ ಹೆದರಿಕೆ ಅಂತ. ಕನಸಲ್ಲಿ ಏನಾಗ್ತಾ ಇತ್ತೋ ಅದನ್ನು ತೋಳಿಗೆ ಹೇಳ್ತಾಳೆ. ಇದನ್ನೇ ನಾವು ನೋಡ್ತೀವಿ ರಾಮಾಯಣದಲ್ಲಿ ಕೂಡ. ಸೀತೆನ ಕೇಳಿದಾಗ ನೀನು ನೋಡ್ದೇನೆ ಅವರಿಬ್ಬರು ಬರ್ತಿದ್ರಲ್ಲ, ನೋಡಿದೆ ಕಣೆ, ಆದರೆ ಫುಲ್ಲು ನೋಡಲಿಲ್ಲ. ಯಾಕೆಂದರೆ ಬರೀ ಸೈಡಲ್ಲಿ ಹಿಂಗೆ ಹೋಗ್ತಾ ಇದ್ದ ನಡ್ಕೊಂಡು, ಅವನು ಏನು ಸ್ಟೈಲಾಗಿ ನಡ್ಕೊಂಡು ಹೋಗ್ತಾ ಇದ್ದೆ ಅದನ್ನೇ ನೋಡ್ತಾ ಇದ್ದೆ, ಅವ್ನ ಮಗ ಸರಿಯಾಗಿ ನೋಡಲೇ ಇಲ್ಲ. ತೋಳು ಕಂಡಾರ್ ತೋಳೇ ಕಂಡಾರ್ ಕಂಬರಾಮಾಯಣದಲ್ಲಿ ಹೇಳ್ತಾರೆ. ಬರೀ ತೋಳೊಂದೇ ನೋಡಿದೆ, ಅದೊಂದೇ ಸಾಕು, ಬಾಕಿದೆಲ್ಲ ಹೆಂಗಿರುತ್ತೆ ಅಂತ ಗೊತ್ತು. ಯಾಕಂದರೆ ಒಂದು ಅಕ್ಕಿ ನೋಡಿದ್ರೆ ಬೆಂದಿದೆಯಾ ಅಂತ ಗೊತ್ತಾಗತ್ತಲ್ಲ, ಇಡೀ ತಪ್ಪಲೆ ಅನ್ನ. ಆ ಥರ ಅವನ ತೋಳೊಂದೇ ಸಾಮುದ್ರಿಕ ಲಕ್ಷಣದಲ್ಲಿ ಹೇಗಿರಬೇಕೋ ಕ್ಷತ್ರಿಯರಿಗೆ ಆಜಾನುಬಾಹುವಾಗಿದ್ದಂತೆ. ಆಜಾನುಬಾಹು ಅಂತ ಹೇಳಿದ್ರೆ ಈ ಮಂಡಿ ತನಕ ಕೈ ಬರಬೇಕು ಕೆಳಗೆ ಕ್ಷತ್ರಿಯರಿಗೆ. ಆ ಥರ ಹಾಗೆ ಹಿಂಗಂದರೆ ಬತ್ತಳಿಕೆಯಿಂದ ಬಾಣ ತೆಕ್ಕೊಳಕ್ಕೆ ಅವ್ರು ಈಸಿಯಾಗಿರ್ಬೇಕು. ಎಲ್ಲ ನಮಗೆಲ್ಲ ಇವಾಗೆಲ್ಲ ತಿರ್ಗೋಕ್ಕೆ ಆಗೋದಿಲ್ಲ ಹೀಗೆಲ್ಲ ಕತ್ತು. ಅವ್ರಿಗೆ ಹಂಗಿರಬೇಕು, ಆ ಥರ ಇರಬೇಕು. ಆಜಾನುಬಾಹು ಅಂದರೆ ಉದ್ದನೇ ತೋಳು. ಅದಕ್ಕೆ ಅಲ್ಲಿ ಇದರಲ್ಲಿ ಕಲ್ಲೆಳಗರ್ ಅಂತ ತಿರುಮಾಲಿನಂ ಶೋಲೆಯಲ್ಲಿ ಆ ದೇವರಿಗೆ ಹೆಸರು ಸುಂದರ ಬಾಹು ಪೆರ್ಮಾಳ ಅಂತ. ಆ ಹೆಸರಿಗೆ ಅಷ್ಟು ಚೆನ್ನಾಗಿದ್ದಾನೆ, ಆಜಾನುಬಾಹುವಾಗಿ ಅವನ ಭಾವನೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಇಲ್ಲಿ. ನೆಕ್ಸ್ಟು ಇದಾದಮೇಲೆ ಕುಂಗುಮಪ್ಪಿ ಕುಳಿರ್ಶಾಂತ ಮಟ್ಟಿತ್ ಮಂಗಲ ವೀದಿ ವಲಂ ಶೈದು ಮಣನೀರ್ ಅಂಗವನೋಡುಂ ಉಡನ್ ಚೆಂಡ್ರು ಅಂಗಾನೆ ಮೇಲ್. ನೋಡ್ರಿ ಇವೆಲ್ಲನೂ ಈ ಶ್ರೀವಲ್ಲಿ ಪುತ್ತೂರು ಇವೆಲ್ಲ ಆನೆಗಳು ಸೊರಾಗವಾಗಿ ಸಿಗುತ್ತೆ. ಸೊ ಇವ್ರೂ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋದು, ಈ ಜಾನ್ವಾಸಲ್ಲಿ ಮೆರವಣಿಗೆ ಮಾಡೋದು, ಇದಕ್ಕೆಲ್ಲ ಅಂತ ಶೆಕೆ ಪ್ರದೇಶ ಅವೆಲ್ಲನೂ. ಅಂಗವನೋಡುಂ ಉಡನ್ ಚೆಂಡ್ರು, ಇದೇಂತ ಪತ್ರೆಯ ಫೋನಾಸುರನ ಹಾವಳಿ. ಓಕೆ, ಹಾಗೆ ಮೆರವಣಿಗೆ ಮಾಡೋರು. ಆಮೇಲೆ ಮದುವೆ ಹುಡುಗಿ ಮದುವೆ ಹೆಣ್ಣು ಅದೆರಡನ್ನೂ ಕೂರಿಸಿ ಮೆರವಣಿಗೆ ಮಾಡೋರು. ಯಾರು ಅಕಸ್ಮಾತ್ ಮುಹೂರ್ತಕ್ಕೆ ಬಂದಿಲ್ವೋ, ಅಕಸ್ಮಾತ್ ಅವ್ರಿಗೇನಾದರೂ ಅಶೌಚ ಇದ್ದರೆ ಅವ್ರ ಮದುವೆ ಮನೆಗೆ ಬರೋಕ್ಕಾಗದೇ ಇರೋರು ಮದುವೆ ಹುಡುಗಿ ಮದುವೆ ಹುಡುಗನ್ನ ನೋಡ್ಬೋದು. ಎಂಥ ಒಂದು ಇದು ಸಿಸ್ಟಮ್ ಅದು, ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು ನೋಡಿ. ಎಲ್ಲನೂ ಚಿಕ್ಕ ಊರಾದ್ರೇನು ಅವ್ರ ಹತ್ರ ಏನು ಫೆಸಿಲಿಟಿ ಇದೆಯೋ ಅದರಲ್ಲೇ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರೋರು. ಇದಿಷ್ಟು ಮಾಡಿಕೊಂಡು ಆಮೇಲೆ ಆಯಿತು, ಮದುವೆ ಆಯಿತು, ಮೆರವಣಿಗೆ ಆಯಿತು. ಇವಾಗ ಫಲಶ್ರುತಿಯನ್ನು ಹೇಳ್ತಾಳೆ. ಆಯನಕ್ಕ கனவினை வேயர் புகழ் வில்லி புத்தூர் கோன் கோதை சொல் தூய தமிழ் மாலை இரண்டும் வல்லவர் வாழு நன்மக்களை பெற்று ಮಹಿಳುವರೇ. ಆಯನಕ್ಕಾಹ ಅಂತ ಹೇಳಿದ್ರೆ ಈ ಗೋಪಿಕೆಯರು, ಗೊಲ್ಲ ಹುಡುಗಿಯಾದ ನನಗೋಸ್ಕರ ಒಂದು ಕನಸು ಬರ್ಸನ್ನಂತೆ ಅವನು. ಯಾಕೆಂದರೆ ಧರಿಸಲ್ಲ ಇವಳಿನ್ನು ಜಾಸ್ತಿ ದಿವಸ ಅಂತ ಒಂದು ಕನಸು ಬರುತ್ತೆ. ಆ ಕನಸು ಬಂದು ಭಗವಂತ ಹೀಗೆ ಏರ್ಪಾಡುಗಳನ್ನು ಮಾಡ್ತಾನೆ. ಹೇಗೆ ಸೀತಾದೇವಿನೂ ಇನ್ನು ಆಗೋದೇ ಇಲ್ಲ ಅಂತ ತನ್ನ ಕೂದಲಲ್ಲೇ ಕತ್ತನ್ನು ಇದು ಮಾಡಿಕೊಂಡು ನೇಣು ಹಾಕ್ಕೊಂಡು ಪ್ರಾಣ ಕಳ್ಕೊಂಡ್ಬಿಡ್ಬೇಕು ಅಂತಿದ್ದಾಗ ತ್ರಿಜಟೆಗೆ ಒಂದು ಕನಸು ಬಿದ್ದಿತ್ತು, ಅದನ್ನು ಬಂದು ಹೇಳ್ತಾಳೆ. ಹೀಗೆ ಇದೆಲ್ಲ ಭಗವಂತನ ಸಂಕಲ್ಪದಿಂದ ಆಗುವಂಥದ್ದು. ಕನಸುಗಳೆಲ್ಲನೂ ಅಷ್ಟೇ, ಎಲ್ಲ ಭಗವಂತನೇ ಸೃಷ್ಟಿ ಮಾಡೋದು. ಪರಬ್ರಹ್ಮನೇ ಪ್ರತಿಯೊಬ್ಬರಿಗೂ, ಒಂದು ಸೊಳ್ಳೆಗೂ ಒಂದು ನೊಣಕ್ಕೆ ಕೂಡ ಕನಸು ಬೀಳುತ್ತೆ ಅಂತ ಈಗಾಗಲೇ ನಮ್ಮ ಬ್ರಹ್ಮಸೂತ್ರದಲ್ಲೆಲ್ಲ ಅವರೆಲ್ಲ ನೋಡಿ ಹೇಳಾಗಿದೆ. ಅದನ್ನು ಆ ಥರ ಆಯನಿಕಾಹ ತಾನು ಕಂಡ ಕನವಿನೇ, ತಾನು ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ, ನಮಗೆಲ್ಲ ಸಂತೋಷ ಆಗಲಿ ಅಂತ ಹೇಳಿ ತನಗೆ ಬಿದ್ದಿದ್ದ ಕನಸನ್ನು ನಮ್ಗೆ ಹೇಳ್ತಾಳೆ. ಕನಸು ಯಾರಪ್ಪ ಅಂದರೆ ವಿಲ್ಲಿ ಪುತ್ತೂರ್ ಕೋನ್ ಕೋದೇಶಲ್. ಇವಳು ಯಾವಾಗಲೂ ಅಷ್ಟೇ ತನ್ನ ಹೆಸರನ್ನು ನೆನ್ನೆ ಕೂಡ ನೋಡಿದ್ವಿ, ಪಟ್ಟರ್ಪಿರಾನ್ ಕೋದೇಶನ್ನ ಅಂತಾರೆ. ಪೈಂಗಮಲರ್ ತಂಡರಿಯಲ್ ಪಟ್ಟರ್ಪಿರಾನ್ ಕೋದೇಶನ್ನ ಅಂತಲೇ ಹೇಳೋದು. ಅದೇ ಥರ ಇಲ್ಲಿ ವಿಲ್ಲಿ ಪುತ್ತೂರ್ ಕೋನ್ ಕೋದೇಶಲ್. ನಮ್ಮ ಅಪ್ಪನ ಮಗಳು ಇವಳು ಯಾವಾಗಲೂ ಆಚಾರ್ಯ ಸ್ಥಾನದಲ್ಲೂ ಸರಿ, ಇವಳು ಸಾಕು ತಂದೆನೂ ಸರಿ, ಎರಡಕ್ಕೂ ಯಾವಾಗಲೂ ಅವಳು ತಂದೆ ಹೆಸರು ಹೇಳ್ಕೊಳ್ಳೋಳು. ಹಾಗೆ ತೂಯ ತಮಿಳ್ ಮಾಲೆ ಈರೈಂದುಂ ವಲ್ಲವರ್, ತುಂಬ ಶ್ರೇಷ್ಠವಾದ ಪವಿತ್ರವಾದ ಈ 10 ಹಾಡು. ಈರೈಂದುಂ ಅಂದರೆ 2x5, 2x5 ಮಾಡಿದ್ರೆ 10 ಹಾಡಾಗತ್ತಲ್ಲ. ಯಾರು ಗೊತ್ತಿರುತ್ತೋ ವಲ್ಲವರ್, ಯಾರು ಗೊತ್ತೋ ಅವ್ರಿಗೆ ವಾಳು ನನ್ನ ಮಕ್ಕಳೈ ಪೆಟ್ರೆ ಮಹಿಳ್ವರೆ. ವಾಳು ಅಂತ ಹೇಳಿದ್ರೆ
ಇಹಲೋಕದಲ್ಲೂ ಸರಿ ಪರಲೋಕದಲ್ಲೂ ಸರಿ ಒಳ್ಳೆ ಉಜ್ಜೀವನ ಹೊಂದುವಂಥ ಮಕ್ಕಳನ್ನು ಅವರು ಪಡೀತಾರೆ ಅಂತ ಹೇಳಿಬಿಟ್ಟು ಈ ಫಲಶ್ರುತಿಯನ್ನು ಈ ವಾರಣ ಮಾಯರಮಲ್ಲಿ ಇರ್ತಾಳೆ. ಇವಳ ಮದುವೆಯನ್ನು ಕಥೆಯನ್ನು ಕೇಳಿದವ್ರಿಗೂ ಹೇಳಿದವ್ರಿಗೂ ಆ ಉಪನ್ಯಾಸ ಮಾಡಿದವ್ರಿಗೂ ಏರ್ಪಡಿಸ್ಕೊಟ್ಟವ್ರಿಗೂ ಎಲ್ಲರಿಗೂ ಕೀರ್ತಿ ತರುವಂಥದ್ದು, ಎಲ್ಲರಿಗೂ ಐಶ್ವರ್ಯ ಸಂಪತ್ತು ಎಲ್ಲವನ್ನೂ ಸಂತೋಷವನ್ನು ತಂದುಕೊಡುವಂಥದ್ದು. ಆ ಥರ ಒಂದು ಗ್ರಂಥವನ್ನು ಬರೆದು ನಮಗೆ ಸುಲಭವಾಗಿ ನೋಡಿ, ಏನಾದರೂ ಒಂದು ಎಲ್ಲ ಬರೆದಿಟ್ರೆ ಗುಡ್ ವಿಲ್ಲು ಅದು ಇದು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಆ ಥರ ಏನೂ ಇಲ್ಲದೆ ಎಲ್ಲವನ್ನು ದತ್ತವಾಗಿ ಕೊಟ್ಟಿರೋವಂಥದ್ದಂದರೆ ನಮ್ಮ ಸನಾತನ ಧರ್ಮ ಒಂದೇ. ಬ್ರಹ್ಮಸೂತ್ರ ಮೊದಲುಗೊಂಡು ಎಲ್ಲ ಪ್ರಸ್ಥಾನತ್ರಯಗಳು ಮತ್ತು 18 ಪುರಾಣಗಳು, ಪ್ರಬಂಧಗಳು ಎಲ್ಲನೂ, ಭಗವದ್ಗೀತೆ ಎಲ್ಲನೂ ಅಷ್ಟೇ ಎಲ್ಲ ದತ್ತವಾಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದ್ಕೊಂಡು ಎಲ್ಲರೂ ಐಶ್ವರ್ಯವಂತರಾಗಿ ನಮ್ಮ ಜೀವನದಲ್ಲಿ ಸುಖವಾಗಿ ಯಾವಾಗಲೂ ಇರೋಣ ಅಂತ ಪ್ರಾರ್ಥಿಸ್ಕೊಂಡು ಇವತ್ತಿನ ನನ್ನ ಉಪನ್ಯಾಸ ಮಾಲಿಕೆಯನ್ನು ಮುಗಿಸ್ಕೊಳ್ತೀನಿ. ಮತ್ತೊಮ್ಮೆ ನಾನು ಎಲ್ಲ ಈ ಸುಬ್ರಹ್ಮಣ್ಯ ನಗರದ ಶ್ರೋತೃಗಳಿಗೆ ನಾನು ಅನನ್ಯ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ಮತ್ತು ಇದನ್ನೆಲ್ಲ ಏರ್ಪಾಡು ಮಾಡಿಕೊಟ್ಟವ್ರಿಗೂ ಅಷ್ಟೇ ನಾನು ಅನನ್ಯ ನಮಸ್ಕಾರಗಳನ್ನು ತಿಳಿಸ್ಕೊಂಡು ಈ ಉಪನ್ಯಾಸ ಮಾಲಿಕೆಯನ್ನು ಮುಗಿಸ್ಕೊಳ್ತೀನಿ. ಟೈಮ್ ಆಯಿತು, ಶುರು ಆಗ್ತದೆ. ಹಿಂಗೆ ಹೋಗಿಲ್ಲ श्रीमान् वेङ्कटनाथार्यः कवितार्ककेसरी वेदान्ताचार्यवर्यो मे सन्निधत्तां सदा कृते यो नित्यमच्युतपदाम्बुजयुग्मरुक्मव्यामोहतस्तदितराणि गृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. ಇಲ್ಲಿವರೆಗೆ 30 ಪಾಶುರಗಳನ್ನು ಅರ್ಥವನ್ನು ಹೇಳಿ ಅನುಸಂಧಾನ ಮಾಡಿದ್ರಿ. ಇವತ್ತು ಮಂಗಳವೂ ಆಯಿತು. ಈಗ ಅದರ ಹೆಚ್ಚಿಗೆ ಹೇಳುವಂಥ ವಿಷಯ ಎಲ್ಲೂ ಬಂದಿದೆ ನಿಮಗೆ. ಆದರೂ ಸಹ ಕೆಲವು ಉಪಯುಕ್ತ ಅಂಶಗಳು ಒಂದು ಸಲ ಅವಳು ಹೇಳಿರ್ಬೋದು, ಇಲ್ಲ ಅಂತ ಹೇಳಿದಾನು ಇರ್ಬೋದು. ಆದರೂ ವಿಶೇಷವನ್ನ ಇದಕ್ಕೆ ಅವತಾರಿಕೆಯನ್ನು ನೋಡ್ದ ಅಂದರೆ ಹೇಗೆ ಆಂಡಾಳನ ಜನನಕ್ಕೆ ಕಾರಣ ಏನು ಅಂತ ನೋಡ್ದ ಅಂದರೆ ಅದು ನಾವು ವರಾಹವತಾರಕ್ಕೆ ಹೋಗಬೇಕು. ಯಾವಾಗ ಅವನು ಹಿರಣ್ಯಾಕ್ಷ ತಾಯಿನ ತೊಗೊಂಡು ಭೂದೇವಿನ ತೊಗೊಂಡು ಸಮುದ್ರದಲ್ಲಿ ಅಡಗಿಬಿಡ್ತಾನೋ ಆಗ ಭಗವಂತ ವರಾಹವತಾರ ಮಾಡಿ ಮೇಲೆ ತೊಗೊಂಡು ಹೋಗ್ತಾನೆ. ಎಷ್ಟೋ ಅವನ ಅವತಾರದಿಂದ ನಾವು ತ್ರಿವಿಕ್ರಮ ದೊಡ್ಡ ಅವತಾರ ಅಂದ್ಕೊಳ್ತೀವಿ. ತ್ರಿವಿಕ್ರಮಿಗಿಂತ ದೊಡ್ಡ ಅವತಾರ ವರಾಹಾವತಾರ. ಅದರಲ್ಲಿ ವೇದಾಂತೇಶ್ ಹೇಳ್ತಾರೆ, ಅದರಲ್ಲಿ ಅವನ ಈ ಸಮುದ್ರ ಆಳವಾದ ಸಮುದ್ರ 8-9 ಕಿಲೋಮೀಟ್ರ್ ಇದ್ದಂಥ ಆಳ. ಅದು ಸಮುದ್ರದ ಮಧ್ಯದಲ್ಲಿ, ಸಾಗರ ಮಧ್ಯ ಇದು. ಭಗವಂತ ಹಾಗೇ ತೊಗೊಂಡೋದ ಮೇಲ್ಗಡೆ ಅಂದ್ಬಿಟ್ಟು ಅಂತ. ಆಮೇಲೆ ಅದನ್ನೇ ಆಳ್ವಾರ್ ಅನುಭವಿಸ್ತಾರೆ. ನಮ್ಮ ಆಳ್ವಾರ್ ತಮ್ಮ 7ನೇ ದಶ ಅನುಭವಿಸ್ತಾರೆ. ಅದು ಭಗವಂತ ಮೇಲೆ ತೊಗೊಂಡೋದ್ರೆ ಭೂಮಿ ಹಿಂಗೆ ತೊಗೊಂಡೋದ್ನಲ್ಲ, ಅವಾಗೆಲ್ಲ ಸಮುದ್ರ ಅವೆಲ್ಲ ಮೇಲೆ ಕೆಳಗಡೆ ಆಗಿರ್ಬೇಕಲ್ಲ. ಅವರು ಆಳ್ವಾರ್ ಅನುಭವಿಸ್ತಾರೆ. ಯಾಕೆಂದರೆ ಅವರಿಗೆ ಭಗವಂತ ತೋರಿಸ್ತಾನೆ ಇದ್ದಾನೆ ಅವರಿಗೆ ನೇರವಾಗಿ. ಆ ಸಮುದ್ರವಾಗಲಿ ಬೆಟ್ಟಗಳಾಗಲಿ ಯಾವ ಥರ ಇತ್ತರೋ ಆ ಥರವಿತ್ತಂತೆ ಹರಿತಿದ್ದು. ಒಂದು ಆಚೆ ಈಚೆ ಆಗಿರಲಿಲ್ಲ, ಒಂದು ಬೀಳಲಿಲ್ಲ. ಭಗವಂತ ಆ ಥರ ತೊಗೊಂಡೋದ ಮೇಲ್ಗಡೆ. ಒಂದು ಚೂರು ಇಲ್ಲಿರುವ ನಮಗೆ ಯಾರಿಗೂ ಏನು ಗೊತ್ತಾಗಲೇ ಆಗಬಾರ್ದು ಆ ಥರ ಭಗವಂತ ಮೇಲೆ ತೊಗೊಂಡೋಗಿದ್ದ ಅಂತ. ಆಗ ತಾಯಿಗೆ ಇದಾಗುತ್ತಂತೆ. ಮೊದಲು ಕೇಳ್ತಾರೆ, ಅದಕ್ಕೆ ಹೇಳ್ತಾರೆ, ಭಗವಂತನ ಕೇಳ್ತಾರೆ. ಇದು ಅವ್ರು ಹೇಳ್ತಾರೆ, ಅಹಂ ಶಿಷ್ಯಾಚ ದಾಸೀಚ ಅಂದ್ಬಿಟ್ಟು ಭಗವಂತನ ಕೇಳ್ತಾರೆ, ನಾನು ನಿನ್ನ ಶಿಷ್ಯ ಮತ್ತು ದಾಸಿ, ಅದಕ್ಕೆ ಲಘೂಪಾಯಂ ವದ ಪ್ರಭು ಅಂತ. ನನಗೆ ಇಷ್ಟು ಕಷ್ಟ ಆಯಿತು ಅಂದರೆ ತಾಯಿಗೆ ಕ್ಷಮ ಅಂತ, ಭೂಮಿಗೆ ಇನ್ನೊಂದು ಹೆಸರು ಕ್ಷಮ ಅಂತ. ತುಂಬ ಕರುಣೆ ಉಳ್ಳವಳು. ನನ್ನಲ್ಲಿ ಜೀವಿಸಿರುವಂತಹ ಇಷ್ಟೊಂದು ಅನಂತ ಕೋಟಿ ಎಲ್ಲ ಇರ್ತಲ್ಲ, ಪ್ರಾಣಿ ಪಕ್ಷಿ ಎಲ್ಲೂ ಇರ್ತಲ್ಲ, ಇವುಗಳು ಹೇಗೆ ಇದಾಗುತ್ತೆ ಭಗವಂತ, ನನಗೆ ಇಷ್ಟು ಕಷ್ಟ ಆಯ್ತಲ್ಲ, ಇವುಗಳು ಹೇಗೆ ಉದ್ಧಾರ ಆಗಿ ಮೇಲೆ ಹೋಗ್ತಾರೆ ಎನ್ನುವಾಗ ಆಗ ಭಗವಂತ ವರಾಹ ಪುರಾಣದಲ್ಲಿ ಬರ್ತಾನೆ. ಅದರಲ್ಲಿ 3 ವಿಷಯವನ್ನು ಸಂಗ್ರಹ ಹೇಳ್ತಾನೆ. ಏಕೆಂದರೆ ವರಾಹ ನಡೆದಿದ್ದು ಸಮುದ್ರದ ಮಧ್ಯದಲ್ಲಿ, ಅದು ಮೇಲ್ಗಡೆ. ತಾಯಿನ ಮತ್ತು ಭಗವಂತನ ಬಿಟ್ಟರೆ ಕೇಳೋರು ಯಾರೂ ಇಲ್ಲ. ಕೆಲವು ದೇವತೆಗಳು ಕೇಳಿದಾರೋ ಏನೋ, ಇನ್ಯಾರೂ ಕೇಳೋರಿಲ್ಲ. ಆಗ 3 ವಿಷಯವನ್ನು ಹೇಳ್ತಾನೆ. ಏನು ಅಂದರೆ ಭಗವಂತನ ನಾಮಸ್ಮರಣೆನ ಉಚ್ಚಾರಣೆ ಮಾಡೋದು, ಉಚ್ಚಾರಣೆ ಜೋರಾಗಿ ಹೇಳೋದು, ಮನಸ್ಸಲ್ಲಿ ಹೇಳೋದು, ಜೋರ ಉಚ್ಚಾರಣೆ ಮಾಡೋದು. ಮತ್ತು ಭಗವಂತನ ಪಾದಗಳಲ್ಲಿ ಅರ್ಚನೆಗಳನ್ನು ಮಾಡೋದು, ಪುಷ್ಪಾರ್ಚನೆ ಮಾಡೋದು, ಮಾನಸಿಕವಾಗಿ
ತಂ ಮ್ರಿಯಮಾಣಂತು ಕಾಷ್ಟಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತನ್ ನಯಾಮಿ ಪರಮಾಗತಿಂ ಅಂತ. ಆಗ ಹೇಳ್ತಾನೆ, ಏ ಭೂದೇವಿಯ, ಏನು ಏನು ಮಾಡಬೇಡ, ಒಂದು ಸಲ ನನ್ನಲ್ಲಿ ಶರಣಾಗತಿ ಮಾಡು. ಯಾವಾಗ? ಸ್ಥಿತೇ ಮನಸ್ಸಿ ಸುಸ್ವಸ್ಥೆ, ಅವ್ರ ಮನಸ್ಸು ಸುಸ್ವಸ್ಥರಾಗಬೇಕು ಅವರು. ಯಾಕೆಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಆ ಸಮಯದಲ್ಲಿ ಭಗವಂತ ನೆನೆಸ್ತೀವಿ. ಆ ಥರ ಅಲ್ಲ, ಅವ್ರು ಚೆನ್ನಾಗಿ ಆರೋಗ್ಯವಾಗಿ ದೃಢಕಾಗಿರಬೇಕಾದ್ರೆ ಸ್ಥಿತೇ ಸುಸ್ಥತೆ ಶರೀರೇ ಸತಿಯೋನರ. ಅವರು ದೃಢಕಾಯರಾಗಿರೋರು ಯಾರಿಗಿರ್ತಾರೆ ಅವರು ಧಾತು ಸಾಮ್ಯೇ ಸ್ಥಿತಸ್ಮರ್ಥ ವಿಶ್ವರೂಪಂಚಮಾಮಜಂ. ನನ್ನನ್ನು ನನ್ನ ವಿಶ್ವರೂಪವನ್ನು, ನನ್ನ ಒಂದು ಇದನ್ನು ಯಾರು ನೆನೆಸ್ತಾರೋ ಅಂತ ಶರಣ ಹೋಗ್ತಾರೋ ಅವ್ರಿಗೆ ತತಸ್ಥಂ ಮ್ರಿಯಮಾಣಂತು. ಅವರು ಒಂದು ವೇಳೆ ಅವರ ದೇಹಾವಸಾನದಲ್ಲಿ ಕಾಷ್ಟಪಾಷಾಣ, ಒಂದು ಮರದಕ್ಕೆ ಕಲ್ಲುನಾಗೋ ಮತ್ತು ಮರದ ತುಂಡಾಗೋ, ಅಂದರೆ ನಾವು ಕೋಮ ಹೋಗಿದ್ದೆ ಆ ಥರ ಬಿದ್ದಿದ್ದರೂ ಸಹ ಅಹಂ ಸ್ಮರಾಮಿ ಮದ್ಭಕ್ತನ್ ನಯಾಮಿ ಪರಮಾಗತಿ. ಒಂದು ಸಲ ಅವ್ರು ಮಾಡಿಬಿಟ್ರೆ ಮತ್ತೆ ಅವರು ಕೋಮದಲ್ಲೇ ಇರಲಿ ಏನೇ ಇರಲಿ ಒಂದು ಕಲ್ಲಿನ ಥರ ಬಿದ್ದಿದ್ದರೂ ಸಹ ನಾನು ಅವ್ರಿಗೆ ನೆನಪು ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಅದು ಇದನ್ನು ಲೋಕಕ್ಕೆ ಗೊತ್ತಾಗಬೇಕಲ್ಲ. ಇದು ಮೊದಲು ಚರ್ಮ ಶ್ಲೋಕ ಇದೆ, ರಾಮ ಚರ್ಮ ಶ್ಲೋಕ, ಕೃಷ್ಣ ಚರ್ಮ ಶ್ಲೋಕ ಆಮೇಲೆ ಬಂದದ್ದು. ಅತ್ಯಂತ ಮನಸ್ಸಿಗೆ ಹಿತವಾದದ್ದು ಇದು. ಯಾಕೆಂದರೆ ತತಸ್ಥಂ ಮ್ರಿಯಮಾಣಂತೂ ಕಾಷ್ಟಪಾಷಾಣ ಸನ್ನಿಹಿತದೆ ಅಂದರೆ ಅಂತಿಮ ಸ್ಮರಣೆ ಇದ್ದರೆ ಮೋಕ್ಷ ಅಂತ ಕೆಲವು ಭಗವಂತನೇ ಹೇಳ್ತಾನೆ. ಅಂತ್ಯಸ್ಮರಣೆ ಅವಶ್ಯಕತೆ ಇಲ್ಲ, ಶರಣಾಗತಿ ಮಾಡಿಬಿಟ್ರೆ ಅಂತ ನಮ್ಮ ಸಿದ್ಧಾಂತದಲ್ಲಿ ಬರುತ್ತೆ. ಆದರೆ ನಾವು ಒಂದು ವೇಳೆ ಆ ಥರ ಒಂದು ಕೋಮಾದಲ್ಲಿ ಒಂದು ಮರದ ತುಂಡಾಗೋ ಕಲ್ಲಾಗೋ ಬಿದ್ದಿದ್ದರೂ ಸಹ ಒಂದು ವೇಳೆ ಪ್ರಾಣ ಹೋದರೂ ಒಂದು ಸಲ ಶರಣಾಗತಿ ಮಾಡಿಬಿಟ್ಟಿದ್ರೆ ಭಗವಂತ ಕೈ ಬಿಡೋದಿಲ್ಲ. ಇದಕ್ಕಿಂತ ಹೆಚ್ಚು ಮನಸ್ಸಿಗೆ ಒತ್ತು ಕೊಡುವಂಥದ್ದು ಯಾವುದಿದೆ? ಅದಾದ ಬೇರೆ ಚರ್ಮ ಶ್ಲೋಕದಲ್ಲಿ ಹೇಳ್ತಾರೆ, ಆದರೆ ಇದು ಅತ್ಯಂತ ಮನಸ್ಸಿಗೆ ಆಪ್ಯಾಯಮಾನವಾದದ್ದು. ನಾವು ಒಂದು ವೇಳೆ ಯಾವ ಥರ ಇದ್ದರೂ ಸಹ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಮೋಕ್ಷವನ್ನು ತಪ್ಪಿಸೋದಿಲ್ಲ ಅಂದ್ಬಿಟ್ಟು ಅಂತ. ಅದನ್ನು ಅವನು ಹೇಳ್ತಾರೆ. ಅದಕ್ಕೆ ನೀನು ಅವತಾರ ಮಾಡಿ ಲೋಕದಲ್ಲಿ ಇದು ಪ್ರಚಾರ ಪಡಿಸುವಂಥ. ಅದಕ್ಕೆ ಯಾಕೆ ತಿರುಪಾವಿಗೆ ಇಷ್ಟೊಂದು ಮಹತ್ವ ಅಂದರೆ 4000 ದಿವ್ಯ ಪ್ರಬಂಧ ಇದೆ, ಎಲ್ಲವೂ ಅತ್ಯದ್ಭುತವಾದದ್ದು, ವೇದವನ್ನೇ ಹೇಳುವಂಥದ್ದು. 4000 ಹೇಳ್ತಾ ಇರೋದು. ನಮ್ಮ ವ್ಯವಹಾರ ಮಾಡಿದಂಥ 4000 ಅವರ ತಿರುವಾಮಿ ಅದು 4 ವೇದಗಳಿದ್ದಂಗೆ 4 ಪ್ರಬಂಧಗಳು. ತಿರುಮಂಗಾಯವರು ಮಾಡಿದಂಥ 6 ಪ್ರಬಂಧಗಳು 6 ಅಂಗಗಳು, ಷಡಂಗಗಳಿದ್ದಾಗೆ. ಗೋಧೆ ಮಾಡಿದಂಥ ಇದು ವೇದಕ್ಕೆ ಇದು ಅಂಗ ಅಂದರೆ ವೇದಾಂತ, ಇಲ್ಲ ವೇದಕ್ಕೆ ಶಿರಸ್ ಅಂದರೆ ಉಪನಿಷತ್ತು. ಗೋಧೆ ಮಾಡಿದ್ದು ಉಪನಿಷತ್ತು ಅಂದ್ಬಿಟ್ಟು, ಉಪನಿಷತ್ತಾಗಿ ಅಂದರೆ ಉಪನಿಷತ್ ಶಿರೋಭೂಷಣವಾಗಿರುತ್ತಲ್ಲ, ಹಾಗಾಗಿ ಇದು ಉಪನಿಷತ್ತು ಅಂದ್ಬಿಟ್ಟು ಅಂತ. ಇದರಲ್ಲಿ ಅವಳು ಎಲ್ಲವನ್ನೂ ಹೇಳ್ತಾಳೆ. ಏನು ಅಂದರೆ ಮೊದಲು ಭಾಷೆಯಲ್ಲಿ ನೋಡಿದ್ರೆ 10 ಭಾಷೆಯಲ್ಲಿ ಬರಬೇಕಾದಂದರೆ ಪರಮನೆ ಅಡಿಪಾಡಿ, ಕೇಶವನ ಪಾಡಿ, ನಾಟಕ ಎಲ್ಲವನ್ನೂ ಹೇಳ್ತಾಳೆ. ಭಗವಂತನ ಹಾಡೋದು ಅಂದ್ಬಿಟ್ಟು ಅಂತ. ಭಗವಂತ ಹೇಳಿದ ಮೊದಲ ಸಂದೇಶ ನನ್ನನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು ಅಂದ್ಬಿಟ್ಟು ಅಂತ. ಅದನ್ನು ಅವಳು ನಡೆಸ್ಕೊಟ್ಲು. ಆಮೇಲೆ ತೂಮಲರ್ ತೂವಿ ತೊಳೆದು ಎಲ್ಲವನ್ನು ಅರ್ಚನೆ ಮಾಡಿ ಭಗವಂತನ ಅಂತ. ಅರ್ಚನೆಯದು ಕಾಯಕ, ಮನಸ್ಸು ಕಾಯಕ ಅರ್ಚಕ ಹೂವಿನಿಂದ ಮಾಡೋದು. ಮಾನಸಿಕವಾಗಿದೆ ಅಹಿಂಸಾ ಪುಷ್ಪ ಮಧ್ಯೆಲ್ಲ ಪುಷ್ಪಮಿಂದ್ರೆ ನಿಗ್ರಹ, ಅದಾದ ಕ್ಷಮಾ ಪುಷ್ಪಂ, ದಯಾ ಪುಷ್ಪಂ, ಆ ಅಷ್ಟಪುಷ್ಪಗಳಿದ್ದೆಲ್ಲ ಅದರಿಂದಲೂ ಅರ್ಚನೆ ಮಾಡಬೇಕು. 3ನೇದು ಶರಣಾಗತಿ. ಅದನ್ನು 28ನೇ ಪಾಶುರದಲ್ಲಿ ಅವಳು 29ನೇ ಪಾಶುರದಲ್ಲಿ ಶರಣಾಗತಿಯನ್ನು ಮಾಡ್ತಾಳೆ. 26, 27, 28ರಲ್ಲಿ ಅದಕ್ಕೆ ಬೇಕಾದ ಅಂಗಗಳನ್ನೆಲ್ಲ ವಿವರಿಸಿ ಆನುಕೂಲ ಸಂಕಲ್ಪ, ಪ್ರಾತಿಕೂಲಸ್ಯ ವರ್ಜನ, ರಕ್ಷಸಿತಿ ವಿಶ್ವಾಸ, ಗೋಪ್ತೃತ್ವ ವರ್ಣಂ ತಥಾ ಅಂತಿದ್ದೆಲ್ಲ, ಆತ್ಮನಿಕ್ಷೇಪ, ಕಾರ್ಪಣ್ಯ, ಷಡ್ವಿಧ ಶರಣಾಗತಿ ಅಂತ 6 ಅಂಗಗಳನ್ನು 26ನೇ ತೋರಿಸಲು. 27ನಲ್ಲಿ ಕೂಡ ಇವೆಲ್ಲವರಲ್ಲಿ ನಾವು ಅದಕ್ಕೆ ಬೇಕಾದ ಪಂಚ ಸಂಸ್ಕಾರ, ಚೂಡಘಮೆ, ತೋಳುಗೊಳೆಯೇ, ತೋಡೆ, ಶಿವೆ, ಪೂಮೆ, ಬಾಡಘಮೆ ಅಂತ ಹೇಳ್ಬೋದು. ಎಲ್ಲವೂ ಸಹ ಶರಣಾಗತಿಗೆ ಬೇಕಂದರೆ 6. ಅದರಲ್ಲಿ ಅದೆಲ್ಲ ಒಂದು ತಾಪ, ನಾಮ, ಆಮೇಲೆ ಊರ್ಧ್ವಪುಂಡ್ರ, ಆಮೇಲೆ ಯಾಗ ಮತ್ತು ಮಂತ್ರ, ಇದು 5 ಅದು ಪಂಚ ಸಂಸ್ಕಾರ ಅಂತ ಎಲ್ಲವನ್ನೂ ಅದ್ರ ತೋರಿಸ್ಕೊಟ್ಲು. ಕಡೆಗೆ 29ನೇ ಇದರಲ್ಲಿ ಶಿತ್ತುಂಶರ ಹಾಲಲ್ಲಿ ಶರಣಾಗತಿಯನ್ನೇ ಮಾಡಿಬಿಟ್ಲು. ನನಗೆ ಒಂದು ಭಗವಂತನ ಶರಣ ಮಾಡಿ 20 ಹಿಂದಿನ ಭಾಷೆಯಲ್ಲಿ ಯೋಗ್ಯತೆ ಯಾರಿಗೆ ಅಂತೇಳಿ ಎಲ್ಲರಿಗೂ ಯೋಗ್ಯತೆ ಇದೆ. ಒಂದು ಇದನ್ನು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂದ್ಕೊಳ್ಳೋದು ಬೇಡ. ಒಂದು ವೇಳೆ ಭಗವಂತನ ಆಜ್ಞಾಕಾಂಕ್ಷೆಯನ್ನು ಮಾಡಬೇಕು, ವರ್ಣಾಶ್ರಮದ ಅನುಪಾಲಿಸಬೇಕು. ಒಂದು ಸೇವೆ ಈ ಕಾಲದಲ್ಲಿ ಪಾಲಿಸೋದು ಕಷ್ಟ. ಆಗಿದ್ದರೂ ಸಹ ಭಗವಂತನ ಶರಣಾಗತಿ ಮಾಡಿಬಿಟ್ರೆ ಜ್ಞಾನ ಅಂದರೆ ಏನಂದ್ರೆ ಆಕಿಚಿನ್ಯ, ಅನನ್ಯಗತಿತ್ವ 2 ವಿಷಯ ತಿಳಿದ್ರೆ ಅದೇ ಜ್ಞಾನ. ಭಗವಂತ ಗೀತೆಯಲ್ಲಿ ಹೇಳ್ತಾನಲ್ಲ, ಜ್ಞಾನೀತು ಆತ್ಮೈವ ಮತ್ತು ಜ್ಞಾನಿ ಅಂದ್ರೇನು? ವೇದ 4 ವೇದವನ್ನು ತಿಳಿದು ಅದನ್ನೆಲ್ಲ ಮೀಮಾಂಸಾ, ತರ್ಕ, ವ್ಯಾಕರಣ ಅದೆಲ್ಲ ಜ್ಞಾನ.
ಭಗವಂತನ ಅವನ ಪರಮಾತ್ಮ, ನಾವು ಜೀವಾತ್ಮ, ಅವನ ದಾಸರು ಅನ್ನೋ ಜ್ಞಾನವೇ ಜ್ಞಾನ. ಯಾರು ಅದನ್ನು ತಿಳ್ಕೊಂಡು ಶರಣಾಗತಿ ಮಾಡ್ತಾರೋ ಅವ್ರಿಗೆ ಅದಾಗುತ್ತೆ ಅಂತ, ಅವರೇ ಜ್ಞಾನಿಗಳು. ಅದನ್ನು ತೋರಿಸ್ಕೊಟ್ಲು ಅದನ್ನು. ಹಾಗಾಗಿ ಭಗವಂತ ಕೊಟ್ಟಂಥ 3 ಕಟ್ಟಳೆಯನ್ನು ಮಾಡಿ ಆಂಡಾಳಲ್ಲಿ ವಯ್ಯತ್ತು ವಾಳ್ವೀರ್ ಹಾಳಂತ ಎರಡನೇದು ಹೇಳಿದಲ್ಲ, ಎಲ್ಲರಿಗೂ ಹೇಳಿದ್ಲು. ನಮ್ಮಲ್ಲಿ ನಮ್ಮ ಸನಾತನದಲ್ಲಿ ಯಾರನ್ನೂ ಬಿಡೋದಿಲ್ಲ. ವಸುದೈವ ಕುಟುಂಬಕಂ. ನಾವು ಯಾರಾದರೂ ಬನ್ನಿ, ಬೇರೆ ಧರ್ಮದವರಾಗಿದ್ದರೂ ಸಹ ಒಂದು ವೇಳೆ ನಂಬಿಕೆ ಬಂದು ಮಾಡಿದ್ರೆ ಅವ್ರಿಗೂ ಮೋಕ್ಷ ಉಂಟು, ಯಾವುದೂ ಇಲ್ಲ. ನಮ್ಮಲ್ಲಿ ಒಂದು ಉದಾಹರಣೆ ಕೂಡ ಇದೆ. ನಮ್ಮ ಅಹೋಬಲಮ ಸ್ವಾಮಿಗಳು ತುಂಬ 43ನೇ ಪಟ್ಟದವರು ಈ ಥರ ಕಾಲಕ್ಷೇಪ ಹೇಳ್ತಾ ಇದ್ದರಂತೆ. ಆ ಆಶ್ರಮದ ಹೊರಗಡೆ ಜಟ್ಕ ಗಾಡಿ, ಅಲ್ಲೊಬ್ಬ ಜಟ್ಕ ಸಾಧಾರಣ ಸಾಪ್ರಧಾನ ಜಟ್ಕ ಅದ, ಅವನಲ್ಲಿ ಇರ್ತಿದ್ದಂತೆ ಕೂತ್ಕೊಂಡು. ಅವನಿಗೆ ಇದನ್ನು ತಮಿಳಲ್ಲಿ ಹೇಳೋರಲ್ಲ, ಅವ್ರಿಗೆ ಭಾಷೆ ಬರೋದು ಕೇಳಿ ಅವನು ನೋಡಿ ಅವನು ಮದುವೆ ಬೇರೆ. ಒಂದು ಸಲ ಒಳಗಡೆ ಬಂದಂತೆ ಅವನು ಬಂದ್ಬಿಟ್ಟು ಎಲ್ಲರೂ ಏನು ಬಂದ ಅಂದ್ಬಿಟ್ಟು. ಆದರೆ ಇವರು ಸ್ವಾಮಿಗಳಿಂದ ಇರಲಿ ಬಿಡು, ಏನಪ್ಪ ಅಂದ್ರಂತೆ, ನನಗೆ ನಿಮ್ಮ ಇದೆಲ್ಲ ಉಪದೇಶ ಕೇಳಿದೆ, ನನಗೆ ಬಹಳ ಮನಸ್ಸಿದಾಗಿದೆ, ನನಗೂ ಶರಣಾಗತಿ ಮಾಡಬೇಕು ಅನ್ಸ್. ನೋಡಿ ಯಾರು ಇದು ನಡೆದಿರೋದು, ಇದು ಕಥೆ ಅಲ್ಲ, ಮಾಡಬೇಕು ಅನ್ನೋದು. ಅದಕ್ಕೆ ಅಂತ ಇವರೆಲ್ಲ ಏನು ಅಂತಾರೆ, ಆಚಾರ್ಯರೇ ಹೇಳಿದ್ದಾರೆ, ದೇಶಕ್ಕೆ ಹೇಳಿದ್ದಾರೆ, ಯಾವ ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಯಾವ ಭೇದವೂ ಇಲ್ಲ, ಬೇಕಾಗಿದ್ದು ಆಗಿಂಜಿನ ಅನೇಕ ಅವನ ಭಕ್ತಿ ಇದೆಯಾ ಅನ್ಬೋದು ಅಂತ. ಮಾರನೇನ ಸ್ನಾನ ಮಾಡ್ಕೊಂಬ ಅಂತ ಸ್ನಾನ ಮಾಡ್ಕೊಂಡು ಬರ್ತಾರೆ, ಬಂದು ಶರಣಾಗತಿ ಮಾಡಿಸಿದ್ರು ಮುಖ್ಯತ ಪೂರ್ವ ಇದರಲ್ಲಿದೆ. ಹಾಗಾಗಿ ಆಡಾಲ್ ಅದನ್ನೇ ತೋರಿಸ್ಕೊಟ್ಲು. ಎಲ್ಲರಿಗೂ ಅದೇ, ಯಾರಿಗೂ ಸಹ ನಮ್ಮಲ್ಲಿ ವರ್ಣಾಶ್ರಮ ಭೇದ ಇಲ್ಲ, ಲಿಂಗ ಭೇದವಿಲ್ಲ, ಪುರುಷರು ಸ್ತ್ರೀಯರು. ಏಕೆಂದರೆ ಇತರ ಸಿದ್ಧಾಂತಗಳಲ್ಲಿ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅಂತಿರುವಾಗ ಸ್ತ್ರೀಯರೆಲ್ಲ ಬಿಟ್ಟು ಹೋಗ್ತಾರೆ. ಅದರಲ್ಲೂ ಪುರುಷರು ಸನ್ಯಾಸಿಗಳಾಗಬೇಕಾದ್ರೆ ಅದರಲ್ಲಿ ಮೊದಲು 3, ಅದರಲ್ಲಿ ಬ್ರಾಹ್ಮಣ ವರ್ಗದವರು ಮಾತ್ರ ಸನ್ಯಾಸಕ್ಕೆ ಯೋಗ್ಯತೆ ಇರೋದು ಅಂತ ಬರುತ್ತೆ. ಹಾಗಿದ್ರೆ ಒಂದು ಮಾತು ವರ್ಗವನ್ನು ಇಟ್ಕೊಂಡು ಎಲ್ಲರೂ ಬಿಟ್ಟಂಗೆ ಆಗುತ್ತೆ. ಆಂಡಾಳೆಲ್ಲ ತೋರಿಸ್ಕೊಟ್ರು, ಆಯ್ವಾರು ತೋರಿಸ್ಕೊಟ್ರು, ಅವರೇ ಮಾಡಿ ತೋರಿಸ್ಕೊಟ್ರು. ಅದಕ್ಕೆ ಭಾಷಿಕಾರ ರಾಮಾನುಜ ಸಿದ್ಧಾಂತ ಇದು ಲೋಕ ಪ್ರಸಿದ್ಧವಾಗಬೇಕಾಗಿತ್ತು. ಎಲ್ಲರಿಗೂ ವಯ್ಯತ್ತು ವಾಯುವೀರ್ ಹಾಳು ಎಲ್ಲರಿಗೂ ಇದಿದೆ. ಇದೆ ಪಶು ಪಕ್ಷಿ ಕೀಟಗಳಿಗೂ ಇದೆ. ವೈಷ್ಣವ ಸಂಶ್ರಯದಲ್ಲಿರುವಂಥ ಪಶು ಪಕ್ಷಿ ಕೀಟಗಳಿಗೂ ಸಹ ಶರಣಾಗತಿ ಆಗುತ್ತೆ. ಸ್ವಾಮಿ ದೇಶಿಕನ್ನು ಕಡೆಯಲ್ಲಿ ಅವ್ರಿಗೆ ಪೂಂಚವೃತ್ತಿಯಲ್ಲಿ ಹೋಗ್ತಾ ಇದ್ರು. ಅವ್ರು ಕೇಳೋ ಹಾಗಿಲ್ಲ, ನಿಂತ್ಕೊಳ್ಳೋ ಹಾಗಿಲ್ಲ. ಅವ್ರು ಯಾರಾದರೂ ಬಂದು ಆ ಸಮಯದ ಒಂದು ಸಲ ಬರೋದು ತಡವಾದರೆ ಕಾಯುವಾಗಿಲ್ಲ, ಮುಂದಕ್ಕೆ ಬಂದುಬಿಡ್ಬೋದು. ಮುಂದಕ್ಕೆ ಬಂದಮೇಲೆ ಮತ್ತೆ ಹಿಂದಕ್ಕೆ ಹೋಗೋಗಿಲ್ಲ. ಒಂದೊಂದು ಸಲ ಏನೂ ಸಿಗ್ತಿರುವಂತೆ. ಮನೆ ಬಂದರೆ ಅಗಸೆ ಸೊಪ್ಪು ಮರ ಇತ್ತಂತೆ ಅವ್ರ ಮನೆಯಲ್ಲಿ, ಈಗ ಇದರಲ್ಲಿ ತೂಪಲ್ಲಿ. ಆ ಅಗಸೆ ಸೊಪ್ಪೆ ಅವತ್ತು ಗತಿ ಅವರಿಗೆ, ಅದನ್ನು ತೆಗೆದು ಮಾಡಿ ತಿಂತಾಯಿದ್ರು. ಕಡೆಗೆ ಅವ್ರು ಹೋಗೋದಕ್ಕೆ ಮುಂಚೆ ಅದಕ್ಕೆ ಶರಣಾಗತಿ ಮಾಡಿದ್ರು ಅಂತ ಇದೆ. ಮಾಡಿ ಅದು ಕಟ್ಟಂತ ಹೊಡ್ಕೊಂಡು ಮೇಲೆ ಹೋಗಿತ್ತಂತೆ. ಹಾಗಾಗಿ ಪಶು ಪಕ್ಷಿ ಮನುಷ್ಯರಿಗೂ ಸಹ ಶಾಂಡಿಲ ಸ್ಮೃತಿ ಹೇಳುತ್ತೆ, ಪಶು ಪಕ್ಷಿ ಮನುಷ್ಯೋವ ಏವ ವೈಷ್ಣವ ಸಂಶ್ರಿತಾ ಅಂದ್ಬಿಟ್ಟು ಅಂತ. ಅವರು ಎಲ್ಲಕ್ಕೂ ಸಹ ಮೋಕ್ಷ ಉಂಟು ಅಂತ ಅದನ್ನು ತಿಳಿಸ್ಕೊಟ್ಟಿದ್ದಂಥ ಈ ತಿರುಪಾವೆ ಅನ್ನೋದು ಅತ್ಯಂತ ಅದ್ಭುತವಾದಂತಹ ಇದಕ್ಕೆ ಇದು ಒಂಥರ ನಿಧಿ ಇದ್ದಂಗೆ. ಸಮುದ್ರದಲ್ಲಿರುವ ರತ್ನಾಢ್ಯಮಿವ ಸಾಗರ ಅಂತ ರಾಮಾಯಣ ಕೇಳ್ತಾರೆ. ಅದು ಸಮುದ್ರದಲ್ಲಿರುವ ಆಳದಲ್ಲಿ ಹೋದಷ್ಟು ರತ್ನಗಳು ಸಿಗುತ್ತಲ್ಲ, ಆ ಥರ ಈ ತಿರುಪಾವೆ ಅದೇ ಥರ. ಎಷ್ಟೊಂದು ನೀವು ವ್ಯಾಖ್ಯಾನಗಳು ಎಷ್ಟೊಂದು ಮಾಡಿದ್ದಾರೆ. ಹೊಸಗಳು ಬರ್ತಾನೇ ಇರುತ್ತೆ, ಹೊಸ ಇದುಗಳು ಬರ್ತಾನೆ ಇರುತ್ತೆ. ಧರ್ಮಶಾಸ್ತ್ರವನ್ನು ಹೇಳಿದ್ದಾಳೆ, ಇದರಲ್ಲಿ ಅವ್ರ ತಂದೆ ಕಲ್ಪಸೂತ್ರಕಾರರಿಂದ ಶ್ರೌತ ವಿಷಯವನ್ನು ಹೇಳಿದ್ದಾಳೆ. ಇವಳು ಮಾಡಿದ್ದೇ ಯಾಗ, 3 ವೈಷ್ಣವ ಯಾಗವನ್ನು ಮಾಡ್ತಾಳೆ ವಾಚಿಕವಾಗಿ. ಅದೇ 3 ಮತ್ತು 3ನೇ ಭಾಷಣದಲ್ಲಿ ಮತ್ತು 17 ಮತ್ತು 24 3ರಲ್ಲೂ ತ್ರಿವಿಕ್ರಮವನ್ನು ಹೇಳಿ ಆ ವೈಷ್ಣವ ಯಾಗವನ್ನು ತೋರಿಸ್ಕೊಟ್ಟಿದ್ದಾಳೆ. ಅದು 3 ಯಾಗಕ್ಕೆ ತ್ರಿವಿಕ್ರಮ ದೇವತೆ 3 ಕಪಾಲಗಳಲ್ಲಿ ಪ್ರೋಢಾಶನ ಕೊಡಬೇಕು, ಅದನ್ನು ತೋರಿಸ್ಕೊಟ್ಟಿದ್ದಾಳೆ. ಮತ್ತು ಅನೇಕ ಬ್ರಹ್ಮವಿದ್ಯೆಗಳನ್ನು ತೋರಿಸ್ಬೋದು ಇದರಲ್ಲಿ. ಎಲ್ಲ ಅನೇಕ ಒಂದು 18-20 ಬ್ರಹ್ಮವಿದ್ಯೆಗಳನ್ನು ತೋರಿಸ್ಬೋದು, ಚಾಂದ್ರಘೋಷಲ್ಲಿ ಬರುವಂಥದ್ದು. ಆಮೇಲೆ ಧರ್ಮಶಾಸ್ತ್ರವನ್ನು ಹೇಳಿದ್ದಾಳೆ. ಅವಳು ಕೆಲವಂತ ಹೇಳಿರುವಂಥ ಅನೇಕ ಮಾತುಗಳು ಎಲ್ಲರೂ ಬರೆದಿಟ್ಟುಕೊಂಡು ಮಾಡ್ಬೋದು. ನಾನೇ ನಾಯುಡು ಅಂತ ಅಂತಂದು ಎಲ್ಲರೂ ಅದು ಬಂದ್ಬಿಟ್ರೆ ಲೋಕದಲ್ಲಿ ಜಗಳವೇ ಇರಲ್ಲ. ಯಾರಾದರೂ ಹೌದು ಸರಿ ಬಿಡು, ನಂದೇ ತಪ್ಪು ಬಿಡು ಅಂದ್ಬಿಟ್ರೆ ಈ ಜಗಳ ಎಲ್ಲಿ ಬರುತ್ತೆ? ನಮ್ಮದು ತಪ್ಪಿಲ್ಲದೆ ಇದ್ರು ನಮ್ಮದು ತಪ್ಪು ಅಂದ್ಬಿಟ್ಟ ಅಂದರೆ ಆ ಪ್ರತಿಪಕ್ಷಿಗೆ ಬೇರೆ ಇದೆ ಅವಕಾಶವೇ ಇರಲ್ಲ, ಶಾಂತವಾಗ್ಬಿಡುತ್ತೆ ಅದು. ಆದಮೇಲೆ ಮೇಲೆ ಯಾರು ಶೈವನ ಹೇಳಂತ ನಮ್ಮ ಹಿರಿಯರು ಅಂದರೆ ತುಂಬ ಹಿರಿಯರು ಅಂತ ನಾವು ನಮ್ಮ ಈಗಿನ ಹಿರಿಯರು ತೊಗೋಬಾರ್ದು. ಯಾಕೆಂದರೆ ಕೆಲಸ ತಪ್ಪು ಆಚರಣೆಗಳು ಮಾಡೋರು ಉಂಟು, ಅದನ್ನು ತೊಗೋಬಾರ್ದು. ನಮ್ಮ ಋಷಿಮುನಿಗಳು, ಆಚಾರ್ಯರು, ವೇದವ್ಯಾಸರು ಯಾರು ಆಚಾರ್ಯರು ಅವ್ರು ಏನು ಹಾಕ್ಕೊಟ್ಟಿದ್ದ ದಾರಿ ಅದು ಏನೋ ಮಹಾಜನೋ ಏನಗತಸ್ಸಪಂತಹ ಅಂತ ಹೇಳಿದ್ರೆ ಅವ್ರು ಯಾವ ದಾರಿಗೆ ಹೋದರೂ ಅದನ್ನು ನಾವು ಕಾಪಾಡಬೇಕು, ಬಿಡಬಾರ್ದು. ನಂದೇ ಅಂತ ಒಂದು ಮಾಡೋಕ್ಕೆ ಹೋಗಬಾರ್ದು. ಹಿರಿಯರು ಏನು ಹಾಕ್ಕೊಟ್ಟಿರೋ ದಾರಿ ಅದರಲ್ಲೇ ನಡೆಯೋದನ್ನು ಕಲ್ತ್ಕೋಬೇಕು ಅಂತ. ಕೂಡಿರಿಂದ ಕುಳಿರಿಂದ ಇಂತ ನೋಡಿ, ಎಲ್ಲರೂ ಒಟ್ಟಿಗೆ ಸಹ ಬಾಳ್ವೆ ಅಂತಂದು ಎಷ್ಟು ಚೆನ್ನಾಗಿ ಕುಳಿಂದು ಅಂತಂದರೆ ಚೆನ್ನಾಗಿ ಎಲ್ಲರೂ ಒಂದೇ ಇರಬೇಕು ಅಂತ ಈ ಥರ ಅನೇಕ ಅವಳ ಕೆಲವು ವಾಕ್ಯಗಳೆಲ್ಲ ಇದೆಯಲ್ಲ ಇವತ್ತಿಗೂ ಸಹ ಎಲ್ಲವೂ ಹೊಂದುವಂಥದ್ದು ಅಂತ. ಅದನ್ನೆಲ್ಲರೂ ಲೋಕದಲ್ಲಿ ಪಾಲಿಸಿದ್ರೆ ತಾನಾಗೆ ಏನು ಇದರಲ್ಲಿ
ಭಗವಂತನಲ್ಲಿ ಮೋಕ್ಷ. ಆಮೇಲೆ ಎಲ್ಲವನ್ನೂ ತೋರಿಸ್ಕೊಡ್ತಾಳೆ. ಆಚಾರ್ಯರನ್ನ ಬೇಕು ಅಂತ ಎಲ್ಲಾದರೂ ಆಚಾರ್ಯನ ವರೆಸ್ತಾಳೆ. ಶರಣಾಗತಿ ಮಾಡಬೇಕಾದ್ರೆ ಆಚಾರ್ಯ ಮೂಲಕ ಹೋಗೋದೆ ಸ್ವನಿಷ್ಠೆ ಅಂತೆಲ್ಲ ಹೇಳಿದ್ದಾರೆ, ಉಂಟು. ಆದರೂ ಆಚಾರ್ಯ ಮೂಲಕ ಹೋಗಬೇಕು ಅಂತ ತಾನೇ ತೋರಿಸ್ಕೊಟ್ಲು. ನಂದಗೋಪಾಲನ ಯಶೋಧನ ಬರೆಸ್ತಾರೆ. ಆಮೇಲೆ ಮೊದಲು ತಾಯಿಯಲ್ಲಿ ಶರಣಾಗತಿ ಮಾಡಬೇಕು ಅಂತ ನಪ್ಪಿನ್ನೆಯನ್ನು ಬರೆಸ್ತಾಳೆ. ಆ 3 ಬರ್ತಾಳೆ ಅದರಲ್ಲಿ, ಅಂಬರಮೆಯಿಂದ ಹಿಡಿದು ಕಡೆಯವರೆಗೆ 30ವರೆಗೂ ಅಕಾರ ಉಕಾರ ಮಕಾರ 3 ಅಕಾರ ಉಕಾರ ಮಕಾರ ಪ್ರಣವವನ್ನು ಹೇಳಿದ್ರು. ಅಕಾರ ಪರಮಾತ್ಮನ ಸಂಕೇತ, ಮಕಾರ ಜೀವಾತ್ಮ ಸಂಕೇತ, ಉಕಾರ ನಮಗೂ ಭಗವಂತ ಇರೋ ಸಂಬಂಧ ಮತ್ತು ತಾಯಿ ಮಾಡುವಂತಹ ಇದು ಅದನ್ನು ತೋರಿಸ್ಕೊಟ್ಲು. ತಾಯಿಯಲ್ಲಿ ಮೊದಲು ಶರಣಾಗತಿ ಮಾಡಬೇಕು ಅಂತ ನಪ್ಪಿನ್ನೆಯಲ್ಲಿ ಮೊದಲು ಶರಣಾಗತಿ ಮಾಡೋದು. 2 ಶರಣಾಗತಿ ಮಾಡ್ತಾಳೆ. ಉಪಾಯತ್ವವಾಗಿ ಒಂದು ಶರಣಾಗತಿ ಮಾಡ್ತಾಳೆ, ಪುರುಷಕಾರತ್ವವಾಗಿ ಒಂದು ಶರಣಾಗತಿ ಮಾಡ್ತಾಳೆ. ಅದಕ್ಕೆ 2 ಉಕಾರ ಬಂದಿರೋದು ಅದರಲ್ಲಿ. ಕಡೆಗೆ ಭಗವಂತನಲ್ಲಿ 29ನೇ ಮಾಡ್ತಾಳೆ. ಅದು ನಮ್ಮ ಇದರಲ್ಲಿ ಲಕ್ಷ್ಮೀ ತಂತ್ರದಲ್ಲಿ ಹೇಳಿರುವಂಥ ಶರಣಾಗತಿ ಲಕ್ಷಣ. ಅದನ್ನು ಮಾಡಿದ್ಲು. ಎಲ್ಲ ಅಂಗಗಳನ್ನು ತೋರಿಸಿದ್ಲು. ಪ್ರತಿಯೊಂದು ನೋಡಿ, ಅದರಲ್ಲಿ ಹೇಳದೇ ಇರೋ ವಿಷಯವೇ ಇಲ್ಲ. ಒಂದೊಂದು ವಿಷಯಕ್ಕೆ ನೋಡಬೇಕು, ಮೇಲ್ನೋಟಕ್ಕೆ ಬೇರೆ ಕಾಣುತ್ತೆ. ನೀವು ಕೂಡಾರ ಇವೆಲ್ಲ ಮೇಲ್ನೋಟ ನೋಡಿದ್ರೆ ಬಹಳ ಪ್ರಾಕೃತಿಕವಾಗಿ ಏನಪ್ಪ ಇದು, ಬರೀ ಇವಳು ಅನ್ನ ಇದು ಏನೋ ಆಭರಣಗಳು ಅದು ಇಟ್ಕೊಂಡು ಬರೀ ತಿನ್ನೋದೇನೋ ಥರ ಮೇಲೆ ಕಾಣುತ್ತೆ. ಒಳಗಡೆ ಅರ್ಥ ಎಂಥ ಇದೆ. ಅಲ್ಲಿ ನಡೆಯುವಂತಹ ಅಲ್ಲಿ ಮೋಕ್ಷ ಸಾಮ್ರಾಜ್ಯ ನಡೆಯುವಂತಹ ಉತ್ಸವವನ್ನು ಅಲ್ಲಿ ಹೇಳಿದಾಳೆ. ಅದೆಲ್ಲ ನಿಮ್ಗಳು ಹೇಳಿರ್ತಾಳೆ. ಅದ್ಭುತವಾದ ಅದು ಪಾಶರ, ಅದು ಕೂಡಾರಗಳು ಅಂತ. ಹಾಗೆ ಈ ತಿರುಪ್ಪಾವಿ ಅನ್ನೋದು ಗೋದೋಪನಿಷತ್ ಅಂತ ಸ್ವಾಮಿ ವೇದಾಂತ ದೇಶೀಯರಂತೂ ಹೇಳ್ತಾರೆ. ಇದು ಉಪನಿಷತ್ತಲ್ಲಿ ಅರ್ಥ ಆಗ್ತಿರದೇ ಇದ್ದರೆ ತಿರುಪಾವಲ್ಲಿ ತಿಳ್ಕೊಳ್ಳಿ ಅಂತಾರೆ ಅವರು. ಉಪನಿಷತ್ತಿನ ಅರ್ಥವನ್ನು ತಿರುಪಾಯಲ್ಲಿ ಕಂಡುಕೊಳ್ಳುವುದು ಅಂತಾರೆ ಅವರು. ಉಪನಿಷತ್ತಲ್ಲಿ ಕಂಡುಕೊಳ್ಳೋದು ಹೇಳಿಲ್ಲ, ತಿರುಪಾವೆಯಲ್ಲಿ ಕಂಡುಕೊಳ್ಳೋದು ಅಂತಾರೆ. ಅಂದರೆ ತಿರುಪಾವೆ, ಅದಕ್ಕೆ ವೇದ ಮನೈತ್ತಕ್ಕೂ ವಿತ್ತಾಗುಮ್ ಅಂತಂದರು. ಅದು ವಿತ್ತಾಗುಮ್ ಅನ್ನುವಾಗ ನಾವು ಅದು ವೇದಕ್ಕೆ ಬೀಜ ಅಂತ ಹೋಗಬಾರ್ದು, ವೇದದ ಸಾರ ಅಂತ ಹೋಗಬೇಕು. ಯಾಕಂದರೆ ವೇದದ ಬೀಜ ಅಂತ ಸಾಧ್ಯವೇ ಇಲ್ಲ ವೇದವಿದ್ದು. ಅದಕ್ಕೆ ವೇದದ ಸಾರ, ಎಲ್ಲವೂ ಸಾರವು ಅದರಲ್ಲಿ ಬಂದಿದೆ. ಅಲ್ಲಿ ಕೆಲವು ಮಂತ್ರಗಳಂತೂ ಹಾಗಾಗಿ ಅದರಲ್ಲಿ ತೀವ್ನಲ್ಲಿ ತೂಷಾಹಂ ಅನ್ನೋದು ಮಂತ್ರ ಯಾವ ಥರ ಇದೆ ಅದೇ ಥರ ತಮಿಳಲ್ಲಿ ಮಾಡಿದ್ದಾಳೆ. ಆ ಥರ ಅನೇಕ ಅನೇಕ ಕಡೆ ತೋರಿಸ್ಕೊಟ್ಟಿದ್ದಾಳೆ. ಆಮೇಲೆ ನಮಗೆ ಅತ್ಯಂತ ನಮಗೆ ಬೇಕಾಗಿದ್ದು ಅಂದರೆ ಭಾಷಿಕಾರರು ಪ್ರಭಾವಿತರಾಗಿದ್ದಂತಹ ಇದು ಭಾಷಿಕಾರರಿಗೆ ಇದು ಮೊದಲೇ ತಿರುಪಾವೆ ಅವರು ಶ್ರೀ ವೈಷ್ಣವರು ಆದಮೇಲಲ್ಲ, ಅದಕ್ಕಿಂತ ಮುಂಚೆನೇ ತಿರುಪಾವೆ ಹೇಳ್ತಿದ್ರಂತೆ. ಅವರು ಬ್ರಹ್ಮಚಾರಿ ಆಗಿದ್ದರೆ ಮುಂಚೆ ಇದಕ್ಕೆ ಹೋಗ್ತಿರಲ್ಲ ಅವರು ಭಿಕ್ಷಾಚರಣೆ ಇಬ್ಬರಿಗೆ, ಯತಿಗಳಿಗೆ ಬ್ರಹ್ಮಚಾರಿಗೆ ಮಾತ್ರ ಭಿಕ್ಷಾಚರಣೆ, ಬೇರೆಯವರು ಭಿಕ್ಷಾಚರಣೆ ಮಾಡೋ ಆಗಿಲ್ಲ. ಭವತಿ ಭಿಕ್ಷಾ ಅಂದಿಂದ ಅವರಿಬ್ಬರು ಮಾತ್ರ ಹೇಳ್ಬೋದು. ಆಗ ತಿರುಪಾವೆ ಹೇಳ್ಕೊಂಡು ಹೋಗ್ತಾ ಇದ್ರಂತೆ ಅವರು. ಅದರಲ್ಲಿ ಉಂಗಳ ಕಡೆ ತೋಟತ್ತೆವಳ ಪಂಗಯ ಕಣ್ಣ ಏನು ಬರ್ತಲ್ಲ, ಅದೇ ಅವರಿಗೆ ಚಾಂದೋಗ್ಯ ಬರುವ ಒಂದು ಮಂತ್ರ. ಅದಕ್ಕೆ ಕಪ್ಯಾಸಂ ಪುಂಡರೀಕಾಕ್ಷಂ ಪುಂಡರೀಕಮೇವ ಅಕ್ಷಣೆ ಅಂತ ಭಗವಂತನ ಹೇಳಬೇಕಾದ್ರೆ ಆ ಕಪ್ಯಾಸಂ ಅಂದರೆ ಕಪಿ ಆಸಂ ಅಂತ ಅವ್ರು ಯಾವುದೋ ಪ್ರಕಾಶ ಮಾಡ್ತಾರೆ. ಕಪಿ ಅಂದರೆ ಕಪಿಯ ಆಸ ಅಂತ ಪೃಷ್ಠ, ಕಪಿಯ ಪೃಷ್ಠ ಕೆಂಪಾಗಿರುವ ಥರ ಕಣ್ಣುಳ್ಳವನು ಅಂದಾಗ ಕಣ್ಣಲ್ಲಿ ನೀರು ಹಾಕೊಳ್ತಾರೆ. ಯಾತಕ್ಕೆ ಇದೆಲ್ಲ ಏನು ಬಂತು ಅಂತ ಬಂಡಕ್ಕೆ ತಾನೇ ಹೇಳ್ತಾ ಇದ್ರು ಅಂತ. ಅಷ್ಟು ಒಳ್ಳೆ ಅದ್ಭುತವಾದ ಇರಬೇಕಾದ್ರೆ ಆ ಭಗವಂತನ ಹೇಯ ಗುಣಗಳು ಗುಣಗಳಿಗೆ ಈ ಥರ ಹೋಲಿಸ್ಬೇಕಾ? ಇದಕ್ಕೆ ಇನ್ನೇನು ಮಾಡೋದು? ಆವಾಗ ಈ ಪಂಗಯ ಕಣ್ಣಾನೇ ಅವ್ರ ಜ್ಞಾಪಕ ಬಂತು ಅಂದ್ಬಿಟ್ಟು ಅದ್ಭುತವಾಗಿ ಅದು ಮಾಡಿ ಅದನ್ನು ಪಂಕಜಂತೆ ಕಂ ಪಿಬದೀತಿ ಕಪಿ ಅಂದ್ಬಿಟ್ರು. ಕಮ್ ಅಂದರೆ ನೀರನ್ನು ಕುಡಿಯೋದು ಪಿಬದೀತಿ ಕಪಿಹಿ ಅಂತ. ಅಂದರೆ ಸೂರ್ಯ ಉದಯಕಾಲದ ಸೂರ್ಯ ಯಾವ ಥರ ಇರ್ತಾನೋ ಆ ಥರ ಕಣ್ಣು ಮಾಡ್ಬೋದಲ್ಲ. ಇಲ್ಲ ಅಂದರೆ ಕಂ ಪಿಬದೀತ ನೀರನ್ನು ಕುಡಿಯುವಂತಹ ನಾಳ, ಆ ಕಮಲದ ಪುಷ್ಪದ ನಾಳ ನೀರನ್ನು ಕುಡಿಯುತ್ತಲ್ಲ, ಅದರ ಮೇಲೆ ಕೂತಿರೋದು ಕಮಲದ ಹೂವು. ಆ ಥರ ಕಮಲದ ಹೂವು ಅಂತಿರೋದು ಕಣ್ಣು ಅಂತ ಮಾಡುವುದಲ್ಲ ಅದ್ಭುತವಾಗಿ ಅಂತ ಹೇಳಿದಾಗ ಅದನ್ನು ನಮ್ಮ ಸಿದ್ಧಾಂತಕ್ಕೆ ಕಾರಣವಾಯಿತು. ಅವರಿಗೆ ಅದರಿಂದ ಯಾವುದೋ ಪ್ರಕಾಶ ಸ್ವಲ್ಪ ಸಂತೋಷ ಪಡೋದು ಬದಲು ಮಾತ್ಸರ್ಯ ಬಂದು ಅವ್ರನ್ನ ಕೊಲ್ಲೋ ಇದಕ್ಕವರೆಗೂ ಹೋಗ್ತಾರೆ. ಕಡೆಗೆ ಇವರು ಶಿಷ್ಯರಾಗ್ತಾರೆ ಇವರಿಗೆ. ಅವರು ಕಡೆಗೆ ಅದಾದಮೇಲೆ ಇವ್ರು ಈಚೆ ಬಂದಿದ್ದರಿಂದ ನಮ್ಮ ಸಿದ್ಧಾಂತ ವೈಷ್ಣವ ರಾಮಾನುಜ ಸಿದ್ಧಾಂತ ಬರೋಕ್ಕಾಯಿತು. ಹಾಗಾಗಿ ನಮ್ಮ ರಾಮಾನುಜ ಸಿದ್ಧಾಂತ ಮಾಡೋಕ್ಕೆ ತಿರುಪಾವೇನೋ ಒಂದು ಕಾರಣ ಅಂದರೆ ಯಾವ ತಪ್ಪು ಇಲ್ಲ ಅದಕ್ಕೆ ಅಂತ ಅನ್ಬೋದು. ಹೀಗೆ ಇನ್ನೊಂದು ಸಮಯ ಆಯಿತು ಅನಿಸುತ್ತೆ. ಮಾತಾಡ್ತಾ ಇದ್ದರೆ ಹೀಗೆ ಇನ್ನು ಎಷ್ಟೋ ವಿಷಯದಲ್ಲಿ ತಿರುಪಾವೆ ಹೇಳ್ಬೋದು. ಹಾಗಾಗಿ ಅದನ್ನು ಹೇಳಿ ಒಂದೇ ಒಂದು ಗೋದ ಅಷ್ಟಕ್ಕೆ ಶ್ಲೋಕವನ್ನು ಮಾತ್ರ ಹೇಳಿ ನಾನು ಇದನ್ನು ಮುಗಿಸ್ತೀನಿ. ಇದು ಅದನ್ನು ಅರ್ಥ ಹೇಳ್ಬೇಕಾ? ಇದರಲ್ಲಿ ಇನ್ನೊಂದು ವೇದದಲ್ಲಿ ಒಂದು ಮಂತ್ರ ಬರುತ್ತೆ. ಅದು ಇದಕ್ಕೆ ಇದಕ್ಕೆ ನೇರವಾಗಿ ಇದಕ್ಕೆ ಹೊಂದೋ ಥರ ಇವ್ರಿಗೆ ಹೇಳಿ ಮಾಡಿದ್ದು ಏನೋ ಅಂದ್ಬಿಟ್ಟು ಆಂಡಾಳಿಗೆ ಇಲ್ಲಿ ಹೇಳಿ ಮಾಡಿದ್ದೇನೋ ಅಂತ ಅದರಲ್ಲಿ ಬರುತ್ತೆ. ಅದರಲ್ಲಿ ಬರ್ತದೆ ಅದು ತ್ರಿಗುಂಶಸ್ವಸಾರ ಉಪಯಂತಿ ನಿಷ್ಕೃತಗುಂ ಸಮಾನಂಕೇತುಂ ಪ್ರತಿಮುಂಚಮಾನಾಗ ಋತೋಗಸ್ತನ್ವತೆ ಕವಯಃ ಪ್ರಜಾಪತಿರ್ಮಧ್ಯೆ ಛಂದಸ ಪರಿಯಂತಿ ಭಾಸ್ವತೀಃ ಜ್ಯೋತಿಷ್ಮತಿ ಪ್ರತಿಮುಂಚತೆ ನಭೋ ರಾತ್ರಿ ದೇವಿ ಸೂರ್ಯಸ್ಯ ವ್ರತಾನಿ
ಭಿನ್ನತ ವಿಪಶ್ಯಂತಿ ಪಶವೋ ಜಾಯಮಾನ ನಾನಾ ರೂಪ ಮಾತುರಸ್ಯ ಉಪಸ್ಥೆ ಅಂತ ಯಜುರ್ವೇದ ಸಂಹಿತೆ 4ನೇ ಕಾಂಡದಲ್ಲಿ ಬರುವಂಥ ಮಂತ್ರ ಇದು. ಇದು ಹೇಗೆ ಇದನ್ನು ಇದಕ್ಕೆ ಮುಂಚೆ ಇನ್ನೊಂದು ಇದಕ್ಕೆ ಮುಂಚೆ ಇನ್ನೊಂದು ಮಂತ್ರವೂ ಇದೆ. ಪಂಚವಿರ್ಧಾತ ವಿದದ ವಿದಂ ಯತ್ತ ಸಾ ವಿಶ್ವಶ್ರೀರಜನ ಯತ್ ಪಂಚ ಪಂಚ. ಸ್ವಶ್ರೀ ಅಂದರೆ ಮಗಳು ಅಂತ ಆಗುತ್ತೆ ಇದರಲ್ಲಿ, ಆಂಡಾಳು ತಗೋಬೋದು. ಅದಕ್ಕೆ ಅಜನಯತೆ ಪಂಚ ಪಂಚ 5 ಪದ್ಯಗಳಾಗಿ ಪಂಚವಿರ್ಧಾತ 5 ಅಂದರೆ 30%. ಪಂಚವಿರ್ಧಾತ ಅಜನಯತೆ ಪಂಚ ಪಂಚ 25 30ನ್ನ ಸ್ವಶ್ರೀ ಅಂದರೆ ಮಗಳು ಅಂದರೆ ಆಂಡಾಳಾದವಳು ಭೂದೇವಿಯ ಮಗಳು ಅಜನಯತೆ ಹುಟ್ಟಾಗಲು ಅಂತ ಅರ್ಥ ಮಾಡೋದು. ಅಲ್ಲಿ ಬೇರೆ ಥರ ಅರ್ಥ ಬರುತ್ತೆ, ಅಲ್ಲಿ ಮಾಡ್ಬೋದು. ಆಮೇಲೆ ತ್ರಿಗುಂಶಸ್ವ ಉಪಯಂತೆ ನಿಶ್ಯತ್, ಅದರಲ್ಲಿ ತ್ರಿಗುಂಶಸ್ವ ಇರುತ್ತಾರೆ. ತ್ರಿಗುಂಶ 30 ತ್ರಿಗುಂಶಸ್ವಸಾರ. ಅದು ನಿಷ್ಕೃತ ಏನು ಭಗವಂತನ ಪರಾತ್ ಮೊದಲೇ ನಾರಾಯಣನೇ ನಮಕ್ಕೆ ನಿಷ್ಕೃತ ಮಾಡಿಬಿಟ್ಲ ಮೊದಲೇ ಇದಲ್ಲೇ ನಿಷ್ಕೃತಂ. ಆಮೇಲೆ ಸಮಾನಂಕೇತುಂ ಪ್ರತಿ ಮುಂಚಮಾನಾಹ, ಅವಳ ಪ್ರತಿಯೊಂದು ಇದುವೇ ಸಮಾನಂಕೆ ಒಂದೇ ಥರ 30 ಪಾಶಗಳು ಒಂದೊಂದೇ ಇದರಲ್ಲಿ ಕಡೆಯಲ್ಲಿ ಎಂಪಾಪೈ ಅಂತ ಕೇಳ್ತಾಳೆ. ಆದರೆ ಪ್ರತಿಯೊಂದು ಆ ಕಡೆ ಮುಗಿಸೋದು ಒಂದೇ ಥರ ಸಮಾನವಾಗಿ ಮುಗಿಸ್ತಾಳೆ ಅವಳು. ಕಡೆಗೆ ಇದು ಯಾವ ಥರ ಮಾಡಿದ್ಲು, ಛಂದೋಬದ್ಧ ಮಾಡಿದ್ಲು. ಋತುಗಸ್ತನ್ ಕವಯ ಅಂತ, ಕವಯ ಅಂದರೆ ಕವಯಿತ್ರಿ ಸ್ತ್ರೀ ಆದ್ದರಿಂದ ಅವಳು ಪ್ರಜಾನತಿ ಮಧ್ಯೆ ಛಂದಸ ಪರ್ಯಂತಿ ಭಾಸ್ವತಿ. ಒಂದೊಂದು ಪಾಶುರುಗಳು 8 ಪಾದಗಳಿದೆ, ಅದಕ್ಕೆ 8 ಪಾದಗಳಿದೆಯಲ್ಲ ಪಾಶುಗಳು, ಅದರಿಂದ ಅದು ಛಂದಸ್ಸಿಗೆ, ಅದರಿಂದ ಮಧ್ಯೆ ಅಲ್ಲಲ್ಲಿ ಛಂದಸ್ ಕಾಣುತ್ತೆ. ಪರ್ಯಂತಿ ಭಾಸ್ವತಿ, ಅದರಿಂದ ತೇಜೋಮಯವಾಗಿರುವಂಥ ಪಾಶುಗಳನ್ನು ಮಾಡಿದಾಳೆ ಅಂತ ಹೋಗ್ಬೋದು. ಆಮೇಲೆ ಜ್ಯೋತಿಷ್ಮತಿ ಪ್ರತಿಮುಂಚತೆ ನಭೋರಾತ್ರಿ ದೇವಿ ಸೂರ್ಯಸ್ಯ ವ್ರತಾನಿ ಮಾರ್ಗಯಿತ್ತೆಂಗಳ್ ಮದಿನಿನ ಹಿಂದ ನನ್ರಾಳ ಅಂತನಾಗೆ ರಾತ್ರಿಯಲ್ಲಿದ್ದು ದೇವಿ ಸೂರ್ಯಸ್ಯ ವ್ರತ, ಸೂರ್ಯೋದಯಕ್ಕೆ ಮುಂಚೆ ವ್ರತವನ್ನು ಆರಂಭ ಮಾಡ್ತಾಳೆ. ಅದಕ್ಕೆ ಆ ಥರ ಇವಳು ಜ್ಯೋತಿಷ್ಮತಿ, ಅವಳು ಸೂರ್ಯನ ವ್ರತ ಅಂತ ಇಲ್ಲಿ ಕೃಷ್ಣನ ಮಾಡೋದು, ಭಗವಂತನ ಜ್ಯೋತಿಷ್ಮತಿ ಅಂತ ಹೇಳೋದ್ರಿಂದ ಭಗವಂತನಿಗಾಗಿ ವ್ರತವನ್ನು ಮಾಡಿದ್ಲು ಅಂತ ಹೋಗ್ಬೋದು. ಅಲ್ಲಿ ಯಾರ್ಯಾರು ಕಂಡುಂತೆ ವಿಪಶ್ಯಂತಿ ಪಶವೋ ಜಾಯಮಾನ. ಪಶವೋ ಜಾಯಮಾನ ಅಂದರೆ ಪಶುವಿನ ಕುಲದಲ್ಲಿ ಹುಟ್ಟಿದವರು. ವಿಪಶ್ಯಂತಿ ಪಶುವಿನ ಕುಲದಲ್ಲಿ ಹುಟ್ಟಿದಂಥ ಜಾಯಮಾನ ಯಾರು, ನಾನಾ ರೂಪ ಒಬ್ಬರು ಅಂತ ಇರ್ತಲ್ಲ. ಮಾತು ರಸ್ಯ ಮಾತು ಅಂದರೆ ಸ್ತ್ರೀಯರು ಅಂತ, ನಾನಾ ರೂಪವಾದ ಸ್ತ್ರೀಯರು ಚಿಕ್ಕವರು ಇರ್ತಾರೆ ಮತ್ತು ಎಲ್ಲರೂ ಇರ್ತಾರಲ್ಲ, ಅವರೆಲ್ಲರೂ ಉಪಸ್ಥಿತರಾಗಿದ್ದರು ಅಂತ ಈ ಅರ್ಥದಲ್ಲಿ ಮಾಡಿದ್ರೆ, ಇದು ನೋಡಿದ್ರೆ ನೇರವಾಗಿ ಈ ತಿರುಪಾವೆಗೆ ಮಾಡ್ದಂಗೆ ಈ ಮಂತ್ರ ಬರುತ್ತೆ. ಇದು ನಾನು ಹೇಳ್ಬೇಕಾದ್ರೆ ಈ ಮಂತ್ರವನ್ನು ಹೇಳಿನೇ ಶುರು ಮಾಡೋದುಂಟು. ಯಾಕಂದರೆ ಬಹಳ ಅದ್ಭುತವಾದಂತಹ ಇದಂತ ನನ್ನ ಕಡೆಗೆ. ಆಮೇಲೆ ಇದು ಇಡೀ ತಿರುಪಾವೆ ಇದೆಯಲ್ಲ, ಇದು ಸದ್ವಿದ್ಯೆ ಅಂತ ಬರುತ್ತೆ. ಅದರಲ್ಲಿ ಒಂದೊಂದು ವಿದ್ಯೆಯನ್ನು ಹೇಳಿ ತೋರಿಸ್ಬೋದಾದ್ರೆ ಈ ಇಡೀ ತಿರುಪಾವಿನ ಸದ್ವಿದ್ಯೆ ಅಂತ. ಸದ್ವಿದ್ಯೆ ಅಂತ ಏನು ಅಂದರೆ ಅದು ಮೊದಲು ಸತ್ ಅಂದರೆ ಭಗವಂತ, ಅವನ ಬಗ್ಗೆ ತಿಳ್ಕೊಳ್ಳೋ ವಿದ್ಯೆ ಸದ್ವಿದ್ಯೆ ಅಂತ. ಶ್ವೇತಕೇತುಗೆ ಅವರ ತಂದೆ ಉದಾಹರಣೆಗಳು ಉಪದೇಶ ಮಾಡುವಂಥದ್ದು. ಆಗ ಅವ್ರಿಗೆ ಎಲ್ಲವನ್ನೂ ತಿಳ್ಕೊಂಡಿದ್ಯಾ ಅಂತ ಕೇಳಿದಾಗ ಎಲ್ಲ ತಿಳ್ಕೊಂಡಿದ್ಯಾ ಅಂತ, ಆಗ ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗುತ್ತೋ ಅದು ಗೊತ್ತಾ ಅಂದಾಗ ಆ ಥರ ಹೇಗಿರುತ್ತೆ, ಒಂದು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗ ಹೇಗಾಗುತ್ತೆ ಅಂತ ಕೇಳ್ತಾನೆ. ಆ ಥರ ತಿಳ್ಕೊಬೋದು ಅಂತ. ಇದು ಗೊತ್ತಿಲ್ಲ, ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿಲ್ಲ ಅಂತಾನೆ. ಸರಿ ನೀವೇ ಹೇಳಿದಾಗ ಅವ್ರು ಉಪದೇಶ ಮಾಡ್ತಾರೆ. ಆವಾಗ ಹೇಳ್ತಾರೆ, ಒಂದೊಂದು ಹೇಳ್ತಾರೆ, ಭಗವಂತ ಒಬ್ಬನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತೆ ಅಂದ್ಬಿಡು. ಅದೇಗಾಗುತ್ತೆ, ಭಗವಂತ ಅಲ್ಲಿಂದ ನಾವು ತಿಳ್ಕೊಂಡ್ರೆ ಈ ಲೋಕ ಇಲ್ಲೋ ಎಲ್ಲ ಹೇಗಾಗುತ್ತೆ ಅಂತ. ಆಗ ನೋಡಿ ಚಾಂದೋಪನಿಷತ್ ಪೂರ್ತಿ ಈ ಕಾಲದವರಿದ್ದಂಗೆ ಪ್ರಶ್ನೆ ಉತ್ತರ ಸಂದೇಹಕ್ಕೆ ಎಲ್ಲಕ್ಕೂ ಲೌಕಿಕ ಉದಾಹರಣೆ ಕೊಡ್ತಾರೆ. ಈಗಿನ ಕಾಲದಲ್ಲಿ ಪ್ರೂಫ್ ಅಂತಾರೆ. ವಾಟ್ ಈಸ್ ದಿ ಪ್ರೂಫ್ ಅಂತಾರೆ. ಅದಕ್ಕೆ ಎಲ್ಲವನ್ನೂ ಕೊಟ್ಟೆ. ಅದಕ್ಕೆ ಒಂದೊಂದು ಹೇಗಾಗುತ್ತೆ ಅಂತ ಅಂದ್ರೆ ತಂದೆ ಆಚಾರ್ಯ ಕೇಳ್ತಾನೆ. ಆಗ ಹೇಳ್ತಾರೆ, ಹೇಗೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ಅಂತ. ಒಂದು ಮಣ್ಣಿನ ಉಂಡೆ ತೊಗೊಂಡ ಅಂತಾರೆ, ಮುದ್ದೆ ತೊಗೊಂಡ್ರೆ ಮಣ್ಣಿನ ಮುದ್ದೆಯಿಂದ ಅದರಿಂದ ಉಂಟಾಗುವಂಥ ಮಡಕೆ ಗುಡಿಕೆ ಶರಾವೆ ಎಲ್ಲ ಇದೆಯಲ್ಲ, ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತಲ್ಲ. ಮಣ್ಣು ಒಂದೇ, ಇದರಲ್ಲಿ ಎಲ್ಲ ಮಣ್ಣೇ ಇರೋದು, ಆದರೆ ರೂಪ ಮಾತ್ರ ಬೇರೆ. ಅದೇ ಥರ ಚಿನ್ನ ಮತ್ತು ಗಟ್ಟಿ ತೊಗೊಂಡ್ರೆ ಚಿನ್ನದಿಂದ ಅದಂಥ ಆಭರಣಗಳು ಇದೆಲ್ಲ ಆಗುತ್ತಲ್ಲ, ಅದರಿಂದ ಅದೆಲ್ಲ ಬೇರೆ ಅಂತ ಒಂದು ಇದು ತೆರಿಗೆ ಕೊಡ್ತಾರೆ. ಒಂದು ಊರಿನ ಕತ್ತರಿಯನ್ನು ತೊಗೊಂಡ ಅಂದರೆ ಇದು ಕಬ್ಬಿಣದಿಂದ ಮಾಡಲ್ಪಟ್ಟದ್ದು ಅಂತ ಗೊತ್ತಾಗುತ್ತಲ್ಲ ಅಂತ ಒಂದು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅದರಿಂದ ಕಾರ್ಯವನ್ನು ತಿಳ್ಕೊಂಡು ಕಾರಣದಿಂದ ಕಾರ್ಯದಿಂದಲೂ ಕಾರಣ ತಿಳ್ಕೊಬೋದು ಅಂತೇಳಿ ಅವೆಲ್ಲ ಆದಮೇಲೆ ಆಗ ಹೇಳ್ತಾರೆ. ಆದರೂ ಅವ್ನಿಗೆ ಅನಿಸುತ್ತೆ, ಆಗಿದ್ದರೆ ಆ ವಸ್ತು ಕಣ್ಣಿಗೆ ಕಾಣಲ್ವಲ್ಲ ಅಂತ ಹೇಳ್ತಾನೆ ಅವನು. ಆ ವಸ್ತು ಈಗಾದ್ರೆ ಮಣ್ಣು ಇದೆಲ್ಲ ಕಣ್ಣಿಗೆ ಕಾಣುತ್ತೆ, ನೀವು ಅಲ್ಲಿಂದ ಕಾಣಲ್ವಲ್ಲ. ಅದಕ್ಕೂ ಒಂದು ಕೊಡ್ತಾರೆ. ಒಂದು ಅರಳಿ ಮರ ಇರ್ತಲ್ಲಿ, ಒಂದು ಹಣ್ಣು ತೊಗೊಂಬ ಅಂತಾರೆ. ಅರಳಿ ಹಣ್ಣು ನೋಡಿದಾರಲ್ಲ, ಇಷ್ಟೇ ಇರುತ್ತೆ.
ಅದ್ರಲ್ಲಿ ಒಂದು ಅದು ಇಷ್ಟು ಚಿಕ್ಕದು ಅದಕ್ಕೆ ಕಾಳು, ಆ ಕಾಳನ್ನು ಒಡೆಯೋಕ್ಕೆ ಆಗಲ್ಲ ಅವನಿಗೆ. ನೋಡು, ಆ ಕಾಳಿನ ಒಳಗಡೆ ಒಂದು ಭ್ರೂಣ ಇದೆಯಲ್ಲ, ಆ ಒಂದು ಚಿಕ್ಕ ಭ್ರೂಣದಿಂದ ಇಷ್ಟು ದೊಡ್ಡ ವೃಕ್ಷ ಬರಲಿಲ್ವಾ? ಆ ಥರ ನಿನಗೆ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿದ್ದರೂ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ. ಆದರೂ ಅವನಿಗಾಗುತ್ತೆ, ಅದರ ಅಟ್ಲೀಸ್ಟ್ ಕಾಳಾದರೂ ಕಾಣುತ್ತಲ್ಲ, ಅಲ್ಲಿ ಕಾಣೋದು ಸ್ವಲ್ಪ ಕಾಣ್ತಲ್ಲ, ಇಲ್ಲಿ ಏನು ಕಾಣಲ್ಲ ಅಂದಾಗ ಸರಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ನೀರು ತೊಗೊಂಬ ಅಂತಾರೆ, ಉಪ್ಪು ತೊಗೊಂಬ ಅಂತಾರೆ. ಈಗ ನೀರು ಉಪ್ಪು ಕಾಣುತ್ತೆ ಅಂತಾನೆ, ನೀರನ್ನು ಉಪ್ಪಿಗೆ ನೀರಿಗೆ ಹಾಕಿ ಕಲಸು ಅಂತಾರೆ. ಕಲಸೋದು ಏನಾಯಿತು ಅಂದರೆ ಏನು ಕಾಣುತ್ತೆ? ಬರೀ ನೀರೇ ಕಾಣುತ್ತೆ. ಉಪ್ಪು ಈಗ ನೋಡಿದೆಯಲ್ಲ ಅಂದರೆ ಇಲ್ಲ, ಉಪ್ಪು ಕಾಣ್ತಾ ಇಲ್ಲ. ಯಾವ ಥರ ಉಪ್ಪು ನೀರಲ್ಲಿ ಕರಗಿದ್ದು ಒಳಗಡೆ ಇರುತ್ತೋ ಆ ಥರ ಭಗವಂತ ಇಡೀ ಪ್ರಪಂಚವನ್ನು ಎಲ್ಲ ಒಳಗಡೆ ಇದ್ದು ಸೃಷ್ಟಿ ಮಾಡ್ತಾನೆ ಅಂತ ಎಲ್ಲದಕ್ಕೂ ಲೌಕಿಕ ಉದಾಹರಣೆ ಕೊಟ್ಟು ಈ ತದ್ವಿದ್ಯೆಯನ್ನು ಇಲ್ಲಿ ಅದರಲ್ಲಿ ಬರುತ್ತೆ. ಅದಕ್ಕೆ ಬ್ರಹ್ಮಮೇವ ಸತ್ಯಂ, ಸತ್ವೇವ ಸೌಮ್ಯ ಇದಮಗ್ರ ಆಸೀತ್ ಕೊಟ್ಟು ಅಥ ಏಕಮೇವಾ ದ್ವಿತೀಯಂ ಅಂತ ಆಗ ಹೇಳ್ತಾನೆ. ಎಲ್ಲವೂ ವಾಚಾರಂಭಣಂ ನಾಮಧೇಯೋ ವಿಕಾರಂ ಅಂತ. ಎಲ್ಲ ಭಗವಂತನೇ ಸತ್ಯ, ಬಾಕಿದೆಲ್ಲವೂ ವಾಚಾರಂಭಣ ವಿಕಾರವಾದ ನಾಮಧೇಯ. ನಮಗೆಲ್ಲ ಒಂದು ಹೆಸರುವನ್ನು ಕೊಟ್ಟು ಮನುಷ್ಯ ಪ್ರಾಣಿ ಪಕ್ಷಿ ಹೆಸರುವನ್ನು ಕೊಟ್ಟಿದ್ದಾನೆ. ಆ ಭಗವಂತ ಒಬ್ಬನೇ ಸತ್ಯ, ಅವನೊಬ್ಬನೇ ಸತ್ ಮೊದಲೇ ಇದ್ದಿದ್ದು ಅಂದ್ಬಿಟ್ಟು ಇದೆಲ್ಲವನ್ನು ತಿಳಿಸ್ಕೊಡುವಂಥ ಇದನ್ನು ಪೂರ್ಣವಾಗಿ ಈ ತಿರುಪಾವೆಯಲ್ಲಿ ಆಂಡಾಳು ತಿಳಿಸ್ಕೊಟ್ಟಿದ್ದಾಳೆ. ಹಾಗಾಗಿ ಇದು ಸದ್ವಿದ್ಯೆಯ ಒಂದು ಇದು ತೋರಿಸ್ಕೊಟ್ಟಂಗೆ ಆಯಿತು ಅಂದ್ಬಿಟ್ಟು ಇದನ್ನು ಹೇಳ್ಬೋದು. ಹಾಗಾಗಿ ಇದೆಲ್ಲವನ್ನೂ ಸಹ ಕೇಳಿಸ್ಕೊಟ್ಟಂಥ ಇದು ತಿರುಪಾವೆಯನ್ನು ಎಲ್ಲರೂ ಅನುಸಂಧಾನ ಮಾಡಿ ಭಗವಂತನ ಕಡೆ ಹೇಳ್ತಾಳೆ. ಒಂದು ಪಾಶವನ್ನು ಹೇಳಿದ್ರು ಸಾಕು ಅಂತ ಪರಶಾರಪಟ್ಟು ಕರೆ ಒಂದು ಪಾಶವನ್ನಾದರೂ ಹೇಳಿರ್ತಾರೆ. ಮುಪ್ಪದಂ ತಪ್ಪಾಮೆ ಅಂತ ಹೇಗೆ ಒಂದು ಮಾಲೆಯಲ್ಲಿ ಒಂದು ಬಿಟ್ಟು ಹೋದರೂ ಮನೆ ಸರಿಯಾಗಲ್ವೋ, ಎಲ್ಲವನ್ನೂ ಹೇಳಿ ಅಂದ್ಬಿಟ್ಟು ಅಂತ. ಅದಕ್ಕೆ ಗೋದಾಚರಣ ಶ್ಲೋಕದಲ್ಲಿ ಅಂತ ಹೇಳಿ ನಾನು ಮುಗಿಸ್ಬಿಡ್ತೀನಿ. ಗೋದಾಚರಣ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ, ನೀನು ಹೇಗಮ್ಮ ಸಾಧಾರಣ ಸ್ತ್ರೀ ಆಗ್ತೀಯಾ? ಸಾಧಾರಣ ಸ್ತ್ರೀ ಆದರೆ ಇಷ್ಟೆಲ್ಲ ಸಿಗುತ್ತಾ ಅಂತ ಹೇಳ್ತಾರೆ. ಮಾತಾಚೇ ತುಳಸಿ, ನಿನ್ನ ತಾಯಿಯೇ ತುಳಸಿ ದೇವಿ. ಎಷ್ಟು ಜನಕ್ಕಾಗುತ್ತೆ? ಪಿತಾ ಯದಿ ತವ ಶ್ರೀ ವಿಷ್ಣು ಚಿತ್ತೋಪಹ, ನಿನ್ನ ತಂದೆಯೋ ವಿಷ್ಣು ಚಿತ್ತ ಅಂದರೆ ವಿಷ್ಣು ಎರಡನ್ನ ಮತ್ತೆ ವಿಷ್ಣು ಚಿತ್ತ ಆಯ್ತು. ವಿಷ್ಣೋ ಚಿತ್ತ ಎಷ್ಟು ಅಂತ ಅಂದರೆ ವಿಷ್ಣು ಯಾರ ಚಿತ್ತದಲ್ಲಿರ್ತಾರೋ ಅವರು ವಿಷ್ಣು ಚಿತ್ತ, ವಿಷ್ಣುವಿನ ಚಿತ್ತದಲ್ಲಿ ಯಾರಿದ್ದಾರೋ ಅವರು ವಿಷ್ಣು ಚಿತ್ತ. ಅಂದರೆ ವಿಷ್ಣೋ ಚಿತ್ತ, ಭಗವಂತನ ಮನಸ್ಸಲ್ಲಿ ಇರುವಂತಹ ನಿನ್ನ ತಂದೆ, ಅಂಥವ್ರ ತಂದೆಯನ್ನು ಪಡೆದಿದೆಯಾ? ಭ್ರಾತಾಚೇ ಯತಿಶೇಖರ, ನಿನ್ನ ಅಣ್ಣನೋ ಸಾಕ್ಷಾತ್ ಯತಿಶೇಖರದ ರಾಮಾನುಜರು, ಅಣ್ಣ ಅಂತ ಕರೀತಾಳೆ. ಅದಕ್ಕೆ ಪ್ರಿಯತಮ, ನಿನ್ನ ಪ್ರಿಯತಮ ಅದು ಧಾಮ ಇದೆ. ಶ್ರೀರಂಗನಾಥನೇ ನಿನ್ನ ಪ್ರಿಯತಮ ಆಗಿರ್ಬೇಕಾದ್ರೆ ಆಮೇಲೆ ಇನ್ಯಾರು? ಜ್ಞಾತಾರ ತನಯಾಹ, ನಿನ್ನ ನಾವೆಲ್ಲ ಇದ್ದೀವಲ್ಲ, ನಾವೆಲ್ಲ ನಿನ್ನ ಮಕ್ಕಳು. ಜ್ಞಾತಾರ ಎಲ್ಲೋ ನಿನ್ನ ಮಕ್ಕಳು, ತನಯಾಹ. ಆಮೇಲೆ ತ್ವದೋಕ್ತಿ ಸರಸಹ, ನಾವೆಲ್ಲವೂ ನಿನ್ನ ತಿರುಪಾವೆಯನ್ನು ಹಾಲು ಸ್ತನ್ಯಪಾನ, ಆಂಡಾಳು ನಮ್ಮೆಲ್ಲ ತಾಯಿ, ನಮಗೆ ತಿರುಪಾವಿನ ಸ್ತನ್ಯಪಾನದಿಂದ ಸಂವರ್ಧಿತ, ನಾವೆಲ್ಲ ಅದರಿಂದ ಬೆಳೀತಾ ಇದ್ದೀವಿ. ಆಗ ಗೋದಾದೇವಿ ಕಥಂ, ಹಾಗಿರ್ಬೇಕಾದ್ರೆ ಗೋದಾದೇವಿ ಕಥಂ ತ್ವಂ ಅನ್ಯ ಮನೀಷಾ, ಹೇಗೆ ನೀನು ಸಾಧಾರಣ ಸ್ತ್ರೀ ಆಗ್ತೀಯಾ? ಸಾಧಾರಣ ಸ್ತ್ರೀ ಹಸಿ, ನೀನು ಸಾಧಾರಣ ಸ್ತ್ರೀ ಹೇಗಾಗ್ತೀಯಾ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಇಷ್ಟು ಹೇಳಿ ಮುಗಿಸೋಣ. ಅದಕ್ಕೆ ಕವಿತಾರ್ಕಿಕ ಸಿಂಹಾಯ ಶತಮಕಮಣಿ